ತತ್ವಮೇತಿ ಲೋಕೇಶು ಯತ್ತತ್ವಮತೀಂದ್ರಿಯಂಚ ಕೃತ್ಸ್ರಸ್ಯ ತಸ್ಯ ಪ್ರತಿಪತ್ತಿಹೇತುಃ ವಾಗ್ದೇವತಾ ಸಾ ಮಯಿ ಸನ್ನಿಧತ್ತಾಂ. ಬಂಧುಗಳೇ, ಶ್ರೀಕೃಷ್ಣ ಜನ್ಮಾಷ್ಟಮಿ ಸಮೀಪಿಸ್ತಾ ಇದೆ. ಈ ಹಬ್ಬವನ್ನು ನಾವು ಒಂದು ಉತ್ಸವವಾಗಿ ಉತ್ಸಾಹದಿಂದ ಆಚರಿಸೋದಕ್ಕೆ ಒಂದು ಮನೋಧರ್ಮವನ್ನು ಸಿದ್ಧಪಡಿಸ್ಕೊಳ್ಬೇಕು. ಆ ದೃಷ್ಟಿಯಿಂದಲೇ ಮಧುರಾಷ್ಟಕದ ಬಗ್ಗೆ ಈ ಒಂದು ಸಮಯವನ್ನು ಬಳಸಿಕೊಳ್ಳೋದಕ್ಕೆ ನಾವೊಂದು ಸಮಯವನ್ನು ಮಾಡಿಕೊಂಡಿದ್ದೇವೆ. ಸಮಯ ಅಂದರೆ ಒಪ್ಪಂದ ಅಂತ. ಯಾಕೆ ಅಂದರೆ ಈ ಹಬ್ಬ ಹುಣ್ಣಿಮೆಗಳು ನಮಗೆ ಭಾರತೀಯರಿಗೆ ಹೊಸ್ತಲ್ಲ, ಪ್ರತಿ ವರ್ಷ ಬರುವಂಥದ್ದೇ. ಆದರೆ ಆ ಹಬ್ಬ ಹುಣ್ಣಿಮೆಗಳಂತ ನಾವು ಆಚರಿಸೋದಕ್ಕೆ ಬೇಕಾದ ಮನೋಧರ್ಮವನ್ನು ಹೊಸದಾಗಿ ಸೃಷ್ಟಿ ಮಾಡಿಕೊಳ್ಬೇಕು. ಮನೋಧರ್ಮ ಕ್ಷಣ ಕ್ಷಣಕ್ಕೂ ಶಿಥಿಲವಾಗ್ತಾ ಇರ್ತದೆ ಮತ್ತು ನವೀಕರಣವನ್ನು ಅದು ಬಯಸ್ತದೆ. ಈಗ ಮಾನಸಿಕವಾದ ಸಿದ್ಧತೆ ಇಲ್ಲದೇ ಇದ್ದರೆ ನಮ್ಮ ಕ್ರಿಯೆ ಎಂಬುದು ಸ್ಪಷ್ಟವಾಗಿ ನಿಖರವಾಗಿ ಅದು ಪ್ರಾಮಾಣಿಕವಾಗಿ ನೆಲೆಗೊಳ್ಳೋದಿಲ್ಲ. ಆದ್ದರಿಂದ ಮನೋಧರ್ಮವನ್ನು ನಾವು ಸಿದ್ಧಪಡಿಸಿಕೊಳ್ಬೇಕು. ಕೃಷ್ಣಾನುಭವದ, ಕೃಷ್ಣ ಜಯಂತಿಗೆ ಬೇಕಾದಂತಹ ಕೃಷ್ಣೋತ್ಸವದ ಒಂದು ಮನೋಧರ್ಮವನ್ನು ಸಿದ್ಧಪಡಿಸಿಕೊಳ್ಳುವ ಹಿನ್ನೆಲೆಯಲ್ಲಿ ಮಧುರಾಷ್ಟಕ ಎಂಬಂತಹ ಒಂದು ಸ್ತೋತ್ರದ ವ್ಯಾಖ್ಯಾನವನ್ನು, ಆಲೋಚನೆಯನ್ನು ನಾವು ಮಾಡ್ತಾಯಿದ್ದೇವೆ. ಬಹಳ ಸರಳವಾದಂತಹ ಶ್ಲೋಕಗಳವು. ನನಗೆ ಈಗ ಅರ್ಥವಾಗಿಬಿಟ್ಟಿದೆ, ಅತ್ಯಂತ ಸರಳವಾದ ವಿಷಯವನ್ನು ತುಂಬ ಕ್ಲಿಷ್ಟವಾಗಿ ಹೇಳಬೇಕಾಗತ್ತಲ್ಲ ಅಂತ. ಯಾಕೆಂದರೆ ಮಕ್ಕಳ ಮಾತಿನ ಹಾಗಿದೆ ಅದು. ಆದ್ದರಿಂದಲೇ ಅದನ್ನು ವ್ಯಾಖ್ಯಾನ ಮಾಡೋದು ಕಷ್ಟ ಅಂತಲೂ ನನಗನ್ನಿಸಿದೆ. ಯಾಕೆಂದರೆ ಮಕ್ಕಳ ಮಾತು ಅದು ದೇವರ ಮಾತಿದ್ದ ಹಾಗೆ. ಮನುಷ್ಯರ ಮಾತಿಗೆ ಅಭಿಪ್ರಾಯ ಇದು ಹೀಗೆ ಅಂತ ನಿಶ್ಚಯ ಮಾಡೋದೇ ಕಷ್ಟ. ಇನ್ನು ದೇವರ ಮಾತು ಅಥವಾ ಮಕ್ಕಳ ಮಾತು ಅಂತಂದರೆ ಅದರ ಸಂಗತಿಗಳನ್ನು, ಅದರ ಹಿಂದಿರುವ ತರ್ಕಗಳನ್ನು, ಅದರ ಹಿಂದಿರುವಂತಹ ಸಂಬಂಧಗಳನ್ನೆಲ್ಲ ಪರೀಕ್ಷಿಸಿ ನಾವು ಆಲೋಚನೆ ಮಾಡೋದು ತುಂಬ ಕಷ್ಟವೇ ಆಗಬಹುದು. ಈ ಮಧುರಾಷ್ಟಕ ಎಂಬ ಸ್ತೋತ್ರವನ್ನು ನಾವು ಹೇಗೆ ಅರ್ಥ ಮಾಡಿಕೊಳ್ಳೋಣ ಅಥವಾ ಹೇಗೆ ಅನುಭವಿಸೋಣ ಎನ್ನುವುದಕ್ಕೆ ನಾನೇ ಒಂದು ದಾರಿಯನ್ನು ಆಲೋಚನೆ ಮಾಡಿಕೊಂಡೆ. ಯಾಕೆಂದರೆ ಈ ಸ್ತೋತ್ರ ತುಂಬ ಜನರಿಗೆ ಕಂಠಪಾಠವಾಗಿದೆ, ಬಾಯಿಗೆ ಬರುತ್ತೆ. ಕಂಠಪಾಠ ಮಾಡೋದು ಸುಲಭವೂ ಹೌದದು. ಯಾಕೆಂದರೆ ಅದರಲ್ಲಿರುವ ಲಯ ತುಂಬ ಕನ್ನಡಿಗರಿಗೆ ಆಪ್ಯಾಯನವಾದಂಥ ಒಂದು ಲಯ ಅದು. ಅದರ ಗಣವ್ಯವಸ್ಥೆ, ಮಾತ್ರಾ ವ್ಯವಸ್ಥೆ ನಮಗೆ ಬಹಳ, ನಮ್ಮ ಜೀವನ ಗತಿಗೆ ಬಹಳ ಹೊಂದಿಕೊಳ್ಳುವಂಥದ್ದು. ಹಾಡುವುದಕ್ಕೆ, ಆಡುವುದಕ್ಕೆ ಎಲ್ಲ ಅದು ಉಪಯುಕ್ತವಾಗುವ ಹಾಗಿದೆ ಆ ಸ್ತೋತ್ರ. ಆದ್ದರಿಂದ ಈ ಸ್ತೋತ್ರವನ್ನು ನಾವು ಈಗಾಗಲೇ ನಮ್ಮದಾಗಿಸಿಕೊಂಡಿದ್ದೇವೆ. ಅದನ್ನು ಅನುಭವಿಸುವುದಕ್ಕೆ ಯಾವ ಮನೋಧರ್ಮವನ್ನು ಕಟ್ಟಿಕೊಳ್ಳೋಣ, ಹೇಗೆ ಎನ್ನುವ ಬಗ್ಗೆ ನಾನೇ ಒಂದು ದಾರಿಯನ್ನು ಕಂಡುಕೊಂಡಿದ್ದೇನೆ. ಅದಿನ್ನೇನಿಲ್ಲ, ಯಾವುದೇ ಒಂದು ಮಾತು ನಮಗೆ ಹತ್ತಿರವಾಗಿ ಬೇಕಿದ್ದರೆ ಆ ಮಾತಿನ ಎತ್ತರಕ್ಕೆ ನಾವು ಬರಬೇಕು. ಇಲ್ಲದೇ ಇದ್ದ ಮಾತು ಹತ್ತಿರ ಆಗೋದಿಲ್ಲ. ಅದು ಎಂತಹ ಮಹಾಕವಿಯ ವಾಕ್ಯ ಇರಲಿ, ಎಂತಹ ಒಂದು ಶಾಸ್ತ್ರಕಾರರ ಮಾತಿರಲಿ, ಅಥವಾ ಶಾಸನದ ವಾಕ್ಯ ಇರಲಿ, ಅಂದರೆ ಕಾಯಿದೆ ಇರಲಿ, ಕಾನೂನು ಇರಲಿ, ಅದು ನಮಗೆ ಹತ್ತಿರ ಆಗಬೇಕು ಅಂದರೆ ಅದರ ಎತ್ತರಕ್ಕೆ ನಾವು ಬರಬೇಕು. ಇಲ್ಲದೇ ಇದ್ದರೆ ಆ ಮಾತು ಈ ಕಿವಿಯಲ್ಲಿ ಕೇಳಿ ಈ ಕಿವಿಯಲ್ಲಿ ಬಿಡು ಎನ್ನುವ ಹಾಗಾಗ್ಬಿಡತ್ತೆ. ವೈಜ್ಞಾನಿಕ ಅಲ್ಲ ಅದು, ಆದರೂ ನಾವು ತುಂಬ ಅದನ್ನು ನಮ್ಮ ನುಡಿಗಟ್ಟಿನಲ್ಲಿ ಇಟ್ಕೊಂಡಿದ್ದೇವೆ. ಈ ಕಿವಿಯಲ್ಲಿ ಕೇಳಿ ಈ ಕಿವಿಯಲ್ಲಿ ಬಿಟ್ಟ ಅಂತ. ಕಿವಿಯಿಂದ ಕೇಳಬಹುದು, ಬಿಡೋದಕ್ಕಾಗೋಲ್ಲ. ಮತ್ತು ಈ ಕಿವಿಯಿಂದ ಕೇಳಬೇಕು ಅಂತ ಇನ್ನೊಂದು ಕಿವಿ ಮುಚ್ಚಿಕೊಂಡ್ರೂ ಅದು ಕೇಳತ್ತೆ ಅದು. ಯಾಕೆ ಅಂದರೆ ಒಂದು ರಹಸ್ಯವಿದೆ, ಒಂದು ಆಶ್ಚರ್ಯಕರವಾದ ವಿಷಯ ಇದೆ. ಎರಡು ಕಣ್ಣಿನ ಗುಡ್ಡೆ, ಚಕ್ಷುರ್ಗೋಳಗಳು ಎರಡು, ದೃಷ್ಟಿ ಒಂದೇ, ಎರಡು ಬಿಂಬ ಕಾಣೋದಿಲ್ಲ. ಕಿವಿಗ ಆಲಿಕೆಗಳೆರಡು, ಆದರೆ ಶ್ರೋತ್ರೇಂದ್ರಿಯ ಒಂದೇ. ಹಾಗಾಗಿ ಈ ಕಿವಿಯಿಂದ ಕೇಳಿ ಈ ಕಿವಿಯಿಂದ ಬಿಟ್ಟ ಅಂತ ಹೇಳಿ ಅದನ್ನು ಮಾಡೋದಕ್ಕಾಗೋದಿಲ್ಲ. ಹಾಗಾಗಿ ಒಂದು ಮಾತು ಕೇಳಿ ಅದು ನಮಗೆ ಹೃದ್ಗತವಾಗಿ ನಮ್ಮ ಮನಸ್ಸಿನಲ್ಲಿ ಅದನ್ನು ನೆಲೆಸಬೇಕು, ಅದು ನಮ್ಮಲ್ಲಿ ಮುದ್ರಿತವಾಗಬೇಕು ಅಂತಂದರೆ ಆ ಮುದ್ರಾಧಾರಣಕ್ಕೆ, ವಚನದ ಮುದ್ರಾಧಾರಣಕ್ಕೆ ನಾವು ನಮ್ಮ ಮೈ ಮತ್ತು ಮನಸ್ಸನ್ನು ಮಧುರಾಷ್ಟಕವೆಂಬುದು ಒಂದು ಸ್ತೋತ್ರ.
ಸ್ತೋತ್ರ, ಸ್ತುತಿ ಎಲ್ಲ ಸಮಾನಾರ್ಥಕವಾದ ಶಬ್ದಗಳು. ಸ್ತುತಿ ಅಂದರೆ ಹೊಗಳೋದು ಅಂತ. ಏನು ರೀ, ಅದೇನು ವಿಶೇಷ? ಯಾರನ್ನು ಯಾರು ಬೇಕಾದರೂ ಹೊಗಳಬಹುದು. ಏನಾದರೂ ಪ್ರಯೋಜನ ಇದೆ ಅಂತ ಆದರೆ ಯಾರನ್ನು ಯಾರು ಬೇಕಾದರೂ ಹೊಗಳಬಹುದು. ಇದನ್ನು ನಾವು ಅನುಭವಿಸ್ತಾ ಇದ್ದೇವೆ, ನಾವು ನೋಡ್ತಾ ಇದ್ದೇವೆ, ನಾವು ಕಾಣ್ತಾ ಇದ್ದೇವೆ. ಆದರೆ ಸುಲಭ ಅಲ್ಲ ಅದು, ಅಥವಾ ಅಷ್ಟು ಸರಳವೂ ಅಲ್ಲ ಅದು. ನೋಡಿ, ನಮ್ಮ ಅಕ್ಕಪಕ್ಕದವರನ್ನು ನಾವು ಹೊಗಳಬೇಕು ಅಂತಂದರೆ ಎಷ್ಟು ಕಷ್ಟ ಆಗ್ತದೆ ನಮಗೆ. ನಾವೇ ನಮ್ಮ ಜೀವನದ ಅನುಭವಗಳನ್ನು ಗಮನಿಸಿಕೊಂಡ್ರೆ ಗೊತ್ತಾಗ್ತದೆ. ನಮ್ಮ ಮನೆಯ ಮಗು ಬಹಳ ಮುದ್ದಾಗಿ ಬರೀತದೆ, ಬಹಳ ಮುದ್ದಾಗಿ ಮಾತಾಡ್ತದೆ, ಚಂದವಾಗಿ ಆಟ ಆಡ್ತದೆ. ನಮ್ಮ ಮನೆಯ ಮಗು ಒಂದು ವಸ್ತುವನ್ನು ಹಾಳು ಮಾಡೋದು ಬಹಳ ಚಂದ, ಪಕ್ಕದ ಮನೆಯವರಿಗೆ ಕಲ್ಲು ಎಸೆಯೋದು ಚಂದ. ಅಂದರೆ ಅದರ ಅಂದ ಚಂದವನ್ನೆಲ್ಲ ವರ್ಣನೆ ಮಾಡೋದಕ್ಕೆ, ಹೊಗಳೋದಕ್ಕೆ ನಮಗೆ ಶಬ್ದಗಳಿವೆ, ಮನಸ್ಸಿದೆ. ಅದೇ ಪಕ್ಕದ ಮನೆಯ ಮಗು ನೋಡೋದಕ್ಕೆ ಅಂದವಾಗಿ ಲಕ್ಷಣವಾಗಿದ್ದರೂ ಪರವಾಗಿಲ್ಲ, ಚೆನ್ನಾಗಿದೆ, ಆದರೆ ಮೂಗು ಸ್ವಲ್ಪ ದಪ್ಪ ಅಂತ ಹೇಳ್ತೀವಿ. ಮೂಗು ಸರಿಯಾಗಿದೆಯಲ್ಲ, ಸ್ವಲ್ಪ ತುಟಿ ತೆರೆದೇ ಇರುತ್ತೆ, ಮಗು ಜೊಲ್ಲು ಸುರಿಸ್ತಾ ಇರುತ್ತೆ ಅಂತ. ಅಲ್ಲ, ಮಕ್ಕಳು ಜೊಲ್ಲು ಸುರಿಸದೆ ದೊಡ್ಡವರು ಜೊಲ್ಲು ಸುರಿಸೋದಕ್ಕೆ ಸಾಧ್ಯವ? ಮಗುವಿನ ಜೊಲ್ಲು ಅದು ಏನು ಚಂದ ಅದು. ಆದರೆ ಈ ಅಂದವನ್ನು ನಾವು ದೋಷವಾಗಿ ಕಾಣ್ತೇವೆ. ಅಂದರೆ ಇನ್ನೊಬ್ಬರನ್ನು ಹೊಗಳೋದು ಅಂತಂದರೆ ಸುಲಭ ಅಲ್ಲ, ಅದು ಸರಳ ಅಲ್ಲ. ನಾವು ಸರಳ ಅಂತ ಅಂದ್ಕೊಂಡು ಬಿಟ್ಟಿದ್ದೇವೆ. ನಮ್ಮ ಪಕ್ಕದವನು ಅಂದವಾಗಿ ಬರೆದಾಗ ಅವನ ಬರವಣಿಗೆಯಲ್ಲಿ ವ್ಯಾಕರಣದ ದೋಷ ಏನಿದೆ ಅಂತ ಹೇಳೋದು. ವಿಚಾರ ಮಾಡ್ತಾ ಇರೋದು ಬರವಣಿಗೆಯನ್ನು. ಸುಂದರವಾದ ಬರಹಕ್ಕೆ 5 ಅಂಕಗಳು. ಆದರೆ ನಮ್ಮ ಈ ಅಂಕದ ಪರದೆಯಲ್ಲಿ ನಾವು ವ್ಯಾಕರಣದ ವಿಚಾರ, ಅವರು ಬರೆದಿದ್ದಾನೆ, ಆ ತಲೆಕೊಟ್ಟು ಸರಿಯಾಗಿಲ್ಲ ಅಂತ ಹೇಳೋದು. ಅಂದರೆ ಇದರ ಅರ್ಥವೇನು ಅಂತಂದರೆ, ಮುಕ್ತವಾದ ಮನಸ್ಸಿನಿಂದ ನಾವು ಇನ್ನೊಬ್ಬರ ಗುಣವನ್ನು ಹೊಗಳೋದಕ್ಕೆ ಆಗದೇ ಇರುವಷ್ಟು ನಮಗೊಂದು ಬಗೆಯ ಈಗೋ, ಒಂದು ಅಹಂಕಾರವಿದೆ. ಮತ್ತು ಇಲ್ಲದೇ ಇರುವ ಗುಣವನ್ನು ಸೇರಿಸುವಷ್ಟು ನಮಗೆ ಮಮಕಾರ ಇದೆ. ನಮ್ಮವರು, ನಮ್ಮ ಮಕ್ಕಳು, ನಮ್ಮ ಪರಿವಾರ ಅಂತ ಆದರೆ ನಾವು ಅವರಲ್ಲಿರುವಂತಹ ಇಲ್ಲದ ಗುಣಗಳನ್ನೆಲ್ಲ ಸೇರಿಸ್ಕೊಂಡು ಹೊಗಳ್ತೇವೆ. ನಮ್ಮವರಲ್ಲ ಅಂತ ನಮ್ಮ ಸಂಬಂಧ ಇಲ್ಲದೇ ಇದ್ದಾಗ ಅವರಲ್ಲಿ ಇರುವ ಗುಣವನ್ನು ನಾವು ಕಾಣೋದಿಲ್ಲ. ಆದ್ದರಿಂದ ಹೊಗಳೋದು ಎಂಬುದು ಸುಲಭ ಅಲ್ಲ, ಅದು ಬಹಳ ಕಷ್ಟ. ಅದು ಇರಲಿ, ಹೊಗಳಬೇಕಾಗ್ತದೆ. ನಾವೆಲ್ಲ ಹೊಗಳೋದನ್ನು ಅಭ್ಯಾಸ ಮಾಡ್ಕೊಂಡಿದ್ದೇವೆ. ಅಂದರೆ ನಗುವಿಲ್ಲದ ನಗು, ಹಾಗೆಯೇ ಪ್ರಶಂಸೆ ಇಲ್ಲದ ಪ್ರಶಂಸೆ. ಕೆಲವರನ್ನು ಹೊಗಳಬೇಕು ಅಂತಂದರೆ ಉತ್ತುಂಗ ಶಿಖರಕ್ಕೆ ಏರಿಸ್ಬಿಡೋದು. ಶತಮಾನದ ಕವಿ, ಯಾರನ್ನೊಬ್ಬರನ್ನು ನಿಂದೆಗಲ್ಲ ನಾನು ಹೇಳೋದು, ಈ ಒಂದು ವಿಶೇಷಣ ಬಳಸುವಾಗ ನಮಗೆ ಹೊಣೆ ಇಲ್ಲ ಎನ್ನುವುದಕ್ಕೆ ನಾನು ಹೇಳ್ತಾ ಇರೋದು. ಸಹಸ್ರಮಾನದ ಲೇಖಕ ಅಂತ ಹೇಳೋದು. ನಮ್ಮ 70 ವರ್ಷದಲ್ಲಿ ಸಹಸ್ರಮಾನದ ಲೇಖನಕರನ್ನು ನಾವು ಹೇಗಪ್ಪ ಗುರುತಿಸೋದು? ಸಾಧ್ಯವಾ? ಕೆಲವರು ಅದಕ್ಕೊಂದು ವಾದ ಮಂಡಿಸಬಹುದು. 1000 ವರ್ಷದ ಇತಿಹಾಸ ಇದೆಯಲ್ಲ, ಅವರು ಬರೆದ ಗ್ರಂಥಗಳಿವೆಯಲ್ಲ, ಅವನ್ನು ನಾವು ಓದುವುದಕ್ಕೆ ಸಾಧ್ಯ ಇದೆಯಲ್ಲ, ನಾವು ಓದಿದ್ದೇವಲ್ಲ, ನಮಗೆ ಅವು ಅರ್ಥವಾಗಿವೆಯಲ್ಲ. ಎಲ್ಲ ಪೊಳ್ಳು, ಅಹಂಕಾರ ಅದು. ನಮ್ಮ ಜೊತೆಯಲ್ಲಿ ನಿತ್ಯ ಸಿಕ್ಕು ಮಾತಾಡುವವರ ಮಾತೇ ನಮಗೆ ಅರ್ಥ ಆಗಿರೋದಿಲ್ಲ. ನೀವು ಯಾಕೆ ಹೀಗೆ ಹೇಳಿದ್ರಿ ಅಂತ ಕೇಳ್ತೇವೆ. ಅದು ಏನಿಲ್ಲ, ಅದು ಹೀಗೆ ಅಂತ ಅವರು ವ್ಯಾಖ್ಯಾನ ಮಾಡ್ತಾರೆ. ಅವರ ಕಂಠಸಿರಿಯಿಂದ ಬರುವ ಶಬ್ದಗಳನ್ನೇ ನಾವು ಅರ್ಥ ಮಾಡಿಕೊಳ್ಳಿಕ್ಕೆ ನಮಗೆ ಸಾಧ್ಯ ಇಲ್ಲ. ಅಷ್ಟು ನಮ್ಮ ಈ ಜ್ಞಾನ ಸಾಮಗ್ರಿ ಎಂಬುದು ದುರ್ಬಲ ಆಗಿದೆ. 1000 ವರ್ಷದ ಹಿಂದೆ ಬರೆದ ಗ್ರಂಥ, ಅದು ಲಿಪಿಬದ್ಧವಾಗಿದೆ ಅಷ್ಟೇ. ಅಲ್ಲಿರುವ ಕಾಕುಗಳು ತಪ್ಪಿ ಹೋಗಿವೆ, ನಮ್ಮ ಕೈ ತಪ್ಪಿವೆ. ಪ್ರಶ್ನಾರ್ಥಕವಾದ ಧ್ವನಿಗಳೆಲ್ಲ ಅಡಗಿ ಹೋಗಿವೆ. ಉದ್ಗಾರದ ಸ್ವರ ಸಂತಾನ ಎಲ್ಲ ಲುಪ್ತ ಆಗಿಬಿಟ್ಟಿದೆ. ಬರೀ ಲಿಪಿಬದ್ಧವಾದದ್ದು. ಲಿಪಿ ಎಂಬುದು ಎಷ್ಟು ಸ್ಥೂಲ ಎನ್ನುವುದಕ್ಕೆ ಒಂದು ಉದಾಹರಣೆ ಕೊಡ್ಬೋದು. ಉದಾಹರಣೆಗೆ ಅ ಎಂಬಂಥ ಒಂದು ಸ್ವರ, ಇದರ 18 ಪ್ರಭೇದಗಳಿವೆ ಅಂತ ಪಾಣಿನಿ ಮಹರ್ಷಿಗಳು ಹೇಳಿದ್ದಾರೆ. ಉದಾತ್ತ, ಅನುದಾತ್ತ, ಸ್ವರಿತ, ಅನುನಾಸಿಕ, ಅನುನಾಸಿಕ, ಹ್ರಸ್ವ, ದೀರ್ಘ, ಪ್ಲುತ, ಹೀಗೆಲ್ಲ ವಿಭಾಗ ಮಾಡಿ 18 ಪ್ರಭೇದ ಇದೆ ಅಕಾರಕ್ಕೆ. ಈ 18 ಪ್ರಭೇದಕ್ಕೆ ನಾವು ಬಳಸ್ತಾ ಇರುವುದು ಒಂದೇ ರೇಖೆ, ಒಂದೇ ರೇಖಾ ವಿನ್ಯಾಸ, ಬೇರೆ ಇಲ್ಲ. ಆ 18 ಪ್ರಭೇದಗಳಲ್ಲಿ ಅದು ಏನೆಲ್ಲ ವ್ಯತ್ಯಾಸ ಆಗಬಹುದು? ಅದೇ ಒಬ್ಬ ಉಚ್ಚಾರ ಮಾಡುವವನು, ಉಚ್ಚರಿಸುವವನು ಎದುರುಗಡೆ ಇದ್ದರೆ ಈ ಪ್ರಭೇದಗಳನ್ನೆಲ್ಲ ನಮ್ಮ ಕಿವಿ ಮುದ್ರಣ ಮಾಡ್ಕೊಳ್ಬೋದು. ನಾವು ಅದರ ಅರ್ಥಾಂತರಗಳು, ಅರ್ಥದ ಪರಿಧಿಗಳು, ಅರ್ಥದ ರೇಖೆಗಳು, ಅದರ ಶೇಡ್ಸ್ಗಳನ್ನೆಲ್ಲ ನಾವು ತಿಳ್ಕೊಳ್ಬಹುದು.
ಆದ್ದರಿಂದ ನಮಗೆ ಗೊತ್ತಾಗಿದೆ ಅಂತ ಹೇಗಪ್ಪ ಹೇಳೋದು? ಜೊತೆಯಲ್ಲಿ ಮಾತಾಡುವವರ ಮಾತೇ ಪೂರ್ಣ ಅರ್ಥ ಆಗದೇ ಇರುವಾಗ 100 ವರ್ಷದ ಸಾಹಿತ್ಯ, 1000 ವರ್ಷದ ಸಾಹಿತ್ಯ ನಮಗೆ ಅರ್ಥವಾಗಿದೆ ಅಂತ ಹೇಳೋದು ಪೊಳ್ಳು ಅಹಂಕಾರ ಅಂತ ನನಗನ್ನಿಸ್ತದೆ. ತಪ್ಪಿರಬಹುದು, ಆದರೂ ನನ್ನ ತಪ್ಪನ್ನು ಸಮರ್ಥನೆ ಮಾಡುವಷ್ಟು ನನಗೆ ತರ್ಕ ಗೊತ್ತಿದೆ. ನಾನು ಅದನ್ನು ಹೇಳಿಯೇ ಹೇಳ್ತೇನೆ. ಸುಲಭವಾಗಿ ಇದನ್ನು ತಪ್ಪು ಅಂತ ಹೇಳಲಿಕ್ಕೆ ನಿಮಗೂ ಸಾಧ್ಯ ಆಗದೇ ಇರ್ಬೋದು. ನನ್ನ ದೃಷ್ಟಿಯಿಂದ ಸಹಸ್ರಮಾನದ ಲೇಖಕ, ಶತಮಾನದ ಕವಿ ಎಲ್ಲ ಅಹಂಕಾರದ, ತನ್ನನ್ನು ತಾನು ಎತ್ತರಿಸಿಕೊಳ್ಳುವ ಹುನ್ನಾರಿನಿಂದ ಬಂದ ಹೊಗಳಿಕೆ. ಅದು ಹೊಗಳಿಕೆ ಅಲ್ಲ. ಅದು ಹಾಗಿದ್ರೆ ಹೊಗಳಲೇಬಾರದೆ? ಹೊಗಳಬೇಕು. ಹೊಗಳುವುದು, ಈ ಹೊಗಳು ಎನ್ನುವ ಶಬ್ದವೇ ಕನ್ನಡ ಭಾಷೆ ಕೊಟ್ಟ ಅತ್ಯುತ್ತಮವಾದ ಶಬ್ದಗಳಲ್ಲಿ ಒಂದದು. ಹೊಗಳುವುದು ಅಂತಂದರೆ ಏನು ಅಂತಂದರೆ, ಇರೋ ಒಂದು ಗುಣಕ್ಕೆ, ಇರುವ ವಸ್ತುವಿಗೆ, ಇರುವ ವ್ಯಕ್ತಿಗೆ ಒಂದು ಶಬ್ದದ ಆಕೃತಿಯನ್ನು ಕೊಡೋದದು. ಇದನ್ನು ಹೊಗಳುವಾಗ ಇರುವ ಒಂದು ಕನ್ನಡಕ, ಇದನ್ನು ಹೊಗಳುವುದು ಅಂತಂದರೆ ಈ ವಸ್ತುವಿನ ಪರಿಚಯವನ್ನು ಶಬ್ದದ ಮೂಲಕ ವಿಸ್ತರಿಸುವುದು. ವಸ್ತು ಇದೆ, ಕಣ್ಣಿದ್ದವನಿಗೆ ಕಾಣುತ್ತೆ, ಕೈ ಇದ್ದವನಿಗೆ ಬಳಸ್ಕೊಳ್ಳೋದಕ್ಕೆ ಸಿಗತ್ತೆ. ಆದರೆ ಇದನ್ನು ಶಬ್ದ ರೂಪದಲ್ಲಿ ವಿಸ್ತರಿಸಿದಾಗ ನೋಡದೇ ಇರುವ, ಮುಟ್ಟದೇ ಇರುವ ಸಂದರ್ಭಗಳಲ್ಲಿಯೂ ಅದು ನೆರವಾಗಬಲ್ಲದು. ಆ ದೃಷ್ಟಿಯಿಂದ ಶಬ್ದದ ಮೂಲಕ ಒಂದು ವಸ್ತುವನ್ನು, ಒಂದು ಗುಣವನ್ನು ನಾವು ವಿಸ್ತರಿಸಿದಾಗ, ಇಟ್ಟಾಗ ಅದು ಹೊಗಳುವುದು. ಅದೇ ವರ್ಣನೆ ಅಂತ. ಆದ್ದರಿಂದ ನಾವೀಗ ವರ್ಣನೆ ಮಾಡಬೇಕು, ಯಾಕಂದ್ರೆ ನಮಗೆ ಅದೊಂದು ಸಾಧನ ಸಿಕ್ಕಿದೆ. ಮಾತೆಂಬುದು ಬಹಳ ಅದ್ಭುತವಾದ ಸಾಧನ ನಮಗಿರುವಂಥದ್ದು. ವಾಕ್ ಇಲ್ಲದೇ ಇದ್ದರೆ ನಮಗೆ ಆರೋಗ್ಯ ಉಳಿಯೋಲ್ಲ. ಯಾಕೆ ಅಂದರೆ ಬೆಳಗಾದರೆ ವಾಕ್ ಬೇಕು, ಸಾಯಂಕಾಲ ವಾಕ್ ಬೇಕು. ಯಾಕೆ ಅಂದರೆ ವಾಕ್ ಇಲ್ಲದೇ ಇದ್ದರೆ ಆರೋಗ್ಯ ಇಲ್ಲ. ನೋಡಿ, ಇದು ದೇಹಕ್ಕೆ ಮಾತ್ರ ಅಲ್ಲ, ಮನಸ್ಸಿಗೂ ವಾಕ್ ಇಲ್ಲದೇ ಇದ್ದರೆ ಆರೋಗ್ಯ ಇಲ್ಲ. ಈ ವಾಕ್ಯೆಂಬ ಅದ್ಭುತವಾದ ಸಾಧನವನ್ನು ನಾವು ಇಟ್ಟುಕೊಂಡಿದ್ದೇವೆ. ಯಾಕೆ? ನಮ್ಮ ಮನಸ್ಸಿನ ಆರೋಗ್ಯವನ್ನು ಉಳಿಸ್ಕೊಳ್ಳೋ ಬಗ್ಗೆ. ದೇಹದ ಆರೋಗ್ಯಕ್ಕೆ ವಾಕ್ ಬೇರೆ ಭಾಷೆಯಲ್ಲಿ, ಮನಸ್ಸಿನ ಆರೋಗ್ಯಕ್ಕೆ ವಾಕ್ ಸಂಸ್ಕೃತದಲ್ಲಿ. ಆದ್ದರಿಂದ ಈ ವಾಕ್ ಮತ್ತು ವಾಕ್ ಎರಡೂ ನಮಗೆ ಬೇಕು. ಈ ಸಾಧನ ನಾವು ಇದ್ದ ಮೇಲೆ ಈ ವಾಕ್ಯದಿಂದ ನಾವು ಏನನ್ನು ವಿಸ್ತರಿಸಬೇಕು? ನಮಗೊಂದು ಹೊಣೆ ಇದೆ. ಸುಳ್ಳನ್ನು ವಿಸ್ತರಿಸೋದಾ, ಕಪಟವನ್ನು ವಿಸ್ತರಿಸೋದಾ, ವಂಚನೆಯನ್ನು ವಿಸ್ತರಿಸೋದಾ, ಇನ್ನೊಬ್ಬರ ಬಗ್ಗೆ ಚಾಡಿಯನ್ನು ವಿಸ್ತರಿಸೋದಾ, ಏನು ಮಾಡೋದು ಅಂತ ಕೇಳಿದರೆ ನಮಗಿರುವ ಒಂದೇ ಒಂದು ಹೊಣೆ ಅಂತಂದರೆ ವರ್ಣನ, ಹೊಗಳುವುದು. ಹೊಗಳಬೇಕು. ಆವಾಗ ಹೊಗಳುವುದು, ಈ ಶಬ್ದವೆಂಬ ಅಪೂರ್ವವಾದ, ವಾಕ್ಯೆಂಬ ಅಪೂರ್ವವಾದ ಸಾಧನವನ್ನು ನಾವು ಬಳಸಿಕೊಳ್ಳಬೇಕಾದದ್ದೇ ಹೊಗಳುವುದಕ್ಕೆ, ವರ್ಣಿಸೋದಕ್ಕೆ. ಹಾಗಿದ್ರೆ ನಾವು ವರ್ಣನೆ ಏನು ಮಾಡಬೇಕು ಅಂತ ಕೇಳಿದರೆ ಗುಣವನ್ನು ವರ್ಣನೆ ಮಾಡಬೇಕು. ಯಾವುದು ಪ್ರಾಮಾಣಿಕವಾಗಿ ಇದೆಯೋ, ಪ್ರಾಮಾಣಿಕವಾಗಿ ಯಾವುದು ತೋರ್ತಾ ಇದೆಯೋ ಅದನ್ನು ವಿಸ್ತರಿಸಬೇಕು. ಈ ಗುಣವರ್ಣನ ಎಂಬುದೇ ಸ್ತುತಿ. ಆದ್ದರಿಂದ ನಾವು ಆಡುವ ಮಾತೆಲ್ಲ ಸ್ತುತಿಯಾಗಬೇಕು. ಅಂದರೆ ಗುಣವನ್ನು ವರ್ಣಿಸಬೇಕು, ಇರುವ ಗುಣವನ್ನೇ ವರ್ಣಿಸಬೇಕು. ಯಾರ ಬಗ್ಗೆ ನಾವು ಹೊಗಳ್ತಾ ಇದ್ದೇವೆಯೋ ಅವರಲ್ಲಿರುವ ಗುಣವನ್ನೇ ಅದು ವರ್ಣಿಸಬೇಕು. ಇದನ್ನೇ ಶಾಸ್ತ್ರಕಾರರು ಒಂದು ಸಂಕ್ಷೇಪವಾಗಿ ಹೇಳಿದರು. ಗುಣಿನಿಷ್ಠ ಗುಣಾಭಿಧಾನಂ ಸ್ತುತಿ. ಗುಣಾಶ್ರಯನಾದಂತಹ ಒಬ್ಬ ವ್ಯಕ್ತಿ, ಒಂದು ವಸ್ತು, ಅವನಲ್ಲಿರುವ ಗುಣಿನಿಷ್ಠ ಗುಣಾಭಿಧಾನ, ಅವನಲ್ಲಿ ಇರುವಂತಹ ಗುಣವನ್ನು ವರ್ಣನೆ ಮಾಡಬೇಕು ಅಂತ ನಮಗೆ ಪಾಠ ಹೇಳಿದ ಆಚಾರ್ಯರು ಇದರ ಆಶಯವನ್ನು ಸ್ವಲ್ಪ ವಿಸ್ತರಿಸಿ ಹೇಳಿದರು. ಗುಣಿನಿಷ್ಠ ಗುಣಾಭಿಧಾನಂ ಸ್ತುತಿ ಅಂತಿದೆಯಪ್ಪ, ಗಮನಿಸಬೇಕು. ಗುಣಿಯಲ್ಲಿ ಇರುವ ಗುಣ ಅಂತಲ್ಲ, ಗುಣಿಗೆ ನಿಷ್ಠವಾದ ಗುಣ. ಗುಣಿನಿಷ್ಠ ಗುಣಾಭಿಧಾನಂ. ಈ ಗುಣಗಳಿಗೆಲ್ಲ ಒಂದು ನಿಷ್ಠೆ ಇದೆ, ಅದಕ್ಕೆ ಇಂಥಲ್ಲಿಯೇ ನೆಲೆಗೊಳ್ಳಬೇಕು ಅಂತಿದೆ. ಗುಣಗಳು ಯಾವ ಗುಣಿಯಲ್ಲಿ ತಾವಾಗಿ ಬಂದು ನೆಲೆಗೊಳ್ಳುತ್ತವೆಯೋ ಅದನ್ನು ಅಭಿಧಾನ ಮಾಡಿ, ಅದನ್ನು ಹೇಳಿ. ಅದಕ್ಕಾಗಿ ನಮ್ಮ ಈ ವಾಕ್ಯೆಂಬಂತಹ ಒಂದು ಸಾಧನವನ್ನು ನಾವು ಬಳಸಿಕೊಳ್ಬೇಕು. ಗುಣಿನಿಷ್ಠ ಗುಣಾಭಿಧಾನಂ ಸ್ತುತಿ. ಆದ್ದರಿಂದ ಏನಾಗುತ್ತೆ? ಗುಣಕ್ಕೆ ಗುಣಿಯಲ್ಲಿ ನಿಷ್ಠೆ ಇದೆ, ನಮ್ಮ ವಾಕ್ಕಿಗೆ ಗುಣದಲ್ಲಿ ನಿಷ್ಠೆ ಇದೆ. ಆದ್ದರಿಂದ ವಾಕ್, ಮಾತು ಗುಣದಲ್ಲಿ ನಿಷ್ಠವಾಗಿರುತ್ತದೆ, ಗುಣವೆಂಬುದು ಗುಣಿಯಲ್ಲಿ ನಿಷ್ಠವಾಗ್ತದೆ. ಆದ್ದರಿಂದ ನಾವು ಆಡುವ ಮಾತೆಲ್ಲ ಹೋಗಿ ನಿಂತುಕೊಳ್ಳೋದು ಎಲ್ಲಿ ಅಂತಂದರೆ ಪ್ರಪಂಚದಲ್ಲಿ ಗುಣಿ ಅಂತ ಕರೆಸಿಕೊಳ್ಳುವ ಭಗವಂತನಲ್ಲಿ ಮಾತ್ರ. ಆದ್ದರಿಂದ ಈ ವಾಗಾರಂಭ ಎಲ್ಲ ಸಂಸ್ಕೃತದಲ್ಲಿ ವಾಗಾರಂಭ,
ಕನ್ನಡದಲ್ಲಿ ವಾಗಾರಂಭ, ವಾಕ್ಯನ ಕೃಷಿ. ಇದಕ್ಕೆಲ್ಲ ಏನು ನಿಷ್ಠೆ ಅಂದರೆ ಗುಣದಲ್ಲಿ ನಿಷ್ಠೆ. ಈ ಗುಣಕ್ಕೆ ನಿಷ್ಠೆ ಗುಣಿಯಲ್ಲಿ, ಪರಮಾತ್ಮನಲ್ಲಿ. ನೋಡಿ, ಕನಬರಿಸುತ್ತಾ ಆಡುವ ಮಾತು ಸ್ತುತಿಯಾಗಬಹುದು, ಮೈಯನ್ನು ಜಿಗುಟಿಕೊಂಡು ಎಚ್ಚೆತ್ತು ಆಡುವ ಮಾತು ಸ್ತುತಿಯಾಗಬಲ್ಲದು, ಒಳ್ಳೆಯ ಸಂಸ್ಕಾರದಿಂದ ಹರಟೆ ಕೊಚ್ಚಿದರೆ ಅದು ಸ್ತುತಿಯಾಗಬಲ್ಲದು. ಅಂದರೆ ಅಂತಹ ಒಂದು ಹೊಣೆ ಇದೆ. ಗುಣಿನಿಷ್ಠ ಗುಣಾಭಿಧಾನಂ ಸ್ತುತಿ ಅಂತ. ಈ ಸ್ತುತಿ ಎಂಬುದು ಭಾರತೀಯ ಪರಂಪರೆಯಲ್ಲಿ ಒಂದು ಅಂಗ. ಅದು ನಮ್ಮ ಸಂಪ್ರದಾಯದಲ್ಲಿ ಒಂದು ಪ್ರಮುಖವಾದ ಪ್ರಧಾನವಾದ ಒಂದು ಪ್ರವಾಹ. ಯಾಕೆ ಇದು ಪ್ರವಾಹವಾಗಿ ಬೆಳೆದು ಬಂತು ಅಂತಂದರೆ, ಋಷಿಗಳು ಇದರ ರಹಸ್ಯವನ್ನು ಅರ್ಥ ಮಾಡಿಕೊಂಡ್ರು. ಯಾಕೆಂದರೆ ಮಾತು ನೆಲೆಗೊಳ್ಳಬೇಕಾದದ್ದು ಗುಣದಲ್ಲಿ ಅಂತ. ಈ ಗುಣ ಸಂಬಂಧವನ್ನು ಅವರು ಕಳಚಿಕೊಳ್ಳಿಲ್ಲ, ಗುಣ ಸಂಬಂಧವನ್ನು ದೃಢಪಡಿಸಿಕೊಂಡ್ರು. ಇಷ್ಟು ಒಂದು ಪೂರ್ವ ಸಿದ್ಧತೆ ಮಾಡ್ಕೊಳ್ಳೋಣ. ಈಗ ಗುಣವನ್ನು ಪ್ರಶಂಸೆ ಮಾಡಬೇಕು, ಹೊಗಳಬೇಕು. ಯಾಕೆಂದರೆ ನಮ್ಮ ವಾಕ್ ಸಾರ್ಥಕವಾಗಬೇಕು ಅಂದರೆ ಗುಣವನ್ನು ಹೊಗಳಬೇಕು ಅಂತ ಆಯಿತು. ಗುಣವನ್ನು ಹೊಗಳಿದ್ರಿಂದ ನಮಗೇನು ಲಾಭ ಏನೋ ಒಂದು ಪ್ರಶ್ನೆ ಇದ್ದೇ ಇದೆ. ನಾವು ಈ ಪ್ರಶ್ನೆಯನ್ನು ಎಷ್ಟೇ ಅಲ್ಲಗಳಿಬಹುದು, ಇದು ಬಾಲಿಶ ಬಾಲಿಶ ಅಂತ ಅನ್ಕೋಬಹುದು, ಆದರೆ ಈ ಬಾಲಿಶತ್ವವನ್ನು ದಾಟಲಿಕ್ಕೆ ಆಗೋದಿಲ್ಲ ಅದು. ಯಾಕೆಂದರೆ ಯಾಕೆ ಹೊಗಳಬೇಕು ನಾವು? ಏನ್ರಿ ಹೊಗಳಿದರೆ ನಮಗೆ ಲಾಭ? ನಮ್ಮ ಕಚೇರಿಯಲ್ಲಿರುವಂತಹ ಅಧಿಕಾರಿಯನ್ನು ಹೊಗಳಿದರೆ ಒಂದು ದಿವಸದ CL ಸಿಗತ್ತೆ, ನನಗೆ ಲಾಭ ಇದೆ. ಏನು ಸರ್, ನೀವು ಬಂದ ಮೇಲೆ ನಮ್ಮ ಡಿಪಾರ್ಟ್ಮೆಂಟು ತುಂಬ ಜನರ ಬಾಯಲ್ಲೇ ನಿಂತ್ಕೊಂಡ್ಬಿಟ್ಟಿದೆ ಅಂತ. ಅಂದರೆ ಅವ್ರ ಡಿಪಾರ್ಟ್ಮೆಂಟ್ ಇರೋದೇ ಜನರ ಬಾಯಲ್ಲಿ. ಕಾರಣ ಏನು ಅಂತಂದರೆ, ಈ ಆಫೀಸರ್ ಕೈ ಇರೋದೇ ಜನರ ಕಿಸೆಯಲ್ಲಿ, ಆದ್ದರಿಂದ ಜನರ ಬಾಯಲ್ಲೇ ಡಿಪಾರ್ಟ್ಮೆಂಟ್ ಇರಬೇಕದು. ಅಂದರೆ ನಾವು ಅಧಿಕಾರಿಯನ್ನು ಹೊಗಳಿದ್ದರಿಂದ ನಮಗೊಂದು ಲಾಭ ಇದೆ, ಒಂದು CL ಸಿಗತ್ತೆ. ಹೆಚ್ಚೇಕೆ ಇತ್ತೀಚೆಗೆ ಹೋಟೆಲ್ಲಿಗೆ ಹೋದರೆ ಸಪ್ಲೈ ಮಾಡುವವ್ರನ್ನೂ ಹೊಗಳಬೇಕಾಗತ್ತೆ. ನಿಮಗೆ ಈ ಯೂನಿಫಾರ್ಮ್ ತುಂಬ ಚೆನ್ನಾಗಿ ಒಪ್ಪತ್ತೆ ಅಂತಂದರೆ ಅವನು ಒಳ್ಳೆ ಆ ಕಪ್ಪನ್ನು ಒರೆಸಿಬಿಟ್ಟು ಅದರೊಳಗೆ ಟೀ ಹಾಕ್ಕೊಂಡು ಬಂದು ಮೆಲ್ಲಗೆ ತಂದು ಕೊಡ್ತಾನೆ. ಅದನ್ನು ಹೊಗಳದೇ ಇದ್ದರೆ ಟೀ ಗ್ಲಾಸ್ನಲ್ಲಿ ತನ್ನ ಬೆರಳೇ ಇಟ್ಕೊಂಡು ಬಂದುಬಿಡ್ತಾನೆ. ಅಂದರೆ ಹೊಗಳಿದರೆ ಒಂದು ಲಾಭ ಇದೆ ನೋಡಿ, ನಾನು ತುಟಿ ಇಟ್ಟು ಕುಡಿಯೋದಕ್ಕೆ ಅನುಕೂಲ ಮಾಡಿಕೊಡ್ತಾನೆ ಅವನು, ಆದ್ದರಿಂದ ಅವನನ್ನು ನಾವು ಹೊಗಳಬೇಕು. ಇದೆಲ್ಲ ನಮ್ಮ ವ್ಯವಹಾರದಲ್ಲಿ ಗೊತ್ತಾಗಿದೆ. ಆದರೆ ಇದು ನಿಜವಾದ ಹೊಗಳಿಕೆ ಅಲ್ಲ. ಇದು ಹೊಗಳಿಕೆ ಅಲ್ಲ, ನಮ್ಮ ಸ್ವಾರ್ಥವನ್ನು ಸಾಧಿಸಿಕೊಳ್ಳುವ ಒಂದು ಬಗೆಯ ವಂಚನೆ. ಅದು ಸಮಯ ಸಾಧಕತೆ. ನೋಡಿ, ಒಂದು ಶಬ್ದವನ್ನು ನಾವು ಅಪಮೌಲ್ಯಗೊಳಿಸಿ ಬಳಸ್ಕೊಳ್ತಾ ಇದ್ದೇವೆ. ಸಮಯ ಸಾಧಕ ಅಂತ ಒಂದು ಶಬ್ದ. ಈಗ ನಾನು ಈ ಗತಾನುಗತಿಕವಾಗಿ ಪ್ರವಾಹದಲ್ಲಿ ಬಿದ್ದೇ ಬಳಸಿಬಿಟ್ಟೆ, ನನಗೆ ಈಗ ಅನಿಸ್ತಾ ಇದೆ ಅಪಚಾರ ಅದು ಅಂತ. ಸಮಯ ಸಾಧಕ ಎಂಬ ಶಬ್ದವನ್ನು ನಾವು ಹೀಗೆ ಬಳಸೋದ? ಸಮಯ ಶಬ್ದಕ್ಕೆ ಋಷಿಗಳು ಕೊಟ್ಟ ಶಬ್ದ ಇದು. ಧರ್ಮಜ್ಞ ಸಮಯ ಪ್ರಮಾಣಂ. ಧರ್ಮಜ್ಞ ಸಮಯ ಅಂದರೆ ಧರ್ಮಜ್ಞರಾದವರು ಮಾಡುವ ವ್ಯವಸ್ಥೆ, ಅದಕ್ಕೆ ಸಮಯ ಅಂತ ಹೆಸರು. ಈ ಸಮಯವನ್ನು ಸಾಧಿಸುವ ಯಾರು? ಅವ ಪ್ರಾಮಾಣಿಕಮ, ಅವ ನಿಜವಾಗಿ ಸಮಯ ಕಿಂಕರ, ತೀರ್ಥಂಕರವ, ಶಾಸ್ತ್ರಕಾರನೂ ಹೌದು, ಶಾಸ್ತ್ರವನ್ನು ಪ್ರಸಾರ ಮಾಡುವವನು ಹೌದು. ಅಂಥ ಒಂದು ಸಮಯ ಸಾಧಕ ಎಂಬ ಶಬ್ದವನ್ನು ನಾವು ಇಲ್ಲಿ ಬಳಸ್ಕೊಂಡ್ಬಿಟ್ವಿ. ಇರಲಿ, ಅದು ಪ್ರವಾಹ ಪತಿತರಾಗಿ ಹಾಗೆ ಎಷ್ಟೋ ತಪ್ಪನ್ನು ನಾವು ಮಾಡ್ತೇವೆ, ಇರಲಿ. ಅಂದರೆ ಒಂದು ವಂಚನಾ ಬುದ್ಧಿಯಿಂದ ನಾವು ಹೊಗಳ್ತಾ ಇದ್ದೇವೆ. ಇದರಿಂದ ನಮಗೂ ಲಾಭ ಇಲ್ಲ, ಹೊಗಳಿಸಿಕೊಂಡವನಿಗೂ ಲಾಭ ಇಲ್ಲ. ನಮಗೂ ಲಾಭ ಇಲ್ಲ ಅಂತಂದರೆ ತತ್ಕಾಲದಲ್ಲಿ ಯಾವುದೋ ಒಂದು ಕೆಲಸ ಸುಗಮ ಆಗತ್ತೆ, ಆದರೆ ಅವನ ಅಂತರಾತ್ಮಕ್ಕೆ ಗೊತ್ತಾಗಿರುತ್ತೆ, ಇವನು ಕಳ್ಳ, ಇವನು ನನ್ನನ್ನು ಹೊಗಳ್ತಾ ಇಲ್ಲ, ನನ್ನ ಹತ್ರ ಏನೋ ಒಂದು ಕೆಲಸ ಆಗಬೇಕಾಗಿದೆ, ಅದರಿಂದ ಹೊಗಳಿಕೆ ನಟನೆ ಮಾಡ್ತಾ ಇದ್ದಾನೆ ಅಂತ ಅವನು ಅಂದುಕೊಳ್ತಾನೆ. ಋಷಿಗಳ ಆಶಯದಂತೆ ಈ ಸ್ತುತಿಯಿಂದ ಏನು ಲಾಭ ಅಂತಂದರೆ, ಒಂದು ಪರಮವಾದ ಲಾಭವನ್ನು ಅವರು ನಿರೀಕ್ಷೆ ಮಾಡಿದ್ದಾರೆ. ಯಾವುದು ಅಂದರೆ ನಾವು ಗುಣಿಯಾಗೋದು. ಗುಣಿನಿಷ್ಠ ಗುಣಾಭಿಧಾನ ಮಾಡ್ತಾ ಮಾಡ್ತಾ ಆ ಗುಣಗಳು ಎಲ್ಲಿ ನಿಷ್ಠವಾಗಿವೆಯೋ ಆ ನಿಷ್ಠಾ ಎಂಬುದು ಆ ಸ್ಥಾನ ನಾವೇ ಆಗಬಹುದು. ಪ್ರಾಮಾಣಿಕತೆಯನ್ನು ಹೊಗಳ್ತಾ ಬಂದರೆ, ಸತ್ಯವನ್ನೇ ಹೊಗಳ್ತಾ ಬಂದರೆ, ಸದಾಚಾರವನ್ನೇ ಹೊಗಳ್ತಾ ಬಂದರೆ, ನಮ್ಮ ಮನೆಯಲ್ಲಿ ನಿತ್ಯ ಬೆಳಗಾದರೆ ಮಧ್ಯಾಹ್ನ ಸಾಯಂಕಾಲ ಮಕ್ಕಳಿರುವಾಗ ದೊಡ್ಡವರಿರುವಾಗ ಸತ್ಯದ ಬಗ್ಗೆ, ಸದಾಚಾರದ ಬಗ್ಗೆ, ಒಂದು ಸೌಮನಸ್ಯದ ನಡೆನುಡಿಯ ಬಗ್ಗೆ ಮಾತಾಡ್ತಾ ಇದ್ದರೆ ನಮ್ಮ ಮಕ್ಕಳು ಸಜ್ಜನರಾಗ್ತಾರೆ. ಯಾಕೆ? ಮಕ್ಕಳಲ್ಲಿ ಆ ಗುಣನಿಷ್ಠೆ ತಾನೇ ಬಂತು. ನಮ್ಮ ವಾಕ್ ಗುಣನಿಷ್ಠವಾಗಿ ಮಕ್ಕಳನ್ನು ಗುಣನಿಷ್ಠರನ್ನಾಗಿ ಮಾಡಿತು. ಕೆಲವೇ ವರ್ಷಗಳಲ್ಲಿ ಮಕ್ಕಳು ಗುಣಿಗಳಾಗ್ತಾರೆ. ಆದ್ದರಿಂದ ಸದ್ಗುಣಿಗಳನ್ನು, ಸದಾಚಾರಿಗಳನ್ನು, ಸಜ್ಜನರನ್ನು, ಸೌಮನಸ್ಯದ ಸತ್ಪ್ರಜೆಗಳನ್ನು ಸಿದ್ಧಪಡಿಸೋದಕ್ಕಾಗಿ ಲೋಕದಲ್ಲಿ ಸ್ತುತಿ ಎಂಬುದಿರಬೇಕು.
ಆದರೆ ಈ ಸ್ತುತಿ ಎಂಬುದು ಗುಣಿನಿಷ್ಠ ಗುಣಾಭಿಧಾನ ಆಗಿರಬೇಕು. ಇದು ಒಂದು ಸಾಮಾಜಿಕವಾದ ಪ್ರಭಾವ. ಇದು ಋಷಿಗಳ ದೃಷ್ಟಿ ಅಷ್ಟಕ್ಕೆ ಇಲ್ಲ. ಯಾಕೆಂದರೆ ಸಮಷ್ಟಿಯಲ್ಲಿ ಮಾಡಿದ ಪ್ರಭಾವ ಇದೆಯಲ್ಲ, ಅದು ವ್ಯಕ್ತಿನಿಷ್ಠ ಆಗುವವರೆಗೂ ಜೀವಂತವಾಗಿರಬೇಕದು. ಇಲ್ಲದೇ ಇದ್ದರೆ ಅದು ಪರಮ ಪ್ರಯೋಜನ. ಯಾಕಂದರೆ ಸಮಾಜವೆಂಬುದು ಒಂದು ಕಾಲ್ಪನಿಕ ವಸ್ತು. ಅದು ಸಮಾಜವೆಂಬುದು ಒಂದು ಕಾಲ್ಪನಿಕವೇ, ಅದು ನಿಜವಾಗಿ ಬೇರೆ ವಿಷಯ ಇರಲಿ, ಅದನ್ನು ನಾನು ಹೆಚ್ಚು ಲಂಬಿಸೋದಿಲ್ಲ. ಆದ್ದರಿಂದ ಸಾಮಾಜಿಕವಾದ ಪ್ರಯೋಜನ ಮಾತ್ರ ಇದಾಯಿತು. ವೈಯಕ್ತಿಕವಾದ ಪ್ರಯೋಜನ ಏನು ಅಂತಂದರೆ, ಪ್ರತಿಯೊಬ್ಬ ಜೀವನೂ ಗುಣಿಯಾಗಬೇಕು. ಗುಣಿ ಅಂದರೆ ಯಾರು? ಅನಂತ ಕಲ್ಯಾಣ ಪರಿಪೂರ್ಣ. ಅವನನ್ನು ನಾರಾಯಣ ಅಂತ ಹೇಳಿ, ಪರಮೇಶ್ವರ ಅಂತ ಹೇಳಿ, ಗಣಪತಿ ಅಂತ ಹೇಳಿ, ಯಾವ ಶಬ್ದಲ್ಲೂ ಹೇಳಿ, ಯಾವ ಆಕೃತಿಯಲ್ಲೂ ಪೂಜಿಸಿ, ನಿಮ್ಮ ಸ್ವಾತಂತ್ರ್ಯಕ್ಕೆ ಬಿಟ್ಟಿತ್ತು. ನಮ್ಮ ಸ್ವಾತಂತ್ರ್ಯಕ್ಕೆ ಬಿಟ್ಟು ವಿಚಾರ ಅದು. ಆದರೆ ಪ್ರತಿಯೊಬ್ಬ ಜೀವಾತ್ಮ, ನಮ್ಮ ಕುಬ್ಜತೆ ನಮಗೆ ಗೊತ್ತಿದೆ, ನಮ್ಮ ಅನರ್ಹತೆ ನಮಗೆ ಗೊತ್ತಿದೆ, ನಮ್ಮ ವ್ಯಾಪ್ಯತೆ ನಮಗೆ ಗೊತ್ತಿದೆ. ನಮ್ಮನ್ನು ಈ ಕುಬ್ಜತೆಯನ್ನು ಅಲ್ಲಾಡಿಸಿ ಕಿತ್ತೊಗೆದು ಒಂದು ವಿಶ್ವವ್ಯಾಪಕವಾಗಿ ಬೆಳೆಸಬೇಕು ಅಂತಾದರೆ ನಾವು ಅಣುವಾಗಿದ್ದವರು ಗುಣಿಯಾಗಬೇಕು. ಆದ್ದರಿಂದ ಅಣುವಾದವರನ್ನು ಗುಣಿಯಾಗಿಸುವ ಯಾವುದೋ ಒಂದು ಸಿದ್ಧಾಂತದ ಹಿನ್ನೆಲೆಯಲ್ಲಿ ಹೇಳಿದ ಮಾತಲ್ಲ. ಯಾಕೆಂದರೆ ಇದು ಒಂದು ಸಿದ್ಧಾಂತವೇ, ನಮ್ಮಲ್ಲಿ ದಾರ್ಶನಿಕ ಸಿದ್ಧಾಂತವೇ. ಜೀವ ಅಂದರೆ ಜೀವಾಹ ಅಣವಹ ಪರಮಾತ್ಮ ವಿಭು. ಆ ಪರಿಭಾಷೆಯಲ್ಲಿ ನಾನು ಹೇಳ್ತಾ ಇಲ್ಲ, ಯಾಕೆಂದರೆ ನಮ್ಮ ಯೋಗ್ಯತೆ ಅಣುವಿನಷ್ಟು ಅಂತ ಅಂದುಕೊಂಡು. ಆದ್ದರಿಂದ ಅಣುವಾದವನನ್ನು ಗುಣಿಯಾಗಿಸುವ ಒಂದು ಕ್ರಿಯೆ ಅಂತಂದರೆ ಸ್ತುತಿ. ನಾವು ದೊಡ್ಡದನ್ನು ಹಾಡಿ ಹೊಗಳಿ ಅದನ್ನು ಆಡಿ ತೋರಿಸ್ತಾ ಇದ್ದರೆ ನಾವು ದೊಡ್ಡವರಾಗಬಹುದು. ನಮ್ಮಲ್ಲಿ ಇಂಥ ಒಂದು ವ್ಯಾಪಕತೆ ಬರಬಹುದು. ಗುಣ ವಿಸ್ತಾರ ಆಗ್ತಾ ನಮ್ಮ ಸಂಸ್ಕಾರಗಳು ವಿಸ್ತಾರ ಆಗ್ತಾ ಆ ಗುಣನಿಷ್ಠೆಯ ಮನೋಧರ್ಮ ಬೆಳೀತಾ ನಾವು ಪೂರ್ಣ ಆಗಬಹುದು. ಆದ್ದರಿಂದ ಅಪೂರ್ಣರಾದವರು ಪೂರ್ಣ ಆಗುವುದಕ್ಕೆ, ಅಕಲನೋ ವಿಕಲನೋ ಆಗಿದ್ದವನು ಸಕಲ ಆಗುವುದಕ್ಕೆ ಇರುವ ಒಂದು ಸೇತು, ಒಂದು ಸಾಧನ ಅಂತಂದರೆ ಸ್ತುತಿ. ಆದ್ದರಿಂದಲೇ ಶಂಕರ ಭಗವತ್ಪಾದರು ಸ್ತೋತ್ರ ಸಾಹಿತ್ಯವನ್ನು ಅಮೋಘವಾಗಿ ಬೆಳೆಸಿದರು. ನಿಜವಾಗಿ ಅವರ ಮಾರ್ಗದರ್ಶನದ ಆಮೇಲೆ ಎಷ್ಟು ಸ್ತೋತ್ರಗಳು ಬಂದ್ಬೋದು. ಪರಮಾತ್ಮ ನಿರ್ಗುಣ ಅಂತ ಸಾಧಿಸಿದವರೇ ಅವನ ಗುಣವರ್ಣನೆ ಮಾಡಿದ್ದಾರೆ. ಅಲ್ಲಿ ಬಹಳ ಒಂದು ಸೂಕ್ಷ್ಮ ಸ್ಥಿತಿಯನ್ನು ನಾವು ನೋಡಬಹುದು. ಯಾಕೆಂದರೆ ಗುಣದಿಂದ ನಿರ್ಗುಣಕ್ಕೆ ಜಂಪ್ ತೆಗೆದುಕೊಳ್ಳೋದಕ್ಕೆ ಗುಣವನ್ನು ಪೂರ್ಣ ಮಾಡ್ಕೊಳ್ಬೇಕಾಗತ್ತೆ. ಅಂದರೆ ಒಂದು ಸಾರಿ ಜಿಗಿಬೇಕು ಅಂದರೆ ಆ ನೆಲೆ ಸ್ಥಿರವಾಗಿರಬೇಕು. ನಮ್ಮ ಬಲವತ್ತರವಾದ ಕಂಪವನ್ನು ಅದು ತಡ್ಕೊಳ್ಳುವಷ್ಟು ಇರಬೇಕದು. ಆದ್ದರಿಂದ ಆ ಗುಣಿಯನ್ನು ಸ್ಥಿರ ಮಾಡಿಕೊಂಡು ಸಗುಣವನ್ನು ಸ್ಥಿರ ಮಾಡಿ ಅಲ್ಲಿಂದ ಒಂದು ಜಂಪ್ ತಗೊಂಡ್ರವರು. ಜಂಪ್ ತಗೊಂಡ ಮೇಲೆ ನಿರ್ಗುಣದಲ್ಲಿ ಸೇರಿದರು ಅಂತ. ಆದ್ದರಿಂದ ಈ ಸಗುಣವನ್ನು ಬಿಟ್ಟರೆ ನಿರ್ಗುಣಕ್ಕೆ ಅರ್ಥವೇ ಇಲ್ಲ. ಆದ್ದರಿಂದಲೇ ಶಂಕರ ಭಗವತ್ಪಾದರು ನಿರ್ಗುಣ ಬ್ರಹ್ಮೋಪಾಸನೆಯನ್ನು ಎಷ್ಟೇ ಕೊಂಡಾಡಿದರು, ಸಗುಣ ಬ್ರಹ್ಮವನ್ನು ಬಹಳ ಚೆನ್ನಾಗಿ ಭಾವುಕವಾಗಿ ವರ್ಣಿಸಿದರು. ಆದ್ದರಿಂದ ಈ ಸ್ತುತಿ ಎಂಬುದು ಅಪೂರ್ಣವನ್ನು ಪೂರ್ಣ ಮಾಡ್ತದೆ, ಅಣುವನ್ನು ಗುಣಿಯನ್ನಾಗಿಸುತ್ತದೆ, ಜೀವನನ್ನು ದೇವನನ್ನಾಗಿಸುತ್ತದೆ. ಇದು ನಿಜವಾಗಿ ಸ್ತುತಿಯ ಸ್ತೋತ್ರದ ಪರಮ ಪ್ರಯೋಜನ. ಆದ್ದರಿಂದಲೇ ಯಾವುದೇ ಸ್ತೋತ್ರ ಪಾಠ ನೋಡಿ, ಅದರ ಕೊನೆಯಲ್ಲಿ ಒಂದು ಫಲಶ್ರುತಿ ಅಂತಿದೆ. ಆ ಫಲಶ್ರುತಿ ಕೇಳುವಾಗ ನಮ್ಗೆ ಆಶ್ಚರ್ಯ ಆಗ್ತದೆ. ಏನಪ್ಪ ಈ ಒಂದು 6 ಶ್ಲೋಕ, 8 ಶ್ಲೋಕ, ಈ 18 ಶ್ಲೋಕ, ಈ 64 ಶ್ಲೋಕ ಪಾಠ ಮಾಡಿದರೆ ಅದಾಗ್ತದೆ, ಅಂತಹ ಅಶ್ವಮೇಧ ಯಾಗದ ಪುಣ್ಯ ಇದು ಬರ್ತದೆ, ಈ ಪುಣ್ಯ ಬರ್ತದೆ, ಇಂತಹ ಪ್ರಯೋಜನ ಬರ್ತದೆ, ಇದೆಲ್ಲ ಹೇಳ್ತಾರಲ್ಲ, ಇದು ಹೌದೇ ಅಂತಂದರೆ ಅಲ್ಲ ಅಂತ ಹೇಳುವ ಧೈರ್ಯ ಯಾರಿಗಿದೆ? ಹೌದು ಅಂತ ಒಪ್ಪಿಸುವ ಸಾಮರ್ಥ್ಯ ಇಲ್ಲದೆ ಇರ್ಬೋದು, ಅಲ್ಲ ಅಂತ ಹೇಳುವ ಧೈರ್ಯವೂ ಇಲ್ಲ. ಈಗ ನಮಗಿರೋ ತೊಂದರೆ ಅದು. ಕೆಲವರಿಗೆ ಧೈರ್ಯ ಇದೆ, ಅವರು ಅದು ಅಲ್ಲ ಅಂತ ಹೇಳಿಬಿಡ್ತಾರೆ. ಅದು ಅಲ್ಲ ಅಂತ ಸಾಧಿಸ್ಲಿಕ್ಕೆ ಅವರಿಗೆ ಆಗೋದಿಲ್ಲ, ಹೌದು ಅಂತ ಒಪ್ಪಿಸುವುದು ನಮಗಾಗೋದಿಲ್ಲ. ಬಹುಶಃ ನಮ್ಮ ದೇಶದ ಈ ಚರಿತ್ರೆಯ ಸಾವಿರಾರು ವರ್ಷಗಳು ಹೀಗಿವೆ ಅಂತ ಕಾಣುತ್ತದೆ. ಆದ್ದರಿಂದ ಈ ಸ್ತೋತ್ರವೆಂಬುದು ಗುಣಿನಿಷ್ಠ ಗುಣಾಭಿಧಾನ. ನಮ್ಮ ಋಷಿಗಳು ಗುರುತಿಸಿಕೊಂಡ ಗುಣಿ ಅಂತಂದರೆ ಯಾರು ಅಂತಂದರೆ ಗುಣಸಾಗರ, ಅನಂತ ಕಲ್ಯಾಣ ಗುಣ ಪರಿಪೂರ್ಣ. ಅವನನ್ನು ವಿಷ್ಣು ನಾರಾಯಣ ಅಂತ ಕೊಂಡಾಡಿದ್ದಾರೆ. ಅವನು ಪರಮೇಶ್ವರನು ಹೌದು, ಅಲ್ಲ ಅಂತಲ್ಲ. ಅವನಲ್ಲಿರುವಂತಹ ಗುಣವನ್ನು ವರ್ಣನೆ ಮಾಡೋದು ನಮ್ಮ ಮುಂದಿರುವಂತಹ ಒಂದು ವಿಷಯ. ನೋಡಿ, ಈ ವರ್ಣನೆಯನ್ನು ನಾವು ಅಭ್ಯಾಸ ಮಾಡ್ಕೊಂಡು ಬಂದರೆ ನಮಗೆ ಅತಿರಂಜಿತವಾದಂತಹ ಶಬ್ದ ಪ್ರಯೋಗ ಮಾಡಲಿಕ್ಕೆ ಮನಸ್ಸು ಬರೋದಿಲ್ಲ. ಯಾಕೆಂದರೆ ಅದು ಅದರಲ್ಲಿ ಇದೆಯಲ್ವೋ ಅಂತ ನಾವು ನೋಡ್ಕೊಳ್ಬೇಕಲ್ಲ. ಹಾಗಂತ ವರ್ಣನೆ ಮಾಡದೇ ಇರಲಿಕ್ಕೂ ಆಗೋದಿಲ್ಲ. ನಮಗೆ 2 ತೊಂದರೆ ಇದೆ.
ಒಂದು ಅಕ್ಕಪಕ್ಕದ ಗುಣವನ್ನು ಗುರುತಿಸದೇ ಇರುವಂತಹ ಒಂದು ದುರ್ದೈವ, ಇನ್ನೊಂದು ನಮ್ಮ ಪ್ರಯೋಜನಕ್ಕಾಗಿ ಇಲ್ಲದ ಗುಣವನ್ನು ಆರೋಪಿಸುವಂತಹ ದುಶ್ಚೇಷ್ಟೆ. ಈ ದುರ್ದೈವ ಮತ್ತು ದುಶ್ಚೇಷ್ಟೆ ಎರಡನ್ನೂ ನಾವು ತಪ್ಪಿಸಿಕೊಳ್ಳಲಿಕ್ಕೆ ಈ ಸ್ತೋತ್ರಗಳು ಸಹಾಯ ಮಾಡ್ತವೆ. ಆದ್ದರಿಂದ ನಮ್ಮ ಸಾಹಿತ್ಯ ಪರಂಪರೆಯಲ್ಲಿ ನಿಜವಾಗಿ ಈ ಸ್ತೋತ್ರ ಸಾಹಿತ್ಯ ಎಂಬುದು ಒಂದು ಪರಂಪರೆ ಆಗಿದೆ. ಭಾಳ ಜನ ವಿಮರ್ಶೆ ಮಾಡೋರಿದ್ದಾರೆ, ಅಲ್ಲಿ ಧ್ವನಿ ಇಲ್ಲ, ಅಲ್ಲಿ ವಕ್ರೋಕ್ತಿ ಇಲ್ಲ, ಇನ್ನೊಂದಿಲ್ಲ ಅಂತ. ಅದು ಸರಿ, ನೀವು ವಕ್ರವಾಗಿದ್ದೀರಿ, ಆದ್ದರಿಂದ ನಿಮಗಿದು ವಕ್ರೋಕ್ತಿ ಅಲ್ಲ ಅಂತ ನಾವು ಹೇಳಬೇಕು. ಯಾಕೆಂದರೆ ಇದರ ಸದಾಶಯ ಬಹಳ ದೊಡ್ಡದು. ವೇದ ಸಾಹಿತ್ಯದಲ್ಲಿ, ವೇದ ಮಂತ್ರಗಳಲ್ಲಿಯೇ ನಾವು ಧ್ವನಿಯನ್ನು, ಅಲಂಕಾರಗಳನ್ನು ಹುಡುಕುವಷ್ಟು ಕುಬ್ಜರಾಗಿದ್ದೇವೆ. ಯಾಕೆ? ಮಾತೆಂಬುದು ಜೀವಾತುವಾಗುವ ಆ ದರ್ಶನವುಳ್ಳವರು ಭಾರತೀಯರು. ನಮಗದೊಂದು ವಕ್ರೋಕ್ತಿಯಾಗಿ, ಒಂದು ಧ್ವನಿಯಾಗಿ, ತತ್ಕಾಲದ ಒಂದು ಚಮತ್ಕಾರ, ಒಂದು ವಿಚ್ಛೇದವನ್ನು, ಪರಿಚ್ಛಿತಿಯನ್ನು ಮಾಡುವುದು ನಮ್ಮ ಉದ್ದೇಶ ಅಲ್ಲ. ನಾವು ಅಷ್ಟು ಕುಬ್ಜತೆಯಲ್ಲಿದ್ದೇವೆ. ಆದ್ದರಿಂದ ನಮಗೆ ಸ್ತೋತ್ರ ಕಾವ್ಯ ಅದು ಉತ್ತಮ ಸಾಹಿತ್ಯ ಅಲ್ಲ, ಚಿತ್ರಕಾವ್ಯಕ್ಕಿಂತ ಕಳಪೆ ಅದು ಅಂತ ಎನ್ನುವ ಮಟ್ಟಕ್ಕೆ ನಾವು ಇಳಿದಿದ್ದೇವೆ. ಅಲ್ಲ, ಆದರೆ ಇದು ವೇದಕ್ಕೆ ತುಲ್ಯವಾದದ್ದಿದು. ಯಾಕೆಂದರೆ ವೇದ ಯಾವ ಸದಾಶಯದಿಂದ ಪ್ರವೃತ್ತವಾಗಿದೆಯೋ ಅದೇ ಆಶಯದಿಂದ ಈ ಸ್ತೋತ್ರ ಸಾಹಿತ್ಯವೆಂಬುದು ಪ್ರವೃತ್ತವಾಗಿದೆ. ಅಂತಹ ಸ್ತೋತ್ರ ಸಾಹಿತ್ಯ ಅಗಾಧವಾದ ಸಾಗರದಂತೆ ಇದೆ. ಅದರಲ್ಲಿರುವ ಒಂದು ರತ್ನ ಈ ಮಧುರಾಷ್ಟಕ ಎಂಬಂಥದ್ದು. ವಲ್ಲಭಾಚಾರ್ಯರು ತುಂಬ ಮೈಮರೆತು ಹಾಡಿ ಆಡಿದಂತಹ ಒಂದು ಸ್ತೋತ್ರ ಇದು. ಇಡೀ ಭಾಗವತವನ್ನು ಅನುಸಂಧಾನ ಮಾಡಬಹುದು ಈ ಸ್ತೋತ್ರದಲ್ಲಿ. ಅದು ನಮ್ಮ ಯೋಗ್ಯತೆ. ನಾನು ಮೊದಲು ಹೇಳಿದ ಮಾತನ್ನೇ ಮತ್ತೆ ಜ್ಞಾಪಿಸ್ತೇನೆ. ಒಂದು ಮಾತು ನಮಗೆ ಹತ್ತಿರವಾಗಬೇಕಿದ್ರೆ ಆ ಎತ್ತರಕ್ಕೆ ನಾವು ಬರಬೇಕು ಅಂತ. ಅಂದರೆ ಕೃಷ್ಣಾನುಭವದ ಎತ್ತರದಲ್ಲಿ ವಲ್ಲಭಾಚಾರ್ಯರು ಅವರು ಆಡಿದ್ದೇ ಈ ಮಧುರಾಷ್ಟಕ ಅಂತ. ನೋಡಿ, ವೇದದ ಆಶಯವನ್ನೇ ಅವರು ಇಲ್ಲಿ ಇಟ್ಕೊಂಡಿದ್ದಾರೆ. ನಮ್ಮ ವೇದ ಮಂತ್ರಗಳು ಬೀಸುವ ಗಾಳಿಯಲ್ಲಿ ಮಧು ತುಂಬಿರಲಿ ಅಂತ ಹೇಳಿ ಸಾರ್ತಾ ಇವೆ. ಹರಿಯುವ ನದಿಗಳಲ್ಲಿ ಮಧುವಿನ ಪ್ರವಾಹ ಉಕ್ಕಲಿ ಅಂತ ಅಪೇಕ್ಷೆ ಪಡ್ತಾರೆ. ಈ ಔಷಧಿ ವನಸ್ಪತಿಗಳೆಲ್ಲ ಮಧುವನ್ನೇ ಪ್ರತಿಫಲವಾಗಿ ಕೊಡಲಿ ಅಂತ ಹೇಳಿ ಅವರು ಹೇಳ್ತಾರೆ. ಮನೆಯಲ್ಲಿ ಹಿಂಡುವ ಹಸು ಅಮೃತವನ್ನೇ ಕೊಡಲಿ, ಮಧುವನ್ನೇ ಕೊಡಲಿ ಅಂತ ಹೇಳಿ ವೇದಗಳು ತಮ್ಮ ಆಶಯವನ್ನು ವ್ಯಕ್ತಪಡಿಸ್ತವೆ. ಆದ್ದರಿಂದ ಈ ಮಧು ಮತ್ತು ಮಧುರ ಎರಡು ಬಹಳ ಹತ್ತಿರವಾದದ್ದು. ಮಧು ಎಂಬುದು ಎಲ್ಲರಿಗೂ ಬೇಕಾದದ್ದು. ಮಧು ಎಂಬ ಶಬ್ದವೇ ಅಷ್ಟು ಗೂಢವಾದ ಅಭಿಪ್ರಾಯವುಳ್ಳದ್ದು. ಮಧು ಅಂದರೆ ಜೇನುತುಪ್ಪ. ಜೇನುತುಪ್ಪ ಅಂತಂದರೆ ಜೇನು ಪ್ಲಸ್ ತುಪ್ಪ ಅಲ್ಲ. ಯಾಕೆ ಅಂದರೆ ಯಾಕೆ ಈ ಶಬ್ದ ಹುಟ್ಟುಕೊಡ್ತು? ಹೌದು, ಒಂದರ್ಥದಲ್ಲಿ ಜೇನು ತಯಾರಿಸಿದ ತುಪ್ಪ ಇದು. ಇಷ್ಟು ವೈಜ್ಞಾನಿಕವಾದಂತಹ ಇವತ್ತು ಪ್ರಗತಿ ಆಗಿದೆಯಲ್ಲ. ಆದರೆ ಒಂದು ಜೇನು ಹುಳ ತನ್ನ ಶಿಲೀಮುಖದಿಂದ ಮಕರಂದವನ್ನು ಸಂಗ್ರಹಿಸಿ ಅಲ್ಲಿಯೇ ಒಂದು ಪಾಕವನ್ನು ಕೊಟ್ಟು ತಾನೇ ಮಾಡಿದ ಹುಟ್ಟಿನಲ್ಲಿ ಅದನ್ನು ಗುಟ್ಟಾಗಿ ಇಟ್ಟು ಕೊಟ್ಟ ಪಾಕ ಇದೆಯಲ್ಲ, ಆ ಪಾಕವನ್ನು ಯಾವುದರಿಂದಲೂ ತಯಾರಿಸಲಿಕ್ಕಾಗೋದಿಲ್ಲ. ಅಂಬು ಅಂತ ಹೇಳ್ತೇವೆ ಕನ್ನಡದಲ್ಲಿ. ಆ ಶಿಲೀಮುಖ, ಆ ಅಂಬಿನಲ್ಲಿ ಇಂತಹ ಒಂದು ಪಾಚಕ ಶಕ್ತಿ ಇದೆ. ಆದ್ದರಿಂದಲೇ ಕನ್ನಡಿಗರಿಗೂ ಒಂದು ಜೇನು ಅಂತ ಇಷ್ಟೇ ಹೇಳಲಿಕ್ಕಾಗಲಿಲ್ಲ, ಜೇನು ತುಪ್ಪ ಅಂತ ಹೇಳಿರಬೇಕದು. ಅದು ಮಧು, ಅದು ಅತ್ಯಂತ ಆಸ್ವಾದ್ಯವಾದದ್ದು, ಬೆಲ್ಲಕ್ಕಿಂತ ಸವಿಯದು, ಕಲ್ಲು ಸಕ್ಕರೆಗಿಂತ ಅದು ಮಧುರ ರುಚಿ. ಆದ್ದರಿಂದ ಮಧು. ಇನ್ನೊಂದೇನು ಅಂತಂದರೆ ಮಂ ಪಾಪಂ ದೋಷಂ ಕಾಲುಷ್ಯಂ ಧುನೂತೀತಿ ಮಧು. ನಮ್ಮೊಳಗಿರುವ ಈ ಕಿಟ್ಟ ಕಿಲ್ಬಿಷ, ನಿನ್ನೆ ಮಾತಾಡುವಾಗ ಹೇಳಿದ್ನಲ್ಲ ಕಲ್ಕ ಅಂತ, ಈ ಕಲ್ಕವನ್ನು ತಡೆಗಟ್ಟುವ, ಹೊಡೆದೋಡಿಸುವಂತಹ ಒಂದು ಅಪರೂಪದ ಅಮೃತ ದ್ರವ್ಯ ಅದು. ಆದ್ದರಿಂದಲೇ ಮಧು. ಪ್ರಪಂಚದಲ್ಲಿ ಎಲ್ಲ ನಾಲಿಗೆ ಇದ್ದವರು ಇಲ್ಲದೇ ಇದ್ದವರೆಲ್ಲ ಚಪ್ಪರಿಸಬಹುದಾದದ್ದು. ನಾಲಿಗೆ ಇಲ್ಲದೇ ಇದ್ದವರು ಅಂತಂದರೆ ಚಪ್ಪರಿಸುವುದಕ್ಕೆ ನಾಲಿಗೆ ಇರುತ್ತೆ ಅವರಿಗೆ, ತಮ್ಮ ಚಪ್ಪರಿಕೆಯನ್ನು ಹೇಳಲಿಕ್ಕೆ ವಾಕ್ಯ ಇಲ್ಲ. ಆದ್ದರಿಂದ ನಾಲಿಗೆ ಇದ್ದವರು, ನಾಲಿಗೆ ಇಲ್ಲದೇ ಇದ್ದವರೆಲ್ಲ ಚಪ್ಪರಿಸಬಹುದಾದಂತಹ ಅಮೃತ ದ್ರವ್ಯ ಮಧು. ನಮಗೆ ಪಾಠ ಮಾಡಿದ ಆಚಾರ್ಯರ ಮಾತನ್ನು ಮತ್ತೊಂದು ಸಾರಿ ಜ್ಞಾಪಿಸ್ಕೊಡ್ತೇನೆ. ಪ್ರಪಂಚದಲ್ಲಿ ಜೇನುತುಪ್ಪ ಇದೆಯಲ್ಲಪ್ಪ, ತುಂಬ ಅಮೂಲ್ಯವಾದದ್ದು. ಅದನ್ನು ನಮ್ಮ ಚಾಪಲ್ಯಕ್ಕೆ ನಾವು ಆಸ್ವಾದಿಸಬಾರದು. ಆದ್ದರಿಂದಲೇ ಭಗವಂತನಿಗೆ ಪಂಚಾಮೃತದ ಅಭಿಷೇಕ ಮಾಡಿ, ಪಂಚಾಮೃತದ ನಿವೇದನೆ ಮಾಡಿ
ಪ್ರಸಾದವಾಗಿ ಎಷ್ಟು ಬೇಕೋ ಅಷ್ಟು ಎತ್ತಿಕೊಳ್ಬೇಕು ಅಂತ. ಯಾಕೆಂದರೆ ಆಯುರ್ವೇದ ನನ್ನ ಬಹಳ ಪ್ರಶಂಸೆ ಮಾಡಿದೆ. ಅದು ಅದ್ಭುತವಾಗಿ ಅದನ್ನು ಪ್ರಶಂಸೆ ಮಾಡಿದೆ, ಆ ಮಧುವನ್ನು. ಈ ಮಧುವನ್ನು ನೆನಪಿಟ್ಟುಕೊಂಡು ನಾವು ಮಧುರ ಎಂಬ ಶಬ್ದವನ್ನು ಅನುಭವಿಸಬೇಕಾಗಿದೆ. ಮಧು ಯಾಕೆಂದರೆ ಈ ಸಂಸಾರದ ರುಚಿಯನ್ನು ಕೊಟ್ಟಿದ್ದು ಮಧು, ಮರಿಬಾರದು. ಹುಟ್ಟಿದ ಮಗು ಅಳದೇ ಇದ್ದರೆ ಅದನ್ನು ಜಿಗಿಡ್ತಾರೆ ಅಳಿಸೋದಕ್ಕೆ. ಹುಟ್ಟಿದ ಮಗು ಸ್ತನಕ್ಕೆ ಬಾಯಿಕ್ಕದೇ ಇದ್ದರೆ ಅದರ ನಾಲಿಗೆಗೆ ಜೇನುತುಪ್ಪವನ್ನು ನೆಕ್ಕಿಸ್ತಾರೆ. ಸಂಸಾರದ ರುಚಿಯನ್ನು, ಸಂಸಾರದ ಶುಚಿಯನ್ನು, ಸಂಸಾರದ ಸಂಸ್ಕಾರವನ್ನು ಉದ್ಬೋಧಗೊಳಿಸಿದ್ದು ಮಧು. ಅದು ಆದ್ದರಿಂದ ಅದಕ್ಕೆ ಅಮೃತ ಅಂತ ಹೆಸರು. ಅದನ್ನು ನಮ್ಮ ಚಾಪಲ್ಯಕ್ಕೆ ನಾವು ಬಳಸಬಾರ್ದು. ಅದು ಡಾಬರ್ ಮಧು ಇರಬಹುದು ಅಥವಾ ಸಾಬರ್ ಮಧು ಇರ್ಬೋದು, ಅದೇನು ದೊಡ್ಡದಲ್ಲ. ಅದು ಯಾವ ಕಂಪನಿಯ ಅದು ಸೀಸೆಯಲ್ಲಿದೆ ಅನ್ನೋದಲ್ಲ, ಆದರೆ ಅದರ ಹೊಣೆಗಾರಿಕೆ ನಮಗೆ ಎಷ್ಟಿದೆ ಅದು. ಆದ್ದರಿಂದ ಈ ಮಧುವನ್ನು ಚಪ್ಪರಿಸುವ ಯೋಗ್ಯತೆ ಪ್ರಪಂಚದ ಎಲ್ಲ ಜೀವಿಗಳಿಗಿದೆ. ಯೋಗ್ಯತೆ ನಾನು ಹೇಳ್ತಾ ಇರೋದು. ಹಾಗಾಗಿ ನಾವು ರುಚಿಗೆಲ್ಲ ಕೊಟ್ಟ ಶಬ್ದ ಯಾವುದು ಅಂದರೆ ಮಧುರ. ರುಚಿಗೆ ಕೊಟ್ಟ ಶಬ್ದವೇ ಮಧುರ. ಯಾಕೆಂದರೆ ಮಧುರಾತಿ, ಮಧುವನ್ನು ತಂದು ನಿಲ್ಲಿಸತ್ತೆ ಅದು ಮಧುರ. ನೆನಪಾದರೆ ಈಗಲೇ ನಾಲಿಗೆ ಸೋರ್ಕೊಳ್ಳೋಣ ಅಂತ ಅನಿಸತ್ತೆ ನಮಗೆ. ಸ್ಮರಣೆ ಎಂಬುದು ಮಧುವಲ್ಲ, ಆದರೆ ಮಧುವಿನ ಸ್ಮರಣೆ ಮಧುರ. ಹೀಗಾಗಿ ಅತ್ಯಂತ ಆಸ್ವಾದ ಏನಿದೆಯೋ ಅದನ್ನು ನಾವು ಮಾಧುರ್ಯ ಅಂತ ಕರಿತೇವೆ. ಈ ಮಾಧುರ್ಯವೆಂಬುದು ಏನಿದೆಯೋ ಅದು ಯಾರಿಗೆ ಸೇರಿತ್ತು? ಯಾರು ಚಪ್ಪರಿಸ್ತಾನೋ ಅವನ ನಾಲಿಗೆಗೆ ಸೇರಿತ್ತು. ಯಾರು ಮಧುವನ್ನು ಸೇವನೆ ಮಾಡ್ತಾರೋ ಅವನಿಗೆ ಸೇರಿತ್ತು. ಕಾಡಿನಿಂದ ಮಧುಕರಗಳಿಂದ ಬಿಡಿಸಿ ತರುವ ಅವನು ಹೇಳ್ತಾನೆ ಅದು ನನಗೆ ಸೇರಿತ್ತು ಅಂತ. ಆದರೆ ಈ ಮಾಧುರ್ಯವೆಂಬುದು ಯಾರಿಗೆ ಸೇರಿತ್ತು ಅಂತ ಕೇಳಿದರೆ ಶಾಸ್ತ್ರಕಾರರು ಹೇಳ್ತಾರೆ ಮಧುರಾಧಿಪತಿಗೆ ಸೇರಿತ್ತದು. ಇದು ವಲ್ಲಭರ ದರ್ಶನ. ಅದು ಪ್ರೀತಿ ಯಾರಿಗೆ ಸೇರಿದ್ದು? ಪ್ರೀತಿ ಎಂಬುದು ಪಡೆಯುವವನ ಹಕ್ಕೋ ಕೊಡುವವನ ಹಕ್ಕೋ? ನಮ್ಮ ಕೋರ್ಟಿಗೆ 100 ವರ್ಷ ಬೇಕಾಗ್ಬೋದು ತೀರ್ಮಾನ ಮಾಡಲಿಕ್ಕೆ. ಯಾಕಂದರೆ ಇಂಥ ವಿಷಯವೇ ಚರ್ಚೆಗೆ ಬರೋದು ಹೆಚ್ಚು. ಅದು ಪ್ರೀತಿ ಯಾರ ಸೊತ್ತು ಅದು ಗೊತ್ತಾ? ಪ್ರೀತಿ ಯಾರ ಸೊತ್ತದು? ಎರಡೂ ಕಡೆಗೆ ವಾದ ಇದೆ, ಇಲ್ಲ ಅಂತಲ್ಲ. ಪ್ರೀತಿ ಎಂಬುದು ಪಡೆಯುವವನ ಸೊತ್ತು. ಯಾಕೆಂದ್ರೆ ಪಡೆಯುವವನಿಗೆ ಪ್ರೀತಿ ಬೇಡದೇ ಇದ್ದರೆ ಮುಖ ತಿರುಗಿಸುವವನಿಗೆ ಕೊಟ್ಟ ಮುತ್ತಾಗುತ್ತದೆ. ಅದು ನಮ್ಮ ತುಟಿಯಲ್ಲೇ ನಿಂತು ಹೋಗ್ತದೆ. ಆದ್ದರಿಂದ ಅದು ಪಡೆಯುವವನ ಸೊತ್ತಲ್ಲವೇ? ಅದು ಹೌದು, ಅಲ್ಲ ಅಂತಲ್ಲ. ಆದರೆ ಎಷ್ಟೇ ತಮ್ಮ ಕೆನ್ನೆಯನ್ನು ತೆರೆದಿಟ್ಟರೂ ಆ ಕೆನ್ನೆಯ ಮೇಲೆ ಒತ್ತುವುದಕ್ಕೆ ತುಟಿ ಸಿದ್ಧವಾಗದೇ ಇದ್ದರೆ ಅದು ಮುತ್ತಾಗುತ್ತದೆಯಾ? ಮುತ್ತಾಗೋದಿಲ್ಲ, ಅದು ಪ್ರೀತಿ ಆಗೋದಿಲ್ಲ. ಆದ್ದರಿಂದ ಪ್ರೀತಿ ಎಂಬುದು ಕೊಡುವವನ ಸೊತ್ತು. ಇದೊಂದು ವಿಮರ್ಶೆ. ಆದರೆ ಪ್ರೀತಿ ಎಂಬುದು ನಿಜವಾಗಿ ಅದು ಭಗವಂತನ ಸೊತ್ತು. ಎಲ್ಲೋ ಒಂದು ಕಡೆಗೆ ಪಲಾಯನ ಮಾಡಿದರು ಅಂತ ಅನಿಸುತ್ತೆ ನಮಗೆ. ಅಲ್ಲ, ಮಾರ್ಗದರ್ಶನ ಮಾಡಿದ್ರು. ಅದು ಯಾಕೆ ಅಂದರೆ ಪ್ರೀತಿ ನಮಗೆ ಬೇಕಾಗಿದೆ. ಯಾರಿಗೆ ಬೇಕೋ ಅದು ಅವನಿಗೆ ಪುರುಷಾರ್ಥ. ಆದರೆ ಯಾರು ಕೊಡ್ತಾನೋ ಅದು ಅವನಿಗೆ ಪರಮಾರ್ಥ. ಕೊಡುವವನಿಗೆ ಪ್ರೀತಿ ಎಂಬುದು ಪರಮಾರ್ಥ, ಪಡೆದುಕೊಳ್ಳುವವನಿಗೆ ಪ್ರೀತಿ ಎಂಬುದು ಪುರುಷಾರ್ಥ. ಆದ್ದರಿಂದ ಪರಮಾರ್ಥದ ಸೊತ್ತದು. ಹಾಗಾಗಿ ವಲ್ಲಭರು ಎಲ್ಲ ಸ್ತೋತ್ರದಲ್ಲಿ ಮಧುರಾಧಿಪತೇರಖಿಲಂ ಮಧುರಂ, ಅವನ ಸ್ವಾಮ್ಯ ಅದು ಅವನ ಸ್ವಾಮ್ಯ. ಆದ್ದರಿಂದ ಈ ಮಾಧುರ್ಯಕ್ಕೆ ನಿಜವಾದ ಅಧಿಪತಿ ಯಾರು ಅಂತ ಕೇಳಿದರೆ ಮಧುರಾಧಿಪತಿ ಕೃಷ್ಣ ಅಂತ ಹೇಳಿದರು. ಅಂತೂ ಕೃಷ್ಣ ನಮಗೆ ಈಗ ಪ್ರಸಕ್ತ ಆದ. ಯಾಕೆಂದರೆ ನಾವು ಮಾಧುರ್ಯವನ್ನು ಬಯಸಿದವರು, ಮಾಧುರ್ಯವನ್ನು ಅರಸಿ ಮಧುಕರ ವೃತ್ತಿಯನ್ನು ಕೈಗೊಳ್ಳಬೇಕಾದವರು. ಮಧುಕರ ವೃತ್ತಿ ಎಂಬುದು ಸಂಸಾರಿಗಳಿಗೂ ಇದೆ, ಸನ್ಯಾಸಿಗಳಿಗೂ ಇದೆ. ಸನ್ಯಾಸಿಗಳಿಗೆ ಮಧುಕರ ಭಿಕ್ಷಾರೂಪವಾಗಿರುತ್ತೆ. ಒಬ್ಬ ಗೃಹಸ್ಥನಿಗೆ, ಸಂಸಾರಿಗೆ ಮಧುಕರನಂತೆ ಎಲ್ಲ ಕಡೆಯಿಂದ ಸಂಗ್ರಹಿಸಿ ಅದನ್ನು ಹಂಚುವ ಒಂದು ಕರ್ತವ್ಯ ಇದೆ. ಆದ್ದರಿಂದ ನಮಗೆ ಮಧು ಬೇಕಾಗಿದೆ, ನಾವು ಮಧುರಾಧಿಪತಿಯನ್ನು ಅನುಭವಿಸಬೇಕು. ಈಗ ನಮ್ಮ ಅನುಭವಕ್ಕೆ ವಿಷಯ ಆಗುವ ದೃಷ್ಟಿಯಿಂದ ಮಧುರಾಧಿಪತಿ ನಮ್ಮ ವಿಚಾರಕ್ಕೂ ವಿಷಯ ಆದ. ಈಗ ಕೃಷ್ಣನಲ್ಲಿ ನಾವು ಮಾಧುರ್ಯವನ್ನು ಕಾಣೋದು, ಕೃಷ್ಣನನ್ನು ಮಧುರವಾಗಿ ಅನುಭವಿಸೋದು ಎಂಬುದೇ ಒಂದು ದರ್ಶನ. ಅದು ವಲ್ಲಭರೇನು ಸಾವಿರಾರು ವರ್ಷಗಳಿಂದ ಈ ಪ್ರಯತ್ನವನ್ನು ಮಾಡಿದ್ದಾರೆ. ಭಾಗವತ ಸಂಪ್ರದಾಯ ಎಂಬುದೇ ಒಂದು ಹುಟ್ಟುಕೊಂಡಿದೆ ನಮ್ಮಲ್ಲಿ. ಅದು ದರ್ಶನಶಾಸ್ತ್ರವೂ ಆಗಿ ಒಂದು ಜೀವನ ಪದ್ಧತಿಯೂ ಆಗಿ ಬೆಳೆದಂತಹ ಒಂದು ಸಂಪ್ರದಾಯ ಭಾಗವತ ಸಂಪ್ರದಾಯ.
ಬಹಳ ವಿಮರ್ಶೆ ಬೇಕಾಗಿಲ್ಲ, ಒಂದು ಆ ಶಬ್ದಾರ್ಥ ತಿಳ್ಕೊಂಡ್ರೆ ನಮಗೆ ಗೊತ್ತಾಗ್ತದೆ. ಈಗ ಭಗವಂತನಿಗೆ ಸಂಬಂಧಪಟ್ಟವರೆಲ್ಲ ಭಾಗವತರು, ಅಥವಾ ಭಗವಂತನೇ ಸರ್ವಸ್ವ ಅಂತ ನಂಬಿದವರು ಭಾಗವತರು, ಭಗವಂತನಿಗಾಗಿ ಬದುಕುವವರು ಭಾಗವತರು. ಆದ್ದರಿಂದ ಭಗವಂತನಿಗಾಗಿ ಬದುಕೋದು, ಬದುಕನ್ನೇ ಭಗವಂತನಾಗಿ ಇಟ್ಟುಕೊಂಡವರು ಅವರು ನಿಜವಾಗಿ ಭಾಗವತರಾಗ್ತಾರೆ. ಅಂತಹ ಭಾಗವತರು ಇಲ್ಲಿ ಮಾಧುರ್ಯವನ್ನು ಅನುಭವಿಸುವುದಕ್ಕೆ ಮಧುರಾಧಿಪತಿಯನ್ನು ಅನುಭವಿಸ್ತಾ ಇದ್ದಾರೆ, ಮಧುರಾಧಿಪತಿಯನ್ನು ಅರಸ್ತಾ ಇದ್ದಾರೆ, ಮಧುರಾಧಿಪತಿಯನ್ನು ಅನುಭವಿಸ್ತಾ ಇದ್ದಾರೆ. ಮಧುರಾಧಿಪತಿಯನ್ನು ಅನುಭವಿಸುವುದೇ ತಮ್ಮ ಜೀವನಾನುಭವ ಅಂತ ಅಂದುಕೊಳ್ತಾ ಇದ್ದಾರೆ. ಮಧುರಾಷ್ಟಕದ ಹಿನ್ನೆಲೆ ಇದು. ಕೃಷ್ಣನಿಗೆ ಏನ್ರಿ ಎಷ್ಟು ದೊಡ್ಡ ಯೋಗ್ಯತೆ? ಕೃಷ್ಣನಿಗೆ ಅಂದರೆ ಪೇಪರಲ್ಲಿ ಬರುವ ಕೃಷ್ಣ ಅಲ್ಲ, ಅಂದರೆ ನಾವು ಸ್ತೋತ್ರ ಮಾಡುವ ಗುಣಿ ಅಂತ ಭಾವಿಸಿ ಎಲ್ಲ ಗುಣಗಳೂ ಯಾರಲ್ಲಿ ನಿಷ್ಠವಾಗಿವೆಯೋ ಅಂತಹ ಗುಣಿ, ಪರಮಗುಣಿ, ಸದ್ಗುಣಿ ಆ ಕೃಷ್ಣ ಎಷ್ಟು ದೊಡ್ಡವನು, ಅವನು ಎಂಥವನು. ಇಡೀ ನೀವು ಭಾಗವತ ಗ್ರಂಥವನ್ನು ನೋಡಿದರೆ ಆ ಕೃಷ್ಣನ ಮಹತ್ವವೇನು, ಕೃಷ್ಣನ ಒಂದು ವಿಭುತ್ವವೇನು, ಕೃಷ್ಣನ ಮಧುರತ್ವವೇನು ಎಲ್ಲ ನಾವು ಅದನ್ನು ಅನುಭವಿಸ್ಬೋದು. ಭಾಗವತ ಓದುವುದು ಕಷ್ಟವಾದರೆ ಇಷ್ಟವಾದ ಮಧುರಾಷ್ಟಕವನ್ನು ನಾವು ಕಂಠದಲ್ಲಿಟ್ಕೊಳ್ಬಹುದು, ಅನುಭವಿಸ್ಬೋದು. ಅಂತಹ ಲಾಭವನ್ನು ಅದು ತಂದುಕೊಡ್ತದೆ. ಕೃಷ್ಣನ ಬಗ್ಗೆ ನಿನ್ನೆ ಒಂದು ಮಾತನ್ನು ಮಾಡಿದೆವು. ಧರ್ಮಮಯವಾದ ಮಹಾವೃಕ್ಷ, ಆ ವೃಕ್ಷದ ಮೂಲ ಕೃಷ್ಣ ಅಂತ ಹೇಳಿದೆ. ಕೃಷ್ಣದ ಮೂಲ ಅಂದರೆ ಧರ್ಮದ ಮೂಲ ಕೃಷ್ಣ ಅಂತ ಹೇಳಿದರೆ ಧರ್ಮದ ಬೀಜ ಕೃಷ್ಣ ಅಂತ ಹೇಳಿದಾಗಾಯಿತು. ಕೃಷ್ಣನಿಗೆ ಈ ಒಂದು ಅರ್ಹತೆ ಹೇಗೆ ಬಂತು? ಅವನಿಗೆ ಆ ನಾಮಧೇಯವನ್ನು ಈ ದೃಷ್ಟಿಯಿಂದಲೇ ಕೊಟ್ಟಿದ್ದಾರೆ ಋಷಿಗಳು. ಕೃಷತಿ ಕರ್ಷತಿವ ಕೃಷ್ಣ, ಎಲ್ಲವನ್ನೂ ತನ್ನೊಳಗೆ ಸೆಳೆದುಕೊಳ್ಳುವಂಥವನು. ಅವನಲ್ಲಿ ಆಕರ್ಷಣೆ ಇದೆ, ವಿಕರ್ಷಣೆ ಇದೆ. ತನ್ನಿಂದಲೇ ಎಲ್ಲವನ್ನೂ ಹರಿಯಬಿಟ್ಟವನು ಹರಿ, ಎಲ್ಲವನ್ನೂ ತನ್ನೊಳಗೆ ಉಪಸಂಹರಿಸಿಕೊಳ್ಳಬಲ್ಲವನು ಹರಿ. ಆಕರ್ಷಣೆ ಮಾಡಬಲ್ಲ, ವಿಕರ್ಷಣೆ ಮಾಡಬಲ್ಲ. ಆದ್ದರಿಂದ ಅವ ಕೃಷ್ಣ. ಬೀಜಕ್ಕೆ ಈ ಶಕ್ತಿ ಇದೆ ನೋಡಿ. ವೃಕ್ಷದ ಶಾಖೋಪಶಾಖೆಗಳಿಗೆ, ಪರ್ಣಗಳಿಗೆ, ಪುಷ್ಪಗಳಿಗೆ, ಫಲಗಳಿಗೆ ಎಲ್ಲದಕ್ಕೂ ಜೀವರಸವನ್ನು ಹರಿಸುವಂಥದ್ದು ಬೀಜ. ಆಮೇಲೆ ಎಲ್ಲ ಜೀವರಸವನ್ನು ಶೇಖರಿಸಿ ತನ್ನೊಳಗೆ ಹುದುಗಿಸಿಟ್ಟುಕೊಳ್ಳುವಂಥದ್ದು ಬೀಜವೇ. ಆದ್ದರಿಂದ ಈ ಬೀಜವೆಂಬುದಕ್ಕೆ ಒಂದು ಹೆಸರು ಕೊಟ್ಟರೆ ಕೃಷ್ಣ ಅನ್ನೋ ಹೆಸರನ್ನು ಕೊಡ್ಬೋದು. ಆದ್ದರಿಂದ ಕೃಷ್ಣನನ್ನು ಈ ಸಂಸಾರದ ಬೀಜ ಅಂತ ನಾವು ಗುರುತಿಸಿಕೊಳ್ಬೋದು. ಯಾವುದು ಎಲ್ಲವನ್ನೂ ಎಳೆದುಕೊಡುತ್ತದೆಯೋ, ಎಲ್ಲದಕ್ಕೂ ಯಾವುದು ಬಿಟ್ಟು ಕೊಡುತ್ತದೆಯೋ ಅದೇ ಮಾಧುರ್ಯ. ನೋಡಿ, ಹಾಗಲಕಾಯಿ ಗೊಜ್ಜು ಕೆಲವರಿಗೆ ಇಷ್ಟವಾಗದೇ ಇದ್ದರೂ ಹಲವರಿಗೆ ಇಷ್ಟವಾಗತ್ತೆ. ಕಹಿಯಾದ ಹಾಗಲಕಾಯಿ ಗೊಜ್ಜು ಇಷ್ಟವಾದದ್ದು ಹೇಗೆ? ತುಂಬ ಮಧುರವಾಗಿದೆ ಅಂತ ಹೇಳ್ತೇವೆ ನಾವು. ಹಾಗಲಕಾಯಿಯನ್ನು ಮಧುರ ಅಂತ ಅಂದ್ಕೊಳ್ಬೋದಾ? ಒಬ್ಬ ಮೆಣಸಿನಕಾಯಿ ತುಂಬ ಮಧುರ ಅಂತ ಹೇಳಿದರೆ ನಾವು ಒಪ್ಕೊಳ್ಳೋಲ್ಲ, ತುಂಬ ಖಾರ ಅಂತ ಹೇಳ್ಬೋದು. ಆದರೆ ಈ ಖಾರ ಬಹಳ ಚೆನ್ನಾಗಿದೆ ಅಂತಂತಾನೆ. ಮೊದಲು ನಾಲಿಗೆಯನ್ನು ಚುರುಚುರು ಅಂತ ಸುಟ್ಟು ಆ ಸುಡುವ ಅನುಭವ ಕೊಟ್ಟ ಖಾರ ಕೊನೆಯಲ್ಲಿ ಎಲ್ಲೋ ಒಂದು ಕಡೆಗೆ ನಮ್ಮ ನಾಲಿಗೆಯ ಲಾಲಾರಸದ ಜೊತೆಗೆ ಮಧುರವಾಗ್ತದೆ. ಕಹಿ ಮಧುರ ಆದ ಹಾಗೆ. ಅಂದರೆ ಈ ಮಾಧುರ್ಯವೆಂಬುದು ಅಡಗಿದ್ದು ಎಲ್ಲವನ್ನೂ ತನ್ನ ಕಡೆಗೆ ಎಳ್ಕೊಡತ್ತೆ. ಹಾಗಂತ ತಾನು ಅಡಗಿದ್ದು ಎಲ್ಲದಕ್ಕೂ ಬಿಟ್ಟುಕೊಡತ್ತೆ ಅದು. ಆದ್ದರಿಂದಲೇ ಕೃಷ್ಣನನ್ನು ಮಧುರಾಧಿಪತಿ ಅಂತ ವಲ್ಲಭರು ಹೆಸರಿಸಿದ್ದಾರೆ. ಇಲ್ಲದೇ ಇದ್ದರೆ ವ್ಯಾಕರಣದ ದೃಷ್ಟಿಯಿಂದ ವಿಚಾರ ಮಾಡಿದರೆ, ಪ್ರಸಿದ್ಧಿಯ ದೃಷ್ಟಿಯಿಂದ ನೋಡಿದರೆ ಮಥುರಾಧಿಪತಿ ಅಂತ ಹೇಳಬಹುದಿತ್ತು. ಆದರೆ ಅವರು ಹಾಗೆ ಹೇಳಲಿಲ್ಲ. ಮಧುರಾಧಿಪತೇರ ಅಖಿಲಂ ಮಧುರಂ ಅಂತ ಹೇಳಿದರು. ಅಂದರೆ ಕೃಷ್ಣ ಅಂಥವನಾಗಿದ್ದ. ದೇವಕಿ ಗರ್ಭ ಸಂಜಾತವ, ಹುಟ್ಟುವಾಗಲೇ ವಸುದೇವ ದೇವಕಿಯರಿಗೆ ತನ್ನ ಮೂಲವನ್ನು, ತನ್ನ ಆತ್ಯಂತಿಕವಾದ ಪಾರಮಾರ್ಥಿಕ ಸ್ವರೂಪವನ್ನು ತೋರಿಸಿ ಹುಟ್ಟಿದವ. ಆದ್ದರಿಂದ ಇದನ್ನು ಹುಟ್ಟು ಅಂತ ಹೇಳೋದಕ್ಕಿಂತ ಅವತಾರ ಅಂತ ಹೇಳಬಹುದು ಅಂತ ಋಷಿಗಳು ಹೇಳ್ತಾರೆ. ಅಂದರೆ ಇಳಿದು ಬಂದವ ಅಂತ. ಹುಟ್ಟಿದವರು ಕಟ್ಟಿಕೊಂಡು ಬರ್ತಾರೆ, ಇವ ಕೊಡುವುದಕ್ಕೆ ಬಂದವ, ಆದ್ದರಿಂದ ಇವ ಕಟ್ಟಿಕೊಂಡು ಹುಟ್ಟಿದವ ಅಲ್ಲ ಅಂತ ಅವರ ಅಭಿಪ್ರಾಯ ಇದ್ದರೂ ಇರಬಹುದು. ಪರಮಾರ್ಥ ಸ್ವರೂಪವನ್ನು ನೆನಪಿಟ್ಟುಕೊಂಡು ಬಂದಿದ್ದಾನವನು. ಆದರೆ ಹಡೆದ ತಾಯಿಯ ಮಡಿಲಲ್ಲಿ ಬೆಳೆಯುವ, ಹಡೆದ ತಾಯಿಯ ಎದೆ ಹಾಲನ್ನು ಉಣ್ಣುವ ಅವಕಾಶವನ್ನು ಅವ ತಪ್ಪಿಸಿಕೊಳ್ತಾನೆ. ನಂದ ಗೋಕುಲದಲ್ಲಿ ಬೆಳೀತಾ ಇದ್ದಾರೆ ಕೃಷ್ಣ. ಒಂದು ಕಡೆಗೆ
ಕೃಷ್ಣನನ್ನು ಮೃತ್ಯು ಅಂತ ತಿಳ್ಕೊಂಡಿದ್ದಾನೆ, ಸಾವು ಅಂತ ತಿಳ್ಕೊಂಡಿದ್ದಾನೆ. ಸಾಯುವವರನ್ನು ಬದುಕಿಸುವ, ಅವರನ್ನು ಅಜರರನ್ನಾಗಿ ಅಮರರನ್ನಾಗಿಸುವ ಕೃಷ್ಣ ಅಮೃತ ಸ್ವರೂಪನಾಗಿ ಬಂದವನು ಕಂಸನಿಗೆ ಮೃತನಾಗಿ ಮೃತಿಯಾಗಿ ಕಾಣಿಸಿಕೊಡ್ತಾ ಇದ್ದಾನೆ. ಕೆಲವರಿಗೆ ಬೆನ್ನು ನೋಡುವ ಅಭ್ಯಾಸ ಇದ್ದರೆ ಹಾಗೆ ಅವರಿಗೆ ಮುಖ ಕಾಣೋದೇ ಇಲ್ಲ. ಅವರಿಗೆ ಕೃಷ್ಣನ ಮುಖ ಅಮೃತ, ಕೃಷ್ಣನ ಬೆನ್ನು ಮೃತ, ಅದು ಮೃತ್ಯು. ಅದು ಬೆನ್ನು ನೋಡುವ ಅಭ್ಯಾಸ. ಅದು ನಗರದಲ್ಲಿ ಬೆನ್ನು ನೋಡುವ ಅಭ್ಯಾಸ ಅಂದರೆ ಬೇರೆ ಅರ್ಥ ಬರ್ಬೋದು. ಯಾಕೆಂದರೆ ಬೆನ್ನು ತೋರಿಸುವವರಿದ್ದಾಗ ಬೆನ್ನು ನೋಡುವ ಅಭ್ಯಾಸ ಹೆಚ್ಚಾಗ್ತದೆ. ಅದಲ್ಲ, ಯಾಕೆ ಇದನ್ನು ಹೇಳ್ತಾ ಇದ್ದೇನೆ ಅಂತಂದರೆ, ಅಮೃತದ ಬೆನ್ನು ಮೃತ, ಭಾಷೆಯೂ ಅದನ್ನು ಹೇಳುತ್ತೆ. ಅಮೃತದಲ್ಲಿ ಬೆನ್ನು ಮೃತ. ಅದರ ಹಿಂದರ್ಧ ಹಿಂಭಾಗ ಮೃತನ್ನಭವತೀತ್ಯಮೃತಂ. ನಾವು ವ್ಯುತ್ಪಾದನೆ ಮಾಡುವಾಗಲೇ ಅಮೃತದ ಬೆನ್ನು ಮೃತ. ಕಂಸ ಬೆನ್ನನ್ನೇ ನೋಡ್ತಾ ಇದ್ದ. ಅವನ ಬಗ್ಗೆ ನಮಗೊಂದು ಚೂರು ಸಹಾನುಭೂತಿ ಇದ್ದರೆ ಪಾಪ ಅವನ ಮರಣ ಅವನಿಗೆ ಗೊತ್ತಾಗಬಾರ್ದಿತ್ತು. ಆದ್ದರಿಂದ ಹಂಸನಾಗಬೇಕಾದವನು ಕಂಸ ಆಗಿಬಿಟ್ಟ. ಕಾರಣ ಏನು ಅಂದರೆ ಅವನ ಮೃತ್ಯು ಅವನಿಗೆ ಅರ್ಥವಾಯಿತು, ಆದರೆ ಮೃತ್ಯು ಅವನಿಗೆ ದಕ್ಕಲಿಲ್ಲ. ಮೃತ್ಯು ಅವನ ಮೇಲೆ ಆಕ್ರಮಣ ಮಾಡಿತು. ಮೃತ್ಯುವನ್ನು ಅವ ಒಪ್ಪಲಿಲ್ಲ, ಮೃತ್ಯುವನ್ನು ಅವ ಅಪ್ಪಲಿಲ್ಲ. ಯಾಕೆ ಅಂದರೆ ಮೃತ್ಯುವನ್ನು ಸ್ವೀಕರಿಸುವುದು ಸುಲಭ ಅಲ್ಲ, ಅದು ಬಹಳ ಕಠಿಣ. ನಮಗೆಲ್ಲ ಸಾವಿದೆ ಅಂತ ಗೊತ್ತಿದೆ, ಆದರೆ ಯಾವಾಗ ನಾವು ಸಾಯ್ತೇವೆ ಅಂತ ಗೊತ್ತಿಲ್ಲ. ಆದ್ದರಿಂದಲೇ ನಾವು ಧೈರ್ಯವಾಗಿ ಕೂತ್ಕೊಂಡಿದ್ದೇವೆ, ಧೈರ್ಯವಾಗಿ ಜೀವನ ಮಾಡ್ತೇವೆ. ಒಂದೊಮ್ಮೆ ನಮ್ಮ ಮರಣದ ದಿನಾಂಕ ಸಮಯ ಮೊದಲೇ ಗೊತ್ತಾಗಿಬಿಟ್ರೆ ಭಾಳ ಕಷ್ಟ ಆಗ್ತದೆ. ಮರಣ ಯಾವ ಕ್ಷಣದಲ್ಲೂ ಗೊತ್ತಾಗತ್ತೋ ಆ ಕ್ಷಣದಲ್ಲೇ ಬಂದಿರುತ್ತೆ ನಮಗೆ. ಮುಂದಿನ ಬದುಕೇ ಆಗೋದಿಲ್ಲ. ಕಂಸನಿಗೆ ಈಗ ಹಾಗೆ ಆಗಿದೆ. ಅವನಿಗೆ ದೇವಕಿಯ 8ನೆಯ ಗರ್ಭದಲ್ಲಿ ಮೃತ್ಯು ಇದೆ ಅಂತ ಗೊತ್ತಾಗಿದೆ. ವ್ಯಗ್ರ ಆಗಿಬಿಟ್ಟ, ಹುಚ್ಚಾದ. ಅಂದರೆ ಅವನಿಗೆ ಮರಣವನ್ನು ಗೆಲ್ಲಬೇಕು ಅಂತಿತ್ತು, ಮರಣವನ್ನು ಗೆಲ್ಲುವ ದಾರಿ ಅವನಿಗೆ ಗೊತ್ತಿರಲಿಲ್ಲ. ಆದ್ದರಿಂದ ಏನು ಮಾಡ್ದ ಅಂದರೆ ಕೃಷ್ಣನನ್ನು ದೂರ ಮಾಡ್ತಾ ಹೊಡೆದ, ಕೃಷ್ಣನನ್ನು ದೂರಿದ, ಕೃಷ್ಣನನ್ನು ದೂರ ಮಾಡಿಕೊಂಡ, ಕೃಷ್ಣನನ್ನು ಸಂಹಾರ ಮಾಡಬೇಕು ಅಂತ ನೋಡ್ದ. ಎಂತಹ ಒಂದು ಕ್ರೂರವಾದ ಶಾಸನ ಮಾಡಿದ ಅಂದರೆ, ಕೃಷ್ಣ ಒಂದು ಮಗು ನಂದಗೋಕುಲದಲ್ಲಿ ಬೆಳೀತಾ ಇದ್ದಾನೆ. ಅವನು ಹೇಗಿದ್ದಾನೆ ಅಂತ ಗೊತ್ತಿಲ್ಲ, ಅವನನ್ನು ಯಾರೂ ನೋಡಿದವರಿಲ್ಲ. ಆದರೆ ಒಂದು ಮಗು ಕೃಷ್ಣ ಮಗು ಇಷ್ಟೇ ಗೊತ್ತಾಯ್ತು ಅವನಿಗೆ. ಆ ಮಗು, ಈ ಮಗು, ಕೃಷ್ಣ, ಯಾವ ಮಗು ಕೃಷ್ಣ ಆಗಿರ್ಬೋದು? ಅವನ ರಾಕ್ಷಸ ಬುದ್ಧಿಗೆ ನೋಡಿ ತರ್ಕ ಹೇಗೆ ಬಂತು ಅಂದರೆ, ಕೃಷ್ಣ ಅಂದರೆ ಮಗು ಅಂದರೆ ಕೃಷ್ಣ ಅಂದರೆ ತನ್ನ ಸಾವು, ಮಗು ಅಂದರೆ ತನ್ನ ಸಾವು. ಆದ್ದರಿಂದ ತನ್ನ ಸಾವನ್ನು ತಾನು ಕೊಲ್ಲಬೇಕು ಅಂದರೆ ಮಕ್ಕಳನ್ನು ಕೊಲ್ಲಬೇಕು. ಇಳೆಯ ಮಕ್ಕಳನ್ನೆಲ್ಲ ಕೊಲ್ಲಿ ಅಂತ ಶಾಸನ ಮಾಡಿದ. ಪ್ರಪಂಚದಲ್ಲಿ ಇಂತಹ ಕರಾಳ ಶಾಸನ ಬರಲೇ ಇಲ್ಲ. ಅದು ಅಂತಹ ಕರಾಳ ಶಾಸನ ಮಾಡಿದ. ತನ್ನ ಮಗು, ತಂಗಿಯ ಮಗು, ತನ್ನ ಬಂಧುಗಳ ಮಗು ಅಂತಲ್ಲ, ಇಳೆಯ ಮಕ್ಕಳನ್ನೆಲ್ಲ ಕೊಲ್ಲಿ ಅಂತ ಮಾಡಿದ. ಅಷ್ಟು ತೀವ್ರವಾಗಿ ಹೋದ. ಅಂದರೆ ಅವನು ಈ ಮಧುರವನ್ನು ಆಸ್ವಾದಿಸುವ ಯಾವ ಅರ್ಹತೆಯನ್ನು ಅವ ಉಳಿಸ್ಕೊಂಡಿರಲಿಲ್ಲ. ಕೃಷ್ಣನನ್ನು ದೂರ ಮಾಡಿದ. ಕೃಷ್ಣ ಆದ್ದರಿಂದ ನಂದಗೋಕುಲದಲ್ಲಿ ಬೆಳೆಯೋದಕ್ಕೆ ತೊಡಗಿದ. ಆದ್ದರಿಂದಲೇ ಯಶೋದೆಗೆ ಸರ್ವ ಸೌಭಾಗ್ಯವೂ ಕೂಡಿ ಬಂದ್ಬಿಡ್ತು. ಸಂಗೀತಗಾರರು ಹಾಡಿದರು, ಆಡಿಸಿದಳು ಯಶೋದ ಜಗದೋದ್ಧಾರನ. ಹಡಿದ ದೇವಕಿಗೆ ಈ ಭಾಗ್ಯ ಇಲ್ಲ, ಆದರೆ ಪಡೆದ ಯಶೋದೆಗೆ ಈ ಭಾಗ್ಯ ಇದೆ. ಯಶೋಧ ಪ್ರಸಂಗವನ್ನು ಯಾಕೆ ಜ್ಞಾಪಿಸ್ಕೊಳ್ತಾ ಇದ್ದೇನೆ ಅಂತಂದರೆ, ಮಧುರ ಅಷ್ಟಕದ 2 ಪದ್ಯಗಳನ್ನು ನಾವು ನೋಡುವಾಗ ಪ್ರಾರಂಭದಲ್ಲಿ ನಮಗೆ ಯಶೋದೆಯ ನೆನಪೇ ಆಗುತ್ತೆ. ಪುಟ್ಟ ಕೃಷ್ಣ ಮುದ್ದಾಗಿದ್ದಾನೆ. ಗೋಪಿಕಾ ಸ್ತ್ರೀಯರೆಲ್ಲ ಅವನ ಬಗ್ಗೆ ಆದರ ಇಟ್ಕೊಂಡಿದ್ದಾರೆ. ಯಶೋದೆಗಂತೂ ಹಿಗ್ಗು, ಕಾಳಜಿಯೇ ಕಾಳಜಿ. ಅವನನ್ನು ತೊಡೆಯಲ್ಲಿಟ್ಟುಕೊಂಡು ಮೈ ಮರಿತಾಳೆ, ಹಾಲು ಕುಡಿಸ್ತಾ ಮೈ ಮರಿತಾಳೆ, ಅವನನ್ನು ಮಲಗಿಸ್ತಾ ಮೈ ಮರಿತಾಳೆ, ಅವನನ್ನು ತೊಟ್ಟಿಲಲ್ಲಿಟ್ಟು ತೂಗುತ್ತಾ ಮೈ ಮರಿತಾಳೆ. ಆದ್ದರಿಂದ ಯಶೋದೆಯ ಬದುಕೆಲ್ಲ ಮಧುರವಾಗಿಬಿಟ್ಟಿದೆ. ಯಶೋದೆಯ ಬದುಕು ಎಷ್ಟು ಮಧುರ ಆಗಿದೆ ಅಂತಂದರೆ, ಕೃಷ್ಣನನ್ನು ಬಿಟ್ಟರೆ ಯಶೋದೆಗೆ ಬದುಕೇ ಇಲ್ಲ. ಯಶೋದೆಯ ಗಂಡ ಯಾರು? ನಾವು ಉತ್ತರ ಕೊಡಬಹುದು, ಯಶೋದೆ ಉತ್ತರ ಕೊಡ್ತಿದ್ಲೋ ಇಲ್ಲೋ ಗೊತ್ತಿಲ್ಲ. ಯಾಕೆಂದರೆ ಮರ್ತೋಗಿದೆ ಅವಳಿಗೆ. ಗಂಡ ಇದ್ದಾರೆ, ಪರಿವಾರದವರಿದ್ದಾರೆ ಅಂತ. ಅಷ್ಟು ಕೃಷ್ಣನಿಗೆ ತನ್ನನ್ನು ಒಪ್ಪಿಸಿಕೊಂಡವಳವಳು, ಅಷ್ಟು ಕೃಷ್ಣನನ್ನು ಅನುಭವಿಸ್ತಾ ಇದ್ದವಳು. ಬಹುಶಃ ಅವಳು ಕೃಷ್ಣನನ್ನು ನೋಡುವಾಗ ಈ ಮೊದಲ 2 ಶ್ಲೋಕಗಳನ್ನು ಹೇಳಿರಬಹುದು. ವಲ್ಲಭರು ಹಾಗೆ ಅನುಭವಿಸಿಕೊಂಡು ಅದನ್ನು ಸ್ತೋತ್ರ ಮಾಡ್ತಾ ಇದ್ದಾರೆ.
ಯಾರಾದರೂ ಹಾಡಿದರೆ ಚೆನ್ನಾಗಿತ್ತು. ನಾನು ಹಾಡುವುದಿಲ್ಲ, ಆಡುತ್ತೇನೆ. ಅಧರಂ ಮಧುರಂ ವದನಂ ಮಧುರಂ ನಯನಂ ಮಧುರಂ ಹಸಿತಂ ಮಧುರಂ ಹೃದಯಂ ಮಧುರಂ ಗಮನಂ ಮಧುರಂ ಮಧುರಾಧಿಪತೇ ಅಖಿಲಂ ಮಧುರಂ. ಇಲ್ಲಿ ಈ ಪಲ್ಲ ಅನುಪಲ್ಲದ ಹಾಗೆ ಇದು ಕೊನೆಯಲ್ಲಿ ಒಂದು ಪಲ್ಲದ ಮಾದರಿಯಲ್ಲಿ ವಾಕ್ಯವನ್ನು ಬಳಸಿಕೊಡ್ತಾ ಇದ್ದಾರೆ. ಮಧುರಾಧಿಪತೇರ ಅಖಿಲಂ ಮಧುರಂ. ಇದು ಕವಿ ಮೆಲ್ಲಗೆ ಈ ಪ್ರಸಂಗದ ಒಳಗೆ ನುಗ್ಗಿ ಮಾತನಾಡಿಬಿಡ್ತಾರೆ ನಿರ್ಣಯವನ್ನು. ಮೊದಲ 3 ಮಾತು ಎಲ್ಲ ಅದು ಯಶೋದೆಗೆ ಹೊಂದುವ ಮಾತುಗಳು. ವಚನಂ ಮಧುರಂ ಚರಿತಂ ಮಧುರಂ ವಸನಂ ಮಧುರಂ ವಲಿತಂ ಮಧುರಂ ಚಲಿತಂ ಮಧುರಂ ಭ್ರಮಿತಂ ಮಧುರಂ. ಯಶೋದೆಯ ಇಷ್ಟು ಮಾತು ಮುಗಿಯೋದ್ರೊಳಗೆ ವಲ್ಲಭರು ಮತ್ತೆ ಪಲ್ಲ ಸೇರಿಸಿ ಬಿಡ್ತಾರೆ. ಮಧುರಾಧಿಪತೇ ಅಖಿಲಂ ಮಧುರಂ. ನೋಡಿ, ಎಲ್ಲರಿಗೂ ಗೊತ್ತಿರುವಂತಹ ವಿಶ್ವರೂಪ ದರ್ಶನದ ಪ್ರಸಂಗವನ್ನು ನಾವಿಲ್ಲಿ ಭಾವಿಸ್ಕೊಳ್ಬೇಕು. ಕೃಷ್ಣ ಮಣ್ಣು ತಿಂದ. ಕಂಸನಿಗೆ ಮಣ್ಣು ತಿನ್ನಿಸುವುದಕ್ಕೆ ಹುಟ್ಟಿದ ಕೃಷ್ಣ ಮಣ್ಣು ತಿಂದ. ಬಲರಾಮ ಬಂದು ದೂರ್ತಾನೆ, ಉಳಿದ ಗೋಪಾಲ ಬಾಲಕರೆಲ್ಲ ಬಂದು ಹೇಳ್ತಾರೆ. ಯಶೋದೆಗೆ ಗಾಬರಿ ಆಗೋಯ್ತು. ಮಗು ಮಣ್ಣು ತಿಂದರೆ ಹೇಗೆ? ಮಣ್ಣು ದೇಹದ ಒಳಕ್ಕೆ ಹೋದರೆ ಹೇಗೆ? ಪುಟ್ಟ ಗಂಟಲೊಳಗೆ ಕಲ್ಲು ತುಂಡು ಮಣ್ಣೆಲ್ಲ ಹೋಗಿ ಗಂಟಲೆಲ್ಲ ಕೊರೆದು ಹೋಗಿಬಿಟ್ರೆ, ಛೇ, ಎಂತಹ ಇಂಪಾದ ಧ್ವನಿ, ಅದು ಎಲ್ಲಿ ಹಾಳಾಗಿಬಿಡ್ತದೆಯೋ. ಜಠರದೊಳಗೆ ಮಣ್ಣು ಸೇರಿದರೆ ಜಠರ ಕೆಟ್ಟು ಹೋಗುತ್ತದೆ, ಹೊಟ್ಟೆ ಹುಣ್ಣಾಗಿ ಹೋಗ್ತದೆ. ಮಗುವನ್ನು ಪಾಲಿಸೋದಕ್ಕೆ ಯಾವ್ಯಾವುದೋ ಔಷಧ ಹಾಕುವಾಗಿಲ್ಲ, ಕೇವಲ ಎದೆ ಹಾಲಿನಿಂದ ಅವನನ್ನು ಬದುಕಿಸಬೇಕಾಗಿದೆ. ತನ್ನೆದೆ ಹಾಲಿಗೆ ಕೃಷ್ಣನ ಆರೋಗ್ಯವನ್ನು ತಂದುಕೊಡುವ ಶಕ್ತಿ ಇದೆಯೋ ಇಲ್ವೋ ಗೊತ್ತಿಲ್ಲ. ತಾಯಿಯ ಆತಂಕ ಅದು. ತಾಯಿಯ ಆತಂಕ ಎಷ್ಟು ಅಂತ ತಾಯಂದರಿಗೆ ಮಾತ್ರ ಗೊತ್ತು, ಉಳಿದವರಿಗೆ ಗೊತ್ತಾಗೋದಿಲ್ಲ. ಅಷ್ಟು ಆತಂಕ ಅದು. ತೊಟ್ಟಿಲು ತೂಗಿ ಜೋಗುಳ ಹಾಡಿ ಮಲಗಿಸುವಾಗ ಸ್ವಲ್ಪ ವೇಗ ಹೆಚ್ಚಾದರೆ ತಾಯಂದರಿಗೆ ಆತಂಕ ಆಗ್ತದೆ. ಯಾಕೆಂದರೆ ನಿದ್ದೆ ಬರುವ ಮಗುವಿಗೆ ನಿದ್ದೆ ಬಾರದೇ ಇದ್ದರೆ, ಮಗು ಬೆಚ್ಚಿದರೆ ಅಷ್ಟು ಪರಕಾಯ ಪ್ರವೇಶ ಮಾಡಿ ತಾಯಿ ಮಗುವನ್ನು ಬೆಳೆಸ್ತಾ ಇದ್ದಾಳೆ. ಅಂತಹ ಸಂದರ್ಭದಲ್ಲಿ ಯಶೋದೆ ಆತುರಾತುರವಾಗಿ ಹೊರಗೆ ಓಡಿಬಿಡ್ತಾಳೆ. ಓಡಿ ಬಂದು ಕೃಷ್ಣನನ್ನು ನೋಡ್ತಾಳೆ. ಮಣ್ಣು ತಿಂದ್ಯಾ ನೀನು ಅಂತ. ಅಂತಂದ. ಅರ್ಥ ಆಗೋಯ್ತು. ಯಾವಾಗ ತುಟಿಯನ್ನು ಕದಲಿಸದೆ ಹೂ ಅಂತಂದನೋ, ಈ ತೂಗುವಿಕೆಯಲ್ಲಿ ಎಲ್ಲವನ್ನು ನಿವಾರಿಸುವ ಏನೋ ಒಂದು ಹುನ್ನಾರಿದೆ. ಇಲ್ಲ, ನೀನು ತಿಂದಿದ್ದಿ, ಅಣ್ಣ ಹೇಳಿದ್ದಾನೆ. ಛೇ. ಆಗ ಯಶೋದೆಗೆ ಅರ್ಥ ಆಗಿ ಹೋಯಿತು, ಮಣ್ಣು ತಿಂದಿದ್ದಾನೆ ಇವನು ಅಂತ. ಬೈಕಡಿ, ತುಟಿ ಬಿಚ್ಚು ಅಂತ ಹೇಳ್ತಾಳೆ. ಇವಳು ಎಷ್ಟು ವೇಗದಲ್ಲಿ ತುಟಿ ಬಿಚ್ಚು ಬಾಯಿ ಕಡಿ ಅಂತ ಹೇಳ್ತಾಳೋ ಅಷ್ಟೇ ವೇಗದಲ್ಲಿ ಅವನು ಬಾಯಿಯನ್ನು ತೆರೀತಾನೆ. ಕೃಷ್ಣ ಬಾಯ್ದೆರೆದಾಗ ವಿಶ್ವ ತನ್ನ ರೂಪವನ್ನು ಹೊರಚೆಲ್ಲಿತ್ತು. ಕೃಷ್ಣನ ಬಾಯೊಳಗಿರುವ ಮಣ್ಣು ವಿಶ್ವವಾಗಿ ಮೈದಳದಿತ್ತು. ಏನು ಭಾಗವತದಲ್ಲಿ ಬಹಳ ಸೊಗಸಾದ ಶ್ಲೋಕಗಳಿವೆ. ನನಗೇನು ಸ್ವಪ್ನವೇ ಇದು? ನಾನು ಎಚ್ಚರವಾಗಿದ್ದೇನಾ? ಏನು ನೋಡ್ತಾ ಇದ್ದೇನೆ? ಭೂಮಿ ಇದೆ, ಅಂತರಿಕ್ಷವಿದೆ, ದಿಕ್ಕುಗಳಿವೆ, ದಿಕ್ಪಾಲಕರಿದ್ದಾರೆ, ಏನೆಲ್ಲ ಕಾಣ್ತಾ ಇದೆ. ಪ್ರಪಂಚವೆಲ್ಲ ಮೈದೆರೆದು ನಿಂತಿದೆಯಲ್ಲ ಕೃಷ್ಣನ ಈ ಪುಟ್ಟದಾದ ಬಾಯೊಳಗೆ. ಯಶೋದೆಯ ಸ್ತನಾಗ್ರದ ಚೂಚುಕವೇ ಪ್ರವೇಶ ಮಾಡಲಾರದ ಅಷ್ಟು ಪುಟ್ಟದಾದ ಬಾಯಲ್ಲಿ ವಿಶ್ವವಿದೆ ಅಂತಂದರೆ, ಈ ವಿಶ್ವದ ವಾತ್ಸಲ್ಯವೆಲ್ಲ ಯಶೋದೆಯ ಎದೆ ಹಾಲಿನಲ್ಲೇ ಇದೆ. ಆ ಎದೆ ಹಾಲು ಅಲ್ಲಾಡಿದ ಬಾಯೊಳಗೆ ವಿಶ್ವ ಈಗ ನರ್ತನ ಮಾಡ್ತಾ ಇದೆ. ಅಂಥ ಸಂದರ್ಭ ಯಾವ ತಾಯಿಗೆ ಮಧುರವಾಗಿ ಕಾಣೋದಿಲ್ಲ. ಆದ್ದರಿಂದಲೇ ಯಶೋದೆ ವರ್ಣನೆ ಮಾಡ್ತಾ ಇದ್ದಾಳೆ. ಅಧರಂ ಮಧುರಂ. ತುಟಿ ಎಷ್ಟು ಮಧುರ ಅಂದರೆ ತನ್ನ ತರ್ಜನಿಯ ಅಲ್ಲಾಟದೊಂದಿಗೆ ತೆರೆದ ತುಟಿಯದು. ಬಾಯಿ ಕಡಿ, ತುಟಿ ಬಿಚ್ಚು ಅಂತ ಹೇಳಿ ಇವಳು ಬೆರಳು ಅಲ್ಲಾಡಿಸಿದಾಗ ತುಟಿ ಬಿಚ್ಚುಕೊಳ್ತಲ್ಲ, ಅಧರಂ ಮಧುರಂ. ಆ ತುಟಿ ತೆರೆದ ಅರ್ಧ ಬಾಯಿ ಕಳೆದು ಮಗು ಒಳಗಿರುವ ಜೊಲ್ಲಿನ ಜೊತೆಗೆ ಮಣ್ಣನ್ನು ಹರಿಯ ಬಿಡುವಾಗ ವದನಂ ಮಧುರಂ. ಆ ಮುಖ ಎಷ್ಟು ಸುಂದರವಾಗಿದೆ. ವಿಶ್ವವನ್ನು ಹುದುಗಿಸಿಕೊಂಡ ಮುಖ ಅದು. ವದನಂ ಮಧುರಂ. ಕಳ್ಳ ಕುಡಿನೋಟ ಬೀರಿ ನಗತಾ ಇದ್ದಾನೆ. ನಯನಂ ಮಧುರಂ. ಆ ಕಣ್ಣು ಸ್ವಲ್ಪ ಕುಂಚಿತವಾಗಿದೆ. ಅಕ್ಕಪಕ್ಕದಲ್ಲಿ ಕಣ್ಣು ಗುಡ್ಡೆಗಳು ಸಂಚರಿಸ್ತಾ ಇವೆ. ಬೆಲ್ಲಗೆ ಆ ಕಣ್ಣಂಚಿನ ರೆಪ್ಪೆ ಕುಣಿತಾ ಇದೆ. ನಯನಂ ಮಧುರಂ.
ಏನೆಲ್ಲ ಚೇಷ್ಟೆ ಇದೆ ಅಲ್ಲಿ, ಏನೆಲ್ಲ ಕ್ರಿಯಾ ಇದೆ, ಏನೆಲ್ಲ ಪ್ರಚೋದನೆ ಇದೆ. ಹಸಿತಂ ಮಧುರಂ, ಆ ಮಂದಹಾಸ. ಮಹಾತಾಯಿ ನೀನು ನನ್ನ ಬಾಯಿ ಕಾಡಿಸ್ದಿಯಲ್ಲ ಅಂತ ಹೇಳಿ ಅವನ ನಗು ಇದೆಯಲ್ಲ, ಹಸಿತಂ ಮಧುರಂ. ಇಷ್ಟಾಗಿ ಬಾಯಿ ಕಳೆದಂತಹ ಕೃಷ್ಣ ಅಮ್ಮನನ್ನು ತಬ್ಬಿಕೊಂಡು ಬಿಟ್ಟ. ವಿಶ್ವರೂಪದ ಒಳಗೆ ವಿಶ್ವಮಾತೆಯನ್ನು ಸೇರಿಸ್ಕೊಂಡು ಬಿಟ್ಟ. ಆದ್ದರಿಂದ ಹೃದಯಂ ಮಧುರಂ, ಎದೆಗೆ ಅವಚಿಕೊಂಡ ಕೃಷ್ಣನ ಹೃದಯ ಯಶೋದೆಗೆ ಬೇಕಾದ ಸಾಂತ್ವನದ ಸ್ಪಂದವನ್ನು ಕೊಡ್ತಾ ಇದೆ, ಯಶೋದೆಯ ಎದೆಹಾಲನ್ನು ಹೆಚ್ಚಿಸ್ತಾ ಇದೆ. ಆದ್ದರಿಂದ ಲೋಕದ ಹಸಿವನ್ನು ನೀಗಿಸುವ ಎದೆಹಾಲನ್ನು ಹುಟ್ಟಿಸುವ ಕೃಷ್ಣನ ಹೃದಯ ಅದು ಮಧುರ. ಕಳ್ಳ ಮಣ್ಣು ತಿಂದಿಯಲ್ಲ ಅಂತ ಹೇಳುವಾಗ ಉಗುಳುವುದಕ್ಕೆ ಓಡಿದ. ಗಮನಂ ಮಧುರಂ, ಯಾಕೆಂದರೆ ವಿಶ್ವವನ್ನು ಬೆಳೆಸಿದವನಿಗೆ, ವಿಶ್ವವನ್ನು ಕುದುರಿಸಿದವನಿಗೆ ತನ್ನ ಬಾಯೊಳಗಿನ ವಿಶ್ವವನ್ನು ಹೊರಚೆಲ್ಲುವುದು ಹೊಸತಲ್ಲ, ಅದು ಹೊರಚೆಲ್ಲುವುದು ಸಹಜವೇ. ಆದ್ದರಿಂದ ಗಮನಂ ಮಧುರಂ. ವಲ್ಲಭರು ಹೇಳ್ತಾ ಇದ್ದಾರೆ ತಾಯಿಗೆ, ಮಧುರಾಧಿಪತೇರಖಿಲಂ ಮಧುರಂ. ಅದು ಇದು ಅಂತಲ್ಲ, ಎಲ್ಲ ಮಧುರವೇ ಅಂತ. ವಚನಂ ಮಧುರಂ. ಅಮ್ಮ ನೋಡಿದ್ಯಾ, ಏನು ನೋಡಿದೆ ಅಂತ ಕೇಳ್ತಾ ಇದ್ದಾನೆ. ನನ್ನ ಬಾಯೊಳಗೆ ಏನ ಕಂಡೆ ನೀನು ಅಂತ. ಮಗು ಆ ಮಣ್ಣನ್ನು ಹೊರಚಲ್ಲು ಅಂಥೇಳಿ ಈ ಮಕ್ಕಳ ಬಾಯೊಳಗೆ ಗೋಲಿ ಅಥವಾ ಯಾವುದಾದ್ರೂ ಕಲ್ಲು ತುಂಡು ಸಿಕ್ಕೊಂಡು ಬಿಟ್ಟರೆ ತಾಯಿಂದರು ಬೆರಳನ್ನು ಹೇಗೆ ಒಳಗೆ ಕಳಿಸ್ತಾರೆ ನೋಡಿದಿರ, ಭಾಳ ಚೆನ್ನಾಗಿರುತ್ತೆ. ಇಡೀ ಬೆರಳನ್ನು ಹೀಗೆ ಒಳಗೆ ವರ್ತುಲಾಕಾರವಾಗಿ ತಿರುಗಿಸ್ಕೊಂಡು ಬಂದುಬಿಡ್ತಾರೆ ಅವರು. ನಮಗೆ ಹಾಗೆ ಬೆರಳು ಹಾಕೋದಕ್ಕೆ ಆಗೋದಿಲ್ಲ. ಅಲ್ಲ, ಬೇರೆಯವರ ಬಾಯಲ್ಲಿ ಬೆರಳು ಹಾಕಿಲ್ಲ ನಾವು ಇನ್ನುವರೆಗೆ. ಹಾಕುವುದಕ್ಕೆ ಪ್ರಯತ್ನ ಮಾಡಿದರು. ಈ ಹಲ್ಲು ನೋವು ನೋಡು ಅಂತಂದರೆ ಒಂದೊಮ್ಮೆ ಆ ಹಲ್ಲು ಮುಟ್ಟಬೇಕು ಅಂದರೆ ಮೆಲ್ಲಗೆ ನಡುಗುವ ಬೆರಳನ್ನು ಹಲ್ಲಿನ ತುದಿಗಿಡ್ತೇವೆ ನಾವು. ಆದರೆ ತಾಯಂದಿರು ಮಕ್ಕಳು ಹಲ್ಲು ಹುಟ್ಟದ ಜೊಲ್ಲು ಬಾಯಿಯ ಒಳಗೆ ಬೆರಳಾಡಿಸೋದಿದೆಯಲ್ಲ, ಅದೇ ಒಂದು ಚಂದ. ಅದು ಬೆರಳಾಡಿಸಿ ಮಣ್ಣನ್ನು ಇವಳು ತೆಗೆದಿದ್ದಾಳೆ, ವಿಶ್ವರೂಪ ಕಾಣೋದೇ ಇಲ್ಲ. ಬಹುಶಃ ಮಣ್ಣನ್ನು ತೆಗೆದಿದ್ದರಿಂದಲೇ ವಿಶ್ವರೂಪ ದರ್ಶನವನ್ನು ಉಪಸಂಹರಿಸಿದ. ಸಾಕು, ತೋರಿಸಿ ಆಯ್ತಲ್ಲ ತಾಯಿಗೆ ಅಂತ. ಯಾಕೆಂದರೆ ತಾಯಿ ಪ್ರಕೃತಕ್ಕೆ ಬಂದು ಬಿಟ್ಟಳು, ಲೋಕದಲ್ಲಿ ಇಳಿದು ಹೋದಳು, ಲೋಕೋತ್ತರದ ಎತ್ತರದಿಂದ ಲೋಕಕ್ಕೆ ಇಳಿದು ಬಿಟ್ಟಳಲ್ಲ. ಆದ್ದರಿಂದ ಅವ ಉಪಸಂಹಾರ ಮಾಡಿಬಿಟ್ಟ. ಮಾತಾಡ್ದ, ಅಮ್ಮ ಯಾಕೆ ಬೇಜಾರು ಮಾಡ್ಕೊಳ್ತಿ, ಮಣ್ಣನ್ನು ಬಾಯಿಗೆ ಹಾಕ್ಕೊಂಡೆ ಅಷ್ಟೇ, ಉಗುಳು ಬಿಟ್ಟಿದ್ದೇನಲ್ಲ ಈಗ ಅಂತ ಹೇಳ್ದ. ವಚನಂ ಮಧುರಂ ಹೇಳ್ಕೊಂಡು ಮೆಲ್ಲಗೆ ಓಡಿಬಿಟ್ಟ ಆಟಕ್ಕೆ. ಚರಿತಂ ಮಧುರಂ. ಆ ಜೊಲ್ಲಿನ ಮಣ್ಣೆಲ್ಲ ಬಟ್ಟೆ ಮೇಲೆ ಬಿದ್ದಿದೆ, ಪೀತಾಂಬರದ ಮೇಲೆ. ವಸನಂ ಮಧುರಂ. ಆ ಜೊಲ್ಲು ಮಣ್ಣು ಸೇರಿದ ಈ ಬಟ್ಟೆ ಏನು ಚಂದ ಅದು. ವಲಿತಂ ಮಧುರಂ. ಅವನು ತಿರುಗಿದ್ದು ಮತ್ತೆ ಕಳ್ಳನೋಟ ಬೀರಿದ್ದು, ಅಥವಾ ಕೃಷ್ಣನ ಕಂಠದಲ್ಲಿರುವ ವಲಿತ, ಅವನ ಹೊಟ್ಟೆಯಲ್ಲಿರುವ ವಲಿತ, ಅದು ಬಹಳ ಮಧುರ. ಅದು ಯಾಕೆಂದರೆ ಉಟ್ಟ ಬಟ್ಟೆಯನ್ನು ಕೈಯಲ್ಲಿ ಹಿಡ್ಕೊಳ್ಳುವಾಗ ಹೊಟ್ಟೆಯ ಮೇಲೆ ನೆರಿಗೆ ಹೆಚ್ಚಾಗಿ ಬೀಳುತ್ತೆ, ಬಲವಾಗಿ ಬಟ್ಟೆ ಎಳೆದಾಗ ಆ ವಲಿತ ಅದು ಚಂದ. ಡೊಳ್ಳಣ್ಣ ಅಂತೇಳಿ ಹೊಟ್ಟೆಯನ್ನು ತಟ್ಟಿರಬೇಕು ತಾಯಿ. ಇದೆ ಮಕ್ಕಳಿಗೆ ನೋಡಿ, ಎದೆ ಹಾಲನ್ನು ಕೊಟ್ಟ ಮೇಲೆ ಮಕ್ಕಳು ತೇಗಲಿಲ್ಲ ಅಂತ ಆದರೆ ತಾಯಿಯಂದರಿಗೆ ಆತಂಕ ಆಗುತ್ತದೆ. ಎದೆ ಹಾಲು ಖರ್ಚಾಗಿಬಿಟ್ಟಿದೆ, ಮುಗಿದೋಗಿದೆ, ಮಕ್ಕಳು ತೇಗಲಿಲ್ಲ, ಮೆಲ್ಲಗೆ ಹೊಟ್ಟೆಯ ಮಧ್ಯದಲ್ಲಿ ಇಟ್ಟುಕೊಂಡು ಬೆರಳು ಸವರ್ತಾರೆ ಅವರು. ಬಂತನ್ನತ್ತೆ ಮಗು. ಮಕ್ಕಳನ್ನು ತೇಗಿಸುವುದು ತಾಯಿ ಗೊತ್ತಲ್ಲ, ಅದು ಅವರ ಹೊಟ್ಟೆಯ ಮೇಲೆ ಆ ವಲಿತ, ಆ ನೆರೆ ಇದೆಯಲ್ಲ, ಅದನ್ನು ಅವಳು ಹೀಗೆ ಮೆಲ್ಲಗೆ ಎಳೆದಿರಬೇಕು. ವಲಿತಂ ಮಧುರಂ. ಎಷ್ಟು ಚೆನ್ನಾಗಿದೆ ಇದು. ಡೊಳ್ಳಣ್ಣ ಅಂತ ಹೇಳಿ ಹೊಟ್ಟೆ ಸವರಿರಬೇಕು ಅವಳು. ಆದ್ದರಿಂದ ಚಲಿತಂ ಮಧುರಂ ಭ್ರಮಿತಂ ಮಧುರಂ. ಓಡಿದ್ದು ತಿರುಗಿದ್ದು ಎಲ್ಲ ಮಧುರ. ವಿಶ್ವರೂಪ ನೋಡಿದ್ದು ಕೃಷ್ಣನನ್ನು ನೋಡುವುದಕ್ಕೆ ಭೂಮಿಕೆ ಆಯಿತಷ್ಟೇ. ವಿಶ್ವರೂಪವನ್ನು ತಾಯಿ ಯಶೋದೆ ನೋಡದೇ ಇದ್ದರೆ ಕೃಷ್ಣನನ್ನು ಇಷ್ಟು ಮಧುರವಾಗಿ ನೋಡೋದಕ್ಕೆ ಆಗ್ತಿರಲಿಲ್ಲ. ವಲ್ಲಭರು ಪಲ್ಲವನ್ನು ಸೇರಿಸ್ತಾ ಇದ್ದಾರೆ. ಮಧುರಾಧಿಪತೇರಖಿಲಂ ಮಧುರಂ. ಏನಮ್ಮ ಅದು ಚಂದ ಇದು ಚಂದ ಅಂತ ಯಾಕೆ ಹೇಳ್ತಿ? ಮಧುರಾಧಿಪತಿಯ ಎಲ್ಲವೂ ಚಂದ. ಮುಂದಿನ ಎರಡು ನುಡಿಗಳನ್ನು ನಾವು ರಾಧಾ ಪ್ರಸಂಗವನ್ನು ಇಟ್ಕೊಂಡು ನೋಡೋಣ ಅಂತ ನನಗನ್ನಿಸ್ತದೆ. ಈಗ ಕೃಷ್ಣ ಕೌಮಾರ ವಯಸ್ಸಿಗೆ ಬರ್ತಾ ಇದ್ದಾನೆ. ಏನ್ರಿ ಭಾಗವತಕ್ಕೆ ವಿರುದ್ಧವಾಗಿ ನೀವು ಹೇಳ್ತೀರಿ ಅಂತ ಯಾರು ಹೇಳಬೇಡಿ. ಯಾಕೆಂದರೆ ಜಯದೇವನೇ ಅದನ್ನು ಹೇಳಿಬಿಟ್ಟಿದ್ದಾನೆ. ನಮಗೆ ಆದ್ದರಿಂದ ಜಯದೇವರನ್ನು ನಾವು ಆಸ್ವಾದನೆ ಮಾಡುವವರಿಗೆ ಅದೇನು ತಪ್ಪಲ್ಲ.
ಅವನಿಗೆ 8 ವರ್ಷವೋ 18 ವರ್ಷವೋ ನಮಗೆ ಯಾಕೆ? ಆದರೆ ಒಳ್ಳೆಯ ಆ ಭಾವ ಸಂಪತ್ತಿ ಇದೆಯಲ್ಲ. ಮತ್ತು 8 ವರ್ಷಕ್ಕೆ 18 ವರ್ಷದ ಬುದ್ಧಿ ಬಂದರೆ ಸರಿಯೇ, ನಮ್ಮ ಮನೆಯ ಮಕ್ಕಳಿಗೆ ಬಂದರೆ ಸರಿಯಲ್ಲ, ಕೃಷ್ಣನಿಗೆ ಅದು ಸರಿಯೇ. ಅಷ್ಟೇ. ಆದ್ದರಿಂದ ಅದು ಸರಿಯೇ, ತಪ್ಪಲ್ಲ ಅದು. ಯಾಕೆಂದರೆ ಈ ಅವಸ್ಥೆಯನ್ನು ದಾಟಿದವನು, ಅವಸ್ಥಾತ್ರಯಾತೀತನಾದವನು, ಯಾವ ಅವಸ್ಥೆಯಲ್ಲಿ ಯಾವುದನ್ನು ಅಭಿನಯಿಸಬೇಕು ಏನು ಅದೇ ಅವನಿಗಿಲ್ಲ, ನಿರ್ಬಂಧ ಇಲ್ಲ. ನಾವೆಲ್ಲ ಅವಸ್ಥೆಯನ್ನು ಪಡೆದವರಿಗೆ, ಅವಸ್ಥಾಪನ್ನರಿಗೆ ಈ ನಿರ್ಬಂಧಗಳೆಲ್ಲ ಇದೆ. ರಾಧಾ ಪ್ರಸಂಗ. ಗೋಪಿಕೆಯರೆಲ್ಲ ಕೃಷ್ಣನನ್ನು ಕಟ್ಟಿಕೊಂಡು ಬಿಟ್ಟಿದ್ದಾರೆ, ಕೃಷ್ಣನನ್ನು ಹಚ್ಚಿಕೊಂಡು ಬಿಟ್ಟಿದ್ದಾರೆ. ಕೃಷ್ಣ ಇಲ್ಲದೇ ಇದ್ದರೆ ಅವರಿಗೆ ಬದುಕಿಲ್ಲ, ಅಷ್ಟು ಹಚ್ಚಿಕೊಂಡಿದ್ದಾರೆ. ಗೋಪಿಕೆಯರ ಒಂದು ಆ ಅಚಿಂತ್ಯವಾದ ಪ್ರೀತಿ ಇದೆಯಲ್ಲ, ಅದಕ್ಕೆ ಭಕ್ತಿ ಎಂಬ ಹೆಸರನ್ನು ಭಾರತರು ಕೊಡ್ತಾರೆ. ನಾವು ಅದನ್ನು ಮರಿಬಾರ್ದು. ಅದಕ್ಕೆ ಭಕ್ತಿ ಎಂಬ ಹೆಸರನ್ನು ಕೊಟ್ಟಿದ್ದಾರೆ. ಅದು ಅಚಿಂತ್ಯವಾದ ಪ್ರೀತಿ. ಆ ಪ್ರೀತಿ ಎಲ್ಲವನ್ನೂ ಗೆಲ್ಲುತ್ತದೆ, ಅದನ್ನು ಯಾರೂ ಗೆಲ್ಲೋದಕ್ಕಾಗೋದಿಲ್ಲ. ಅಂತಹ ಒಂದು ಪ್ರೀತಿ ಅದು. ಆ ಪ್ರೀತಿ ಹೇಗಿದೆ ಅಂತಂದರೆ, ಕೃಷ್ಣನನ್ನು ತಮ್ಮ ತೆಕ್ಕೆಯೊಳಗೆ ಅಡಗಿಸಿಟ್ಟುಕೊಳ್ಳುವ ಪ್ರೀತಿ ಅದು. ಕೃಷ್ಣನನ್ನು ತಮ್ಮ ಎದೆಯ ಗೂಡೊಳಗೆ ತುಂಬಿಟ್ಟುಕೊಳ್ಳುವ ಪ್ರೀತಿ ಅದು. ಕೃಷ್ಣನನ್ನು ತಮ್ಮ ಹೃದಯ ಪುಂಡರೀಕದಲ್ಲಿ ಬಚ್ಚಿಡುವ ಪ್ರೀತಿ ಅದು. ಅದು ಬಿಚ್ಚಿಡುವ ಪ್ರೀತಿಯಲ್ಲ, ಬಿಚ್ಚಿಟ್ಟರೂ ಅದು ಬಚ್ಚಿಡುವ ಪ್ರೀತಿ ಅದು. ಅಂಥ ಪ್ರೀತಿ ಅದು. ಈ ಪ್ರೀತಿಗಳ ಒಂದು ಸಾಕಾರ, ಒಂದು ಆಕೃತಿ ಅಂತಂದರೆ ರಾಧಾ. ಅವಳ ಪ್ರೇಮಧಾರೆ ಬಹಳ ಅದ್ಭುತವಾದದ್ದು. ರಾಧೆ ಎಂಬುದೊಂದು ಕಲ್ಪಿತ ಪಾತ್ರವೇ, ಅವಳು ಇದ್ದಲೇ ಇಲ್ಲವೇ ಎಲ್ಲ ಅದರಲ್ಲಿ ನಮಗೆ ಅಗತ್ಯ ವಿಮರ್ಶೆ ಅಲ್ಲ. ಅದು ಕಲ್ಪಿತವಾದ್ರೇನು, ಇದ್ದರೇನು. ಆದರೆ ರಾಧಾ ಮನಸ್ಸಿನಲ್ಲಿ ಒಡೆದು ಮೂಡುವ ಒಂದು ವ್ಯಕ್ತಿ ಅದು. ಈ ಹೆಸರೇ ತುಂಬ ಒಂದು ರೋಚಕವಾಗಿದೆ. ಯಾಕೆ ಅಂದರೆ ರಾಧನೋತಿ ಇತಿ ರಾಧಾ, ಸಾಧನೆ ಮಾಡುವವರಿಗೆ ರಾಧಾ ಅಂತ ಹೆಸರು. ಅಂದರೆ ರಾಧನೋತಿ ಸಾಧನೋತಿ ಇತಿ ರಾಧಾ, ಸಾಧನೆ. ಈ ರಾಧೆಗೆ ನಿಜವಾದ ಸಾಧನೆ ಯಾವುದು ಅಂತಂದರೆ ಈ ಕೃಷ್ಣನೆಂಬ ಗುಣಾಕರದಲ್ಲಿ ಒಂದಾಗುವ ಸಾಧನೆ. ತಾನು ನದಿಯಂತೆ ಹರಿದು ಬಂದು ಹರಿ ಎಂಬ ಗುಣಾಕರನಲ್ಲಿ ಸೇರುವ ಒಂದು ಸಾಧನೆ ಅವಳದ್ದು. ಆದ್ದರಿಂದ ಸಂಪೂರ್ಣವಾಗಿ ಕೃಷ್ಣನಲ್ಲಿ ತನ್ನನ್ನು ಕರಗಿಸಿಕೊಳ್ಳುವ ಒಂದು ಆರಾಧನೆಯಲ್ಲಿ ಅವಳು ತೊಡಗಿದ್ದಾಳೆ. ಅವಳು ಕೃಷ್ಣನ ಜೊತೆಗೆ ಹೇಗೆ ನಡೆದುಕೊಂಡಳು, ಹೇಗಿದ್ದಳು, ಮತ್ತು ಅವಳಿಗಾದ ಅನುಭವವೇನು ಎಂಬುದನ್ನು ನಾವು ಗೀತಗೋವಿಂದದಲ್ಲಿ ಕಾಣಬಹುದು. ಈ ಗೀತಗೋವಿಂದದ ಹಿನ್ನೆಲೆ ಇಟ್ಟುಕೊಂಡಾಗ ನಮಗೆ ಈ ಶ್ಲೋಕಗಳು ತೆರೆದುಕೊಳ್ಳುವ ವಿಧಾನವೇ ಬೇರೆ ಇತ್ತು. ನಾನು ಹೆಚ್ಚು ವಿವರಿಸೋದಿಲ್ಲ ಅದನ್ನು, ಆ ಹಿನ್ನೆಲೆಯನ್ನು ಮಾತ್ರ ಇಟ್ಟು ನಾನು ವಿವರಣೆಯನ್ನು ಕೊಡ್ತೇನೆ. ಕೃಷ್ಣನಲ್ಲಿ ನಮಗೆ ಆಕರ್ಷಕವಾದ 2 ಅಂಶಗಳಿವೆ. ಒಂದು ನವಿಲುಗರಿ, ಇನ್ನೊಂದು ಕೊಳಲು. ನಮ್ಮ ಮಕ್ಕಳಿಗೆ ಕೃಷ್ಣನ ಪಾತ್ರ ಮಾಡಿಸುವಾಗ ನೋಡಿ, ನಾವು ಉಳಿದ ಕಾಸ್ಟ್ಯೂಮ್ ಬಗ್ಗೆ ಚಿಂತೆ ಮಾಡೋದೇ ಇಲ್ಲ. ನಮ್ಮ ಮನೆಯ ಹಳೇ ಪೀತಾಂಬರ ಆದರೂ ಆಗ್ತದೆ, ಯಾವುದಾದ್ರೂ ಒಂದು ಬಾಜುಬಂದಿ ಇದ್ದರೂ ಆಗ್ತದೆ, ಒಂದು ಸರ ಅದೆಲ್ಲ ಇಡೋದು ಅಷ್ಟೇ. ಆದರೆ ಮುಖ್ಯವಾಗಿ ಬೇಕಾದದ್ದು ಒಂದು ನವಿಲುಗರಿ, ಮತ್ತೊಂದು ಕೊಳಲು ಬೇಕೇ ಬೇಕು. ಕೃಷ್ಣನ ಕೊಳಲು, ಆ ಕೊಳಲಿನ ಕರೆ, ಅದು ಎಂತಹ ಅದ್ಭುತವಾದ ಪ್ರಭಾವವನ್ನು ಮಾಡ್ತದೆ ಎನ್ನುವುದಕ್ಕೆ ನಾವು ಪೂತಿನ ಅವರ ಸಾಹಿತ್ಯವನ್ನು ನೆನಪಿಸಿಕೊಳ್ಬಹುದು. ಯಾಕೆಂದರೆ ಕೃಷ್ಣಾನುಭವಕ್ಕೆ ಮನಸ್ಸನ್ನು ತೆರೆದಿಟ್ಟಂತಹ ಒಂದು ಪುಣ್ಯಜೀವ ಮಹಾಕವಿಯವರು. ಆದ್ದರಿಂದ ಆ ಕೃಷ್ಣನ ಕೊಳಲಿನ ಕರೆ, ಆ ಪಕ್ಕದ ಗಂಡನ ತ್ವರೆ ಎನ್ನುವಾಗ ಛೇ ಏನಿದು ಅಂತ, ಅದು ಆ ಅನುಭವದ ನಿಜವಾದ ದಟ್ಟ ಸ್ಥಿತಿಯನ್ನು ಮಾತ್ರ ಚಿತ್ರಿಸುವಂಥದ್ದು. ಅವನ ಕೊಳಲಿಗೆ ಮೋಹಕವಾದ ಶಕ್ತಿ ಇತ್ತು. ಅದರ ದನಿ ಇದೆಯಲ್ಲ, ಕೊಳಲ ದನಿ, ಕವಿಗಳು ಎಷ್ಟು ಅವರ ಉಪಕಾರಕ್ಕೆ ನಾವು ನಿಜವಾಗಿ ತಲೆಬಾಗಬೇಕು. ಮುರಳಿ ಧ್ವನಿ ಅಂತಂದರೆ ಎಲ್ಲೋ ಮೃದಂಗದ ಸದ್ದು ಸೇರಿಕೊಂಡ ಹಾಗೆ ಅನಿಸುತ್ತೆ ನಮಗೆ. ಕೊಳಲ ದನಿ ಅಂದರೆ ಹಾಗಿಲ್ಲ, ಅದಷ್ಟು ತನಿಯಾಗಿ ನಮಗೆ ಪ್ರಭಾವವನ್ನು ಮಾಡುತ್ತೆ. ಕೃಷ್ಣನ ಕೊಳಲಿನ ದನಿ ಅದು ಎಷ್ಟು ಮೋಹಕವಾಗಿತ್ತು ಅಂತಂದರೆ, ವೃಕ್ಷಗಳೆಲ್ಲ ಜಿನುಗುತ್ತಿದ್ದವು, ಮರ ಲತೆ ಎಲ್ಲ ನೀರನ್ನು ಜಿನುಗಿಸ್ತಾ ಇದ್ವಂತೆ ಅವನ ಕೊಳಲಿನ ಕರೆಗೆ. ಹಸುಗಳೆಲ್ಲ ಹಾಲು ಕುಡಿಯುತ್ತಿರುವ ಕರುಗಳನ್ನು ಮರೀತಿದ್ವಂತೆ. ಎಷ್ಟು ಹೊತ್ತು ಕರು ಹಾಲು ಕುಡಿಯುತ್ತೋ ಅಷ್ಟು ಹೊತ್ತು ಕರುವಿನ ಬಾಲದ ಪಕ್ಕದಲ್ಲಿ ನೆಕ್ತಾ ಇರೋದು ಹಸುವಿನ ಅಭ್ಯಾಸ. ಬಾಲದ ಪಕ್ಕದಲ್ಲಿ ನೆಕ್ಕೋದು, ಕರುವನ್ನು ನೆಕ್ಕೋದು ಯಾಕೆ ಅಂದರೆ ಒಳಗಿರುವ ಹಾಲೆಲ್ಲ ಸುರಿದು ಬಿಡಲಿ ಅಂತ. ಕೃಷ್ಣನ ಕೊಳಲಿನ ಧ್ವನಿ ಕೇಳುವಾಗ
ಹಾಲು ಸುರಿತಾ ಇತ್ತು, ಕರುವುದನ್ನು ನೆಕ್ಕೋದನ್ನು ಹಸು ಮರಿತಾ ಇತ್ತು. ಕೆಲವರು ಇನ್ನೂ ಅದನ್ನು ಮತ್ತಷ್ಟು ರಂಜಿತವಾಗಿ ಹೇಳ್ತಾರೆ. ಗೋಪಿಕಾ ಸ್ತ್ರೀಯರೆಲ್ಲ ಮಕ್ಕಳನ್ನು ಕೊಟ್ಟಿಗೆಯಲ್ಲಿ ಕಟ್ಟುತ್ತಿದ್ದರು, ಹಸುವಿನ ಕರುವನ್ನು ತಂದು ಮನೆಯ ಒಳಗಡೆ ಇಡ್ತಿದ್ರು, ನಿಲ್ಲಿಸ್ಕೊಡ್ತಿದ್ರು ಅಂತೆಲ್ಲ. ಅಷ್ಟು ಮೈಮರೆತು ತಾವು ಏನು ಮಾಡ್ತೇವೆ ಏನು ಮಾಡಬಾರದು ಅಂದರೆ ವಿಧಿ ನಿಷೇಧಗಳ ಸೀಮೆಯನ್ನು ದಾಟ್ತಿದ್ರು. ಈ ವಿಧಿ ನಿಷೇಧಗಳು ಇರೋದಕ್ಕಾಗಿ ವಿಧಿ ನಿಷೇಧದ ಸೀಮೆಯೊಳಗಿದ್ದು ಒಂದು ದಿವಸ ಈ ವಿಧಿ ನಿಷೇಧಗಳ ಸೀಮೆಯಿಂದ ದಾಟಬೇಕದು. ಡೂಸ್ ಆ್ಯಂಡ್ ಡೋಂಟ್ಸ್, ಮಾಡು ಮಾಡಬೇಡ ಬೇಕದು. ಅದರ ಸೀಮೆಯ ಒಳಗೆ ಇದ್ದು ಒಂದು ದಿವಸ ಇದನ್ನು ದಾಟಬೇಕು. ಇದನ್ನು ದಾಟಿಸುವ ವಿಧಿ ನಿಷೇಧಗಳ ಸೀಮೆಯನ್ನು ದಾಟಿಸುವ ಶಕ್ತಿ ಕೃಷ್ಣನ ಕೊಳಲಿಗಿತ್ತು. ಈ ಕೊಳಲನ್ನು ಪೂರ್ಣವಾಗಿ ಅನುಭವಿಸಿದವಳು ಯಾರು ಅಂತಂದರೆ ರಾಧೆ. ಆ ಪ್ರಸಂಗದ ಹಿನ್ನೆಲೆಯಿಂದ ಈ 2 ಪದ್ಯಗಳನ್ನು ಓದ್ತಾ ಇದ್ದೇನೆ. ವೇಣುರ್ಮಧುರಃ ರೇಣುರ್ಮಧುರಃ ಪಾಣಿರ್ಮಧುರಃ ಪಾದೌ ಮಧುರೌ ನೃತ್ಯಂ ಮಧುರಂ ಸಖ್ಯಂ ಮಧುರಂ ಮಧುರಾಧಿಪತೇಃ ಅಖಿಲಂ ಮಧುರಂ. ವೇಣುರ್ಮಧುರಃ, ಮಾಧುರ್ಯವೆಂಬುದು ಕೊಳಲಿಗೆ ರಂಧ್ರವಿದೆ, ಅದರಿಂದ ಹೊರಹೊಮ್ಮುವ ನಾದಕ್ಕೋ ಮಾಧುರ್ಯಕ್ಕೋ ರಂಧ್ರವಿಲ್ಲ, ನೀರಂಧ್ರವಾದ ಮಾಧುರ್ಯ. ವೇಣುರ್ಮಧುರಃ, ಕೃಷ್ಣನ ಬೆರಳು ಕೊಳಲಿನ ಮೇಲೆ ನಲಿದಾಡುವಾಗ ರಾಧೆಗೆ ರೋಮಾಂಚವಾಗ್ತಿತ್ತು. ವೇಣುರ್ಮಧುರಃ, ತಾನು ವೇಣುವಾದಳು. ವೇಣೀಬಂಧನ ಮಾಡಿದ ರಾಧೆ ತನ್ನ ವೇಣಿಯನ್ನು ಮರೆತು ತಾನು ವೇಣುವಾದಳು. ವೇಣುರ್ಮಧುರಃ, ಜೊತೆಗೆ ರೇಣುರ್ಮಧುರಃ. ಯಾಕೆಂದರೆ ಭಟ್ಟನಾರಾಯಣದ ಒಂದು ಶ್ಲೋಕ ಇದೆ, ತುಂಬ ಅದು ರೋಮಾಂಚವನ್ನೇ ಉಂಟು ಮಾಡುವಂತಹ ಶ್ಲೋಕ ಅದು. ರಾಧೆಗೆ ಕೋಪ ಬಂದ್ಬಿಡ್ತು. ಇಬ್ಬರು ಆ ಕಾಲಿಂದಿ ಪುಲಿನದಲ್ಲಿ, ಕಾಲಿಂದಿ ನದಿಯ ಮಧ್ಯದ ನಡುಗಡ್ಡೆಯಲ್ಲಿ ಆಟ ಆಡ್ತಾಯಿದ್ರು. ಸುತ್ತಲೂ ನೀರು ಸುತ್ತುವರೆದಿತ್ತು. ಆಟದಲ್ಲಿ ಕೃಷ್ಣ ಸ್ವಲ್ಪ ಮಟ್ಟಿಗೆ, ಕೃಷ್ಣ ಅವನು ಆದ್ದರಿಂದ ಸ್ವಲ್ಪ ಚಪಲ ಇದೆ, ಅವನಿಗೆ ಕಪಟ ಇದೆ, ಆದರೆ ಸ್ವಲ್ಪ ಮೋಸದ ಆಟ ಆಡಿರಬೇಕು. ರಾಧೆ ಅವಳು ಆರಾಧಕಳಾದ್ದರಿಂದ, ಸಾಧಕಳಾದ್ದರಿಂದ ಈಶದಪಿ ವಂಚನೆಯನ್ನು ಸಹಿಸುವವಳಲ್ಲ. ರುಜುವಾತು. ಅವಳ ಮೈಬಣ್ಣ ಎಷ್ಟು ಬಿಡಿಯದು, ಅವಳ ನಡತೆ ಅಷ್ಟೇ ಬಿಡಿಯದು. ಆಟದಲ್ಲೂ ವಂಚನೆಯನ್ನು ಅವಳು ಒಪ್ಪದವಳು. ಆಟವೇ ಒಂದು ದೃಷ್ಟಿಯಿಂದ ವಂಚನೆ, ಆಟವೆಂಬ ವಂಚನೆಯಲ್ಲೂ ವಂಚನೆ ಇರಕೂಡದು ಅನ್ನುವಂಥ ಪ್ರಾಮಾಣಿಕತೆ ರಾಧೆದು. ಕೋಪ ಬಂತು, ಸಿಟ್ಟು ಬಂದು ಹೊರಟಳು. ಹೋಗ್ತಾ ಇರುವಾಗ ಆದರೆ ಆಟಕ್ಕೆ ಅರ್ಧವನ್ನು ಆಟಕ್ಕೆ ನಿಲ್ಲಿಸಿ ಹೊರಟು ಬಿಟ್ಟಳಲ್ಲ. ಆಟವಾದರೂ ಪೂರ್ಣವಾಗಬೇಕು ಎಂಬುದು ಈ ಗುಣಪೂರ್ಣನ ಅನಿಸಿಕೆ. ಅದು ಆಟವಾದರೂ ಅದು ಪೂರ್ಣ ಆಗಬೇಕು ಅಂತ ಅರ್ಧಕ್ಕೆ ಆಟವನ್ನು ಬಿಟ್ಟು ಹೋಗ್ತಾ ಇದ್ದಾಳಲ್ಲ, ಅದು ಹೇಗೆ ಸರಿ ಅಂತೇಳಿ ಅವಳನ್ನು ಹೇಗಾದರೂ ಅನುನಯ ಮಾಡಬೇಕು ಅಂತ ಹೊರಟ ಕೃಷ್ಣ. ಕೋಪದಿಂದ ಯಮುನೆಯ ಆ ಮರಳು ರಾಶಿಯ ಮೇಲೆ, ಪಕ್ಕದಲ್ಲಿರುವ ಮರಳು ರಾಶಿಯ ಮೇಲೆ ಕಾಲಿಟ್ಟು ರಾಧೆ ಹೋಗ್ತಾ ಇದ್ದಾಳೆ. ಕೃಷ್ಣ ಏನು ಮಾಡ್ತಾ ಇದ್ದಾನೆ ಅಂತಂದರೆ ಆ ಹೆಜ್ಜೆಯ ಮೇಲೆ ತನ್ನ ಹೆಜ್ಜೆಯನ್ನು ಇಟ್ಕೊಂಡು ಬರ್ತಾ ಇದ್ದಾನೆ. ಕೃಷ್ಣ ರಾಧೆ ಮುನಿಸಿಕೊಂಡ ಮೇಲೆ ಕೃಷ್ಣನಿಗೆ ಆಸ್ಪದವಿಲ್ಲ, ತನ್ನ ಹೆಜ್ಜೆ ಇಡುವುದಕ್ಕೆ ಭೂಮಿಯಲ್ಲಿ ತೆರಪಿಲ್ಲ. ರಾಧೆ ಹೆಜ್ಜೆ ಇಟ್ಟು ಜಾಗ ಮಾಡಿಕೊಟ್ರೆ ಅವ ಹೆಜ್ಜೆ ಇಡ್ಬೋದು. ಅಷ್ಟು ತನ್ನನ್ನು ಒಪ್ಪಿಸಿಕೊಂಡ. ತತ್ಪಾದ ಪ್ರತಿಮಾ ನಿವೇಶಿತ ಪದಸ್ಯೋದ್ಭೂತ ರೋಬೋದ್ಗತೆ. ಛೇ, ಪಾದ ಪ್ರತಿಮಾ. ಕವಿ ಬಳಸಿದ ಪದಗಳನ್ನೆಲ್ಲ ಹಿಂಜಿದರೆ ಅಲ್ಲ, ಇದೇ 1 ಗಂಟೆಯ ಉಪನ್ಯಾಸ ಆಗಿಬಿಡುತ್ತೆ. ಅದು ಭಯ ನನಗೆ. ಅದರಿಂದ ನೆನಪಾದ್ದನ್ನು ಹೇಳಬಾರದು ಅಂತ ನಾನು ಹಠ ಮಾಡಬೇಕು. ಇಲ್ಲಿ ತತ್ ಪಾದ, ಒಂದೊಂದು ಶಬ್ದ ನೋಡಿ. ಅವಳ ಪಾದ, ಕೃಷ್ಣ ಅವಳ ಹೆಸರು ಹೇಳೋಲ್ಲ ಈಗ, ಯಾಕೆಂದರೆ ಇವರಿಗೆ ನಾಚಿಕೆ ಆಗಿಬಿಟ್ಟಿದೆ. ಅವಳ ಪಾದ. ತತ್ ಪಾದ ಪ್ರತಿಮಾ, ಆ ಹೆಜ್ಜೆಯ ಗುರುತು. ಪ್ರತಿಮಾ ಅಂತ, ಪ್ರತಿಮಾ ಅಂದರೆ ಆ ಹೆಜ್ಜೆಯ ಒಂದು ಬಿಸಿ ಇದೆ ಅಲ್ಲಿ, ಆ ಹೆಜ್ಜೆಯ ಅಚ್ಚಿದೆ, ಆ ಹೆಜ್ಜೆಯ ಮೆಚ್ಚಿದೆ, ಎಲ್ಲ ಇದೆ ಅದರಲ್ಲಿ ನಿವೇಶಿತ ಪದಸ್ಯ. ಛೇ, ರಾಧೆ ಕೋಪದಿಂದ ಹೆಜ್ಜೆ ಇಟ್ಟರೆ ಮರಳ ಮೇಲೆ ಜೋರಾಗಿ ನೀವು ಹೆಜ್ಜೆ ಇಟ್ಟರೆ ಹರಡಿಕೊಳ್ಳುತ್ತೆ. ಪಾದವಾಗಿದೆ, ಅದು ವಿಸ್ತೀರ್ಣವಾಗಿದೆ. ಕೃಷ್ಣ ಮೆಲ್ಲಗೆ ಕಳ್ಳೆ ಹೆಜ್ಜೆ ಇಟ್ಟು ಬರೋದ್ರಿಂದ ಇದು ಪದ. ತತ್ ಪಾದ ಪ್ರತಿಮಾ ನಿವೇಶಿತ ಪದಸ್ಯ ತದ್ವಿಷ್ಣು ಪರಮಂ ಪದಂ ಅಂತ ಹೇಳಿ ಈ ಬ್ರಹ್ಮಾಂಡವನ್ನೆಲ್ಲ ವ್ಯಾಪಿಸಿ ಅತ್ಯತಿಷ್ಠದ್ ದಶಾಂಗುಲಂ, ಅದನ್ನು ಮೀರಿದ ಇವನ ಪಾದ ರಾಧೆಗಾಗಿ, ರಾಧೆಯ ಅನುನಯಕ್ಕಾಗಿ ಪದವಾಗಿ ಬಿಟ್ಟಿದೆ. ಕುಬ್ಜಾಯಿತು. ಪಾದ
ಹ್ರಸ್ವ ಆದರೆ ಪದ ಆಗೋದು. ತತ್ ಪಾದ ಪ್ರತಿಮಾ ನಿವೇಶಿತ ಪದಸ್ಯ ಉದ್ಭೂತ ರೋಮೋದ್ಗತೆ, ರೋಮಾಂಚ ಆಗಿದೆ. ಅಲ್ಲಿಂದ ಹಾರಿದ ರೇಣು ಇದೆಯಲ್ಲ, ಧೂಳು, ರಾಧೆಯ ಬಿರುಸು, ರಾಧೆಯ ಮುನಿಸು, ಅದರಿಂದ ಇಟ್ಟ ಹೆಜ್ಜೆ ಹರಡಿದ್ದು, ಅದು ಪ್ರತಿಮೆಯಾದದ್ದು. ಅಲ್ಲಿಂದ ಹಾರಿದ ರೇಣು ಅದನ್ನು ಮೆಲ್ಲಗೆ ತಲೆಯಲ್ಲಿ ಇಟ್ಟುಕೊಂಡಿದ್ದು, ರೋಮಾಂಚಿತನಾದದ್ದು. ರಾಧೆಯನ್ನು ಹೀಗೆ ಅನುನಯ ಮಾಡದ ಅಂತ ಅವನು ವರ್ಣನೆ ಮಾಡ್ತಾನೆ. ಆ ಹಿನ್ನೆಲೆಯಲ್ಲಿ ನೋಡಿದರೆ ರೇಣುರ್ಮಧುರ, ಯಾಕೆ ತಾನೆಷ್ಟೇ ಮುನಿಸಿಕೊಂಡರೂ ಕೃಷ್ಣನನ್ನು ಒಲಿಸಿ ಹಿಂದಕ್ಕೆ ಕರೆತಂತಲ್ಲ ಅದು ರೇಣುರ್ಮಧುರ. ಪಾಣಿರ್ಮಧುರ ಪಾದೌ ಮಧುರವು, ಮೈ ಮೇಲೆ ಹರಿದಾಡಿದ ಹರಿಯ ಕೈ ಅದು ಮಧುರ. ಪಾದವೂ ಮಧುರವು, ಕದ್ದು ಕದ್ದು ಓಡಿದ ಪಾದಗಳು ಮಧುರ. ಯಾಕೆಂದರೆ ರಾಧೆಗೆ ಕಳ್ಳತನದಲ್ಲಿ ಓಡುವುದನ್ನು ಕಲಿಸಿದವನೇ ಕೃಷ್ಣ. ನೃತ್ಯಂ ಮಧುರಂ, ರಾಸಕ್ಕಾಗಿ ಎಲ್ಲರನ್ನೂ ಸೇರಿಸಿಕೊಂಡು ಒಮ್ಮೊಮ್ಮೆ ಒಬ್ಬೊಬ್ಬರ ಜೊತೆಯಲ್ಲಿ ಪ್ರಕಟ ಆಗಿ ಅವರಿಗೆ ಹೆಜ್ಜೆ ಇಟ್ಟು ಅವರ ಹೆಜ್ಜೆಗೆ ಗೆಜ್ಜೆಯನ್ನು ಕಟ್ಟಿ ಅದರ ನಾದಕ್ಕೆ ತಾನು ನಲಿದು ಕುಣಿದು ಕುಪ್ಪಳಿಸ್ತಾ ಮಾಯ ಆಗಿ ಮತ್ತೆಲ್ಲೋ ಪ್ರಕಟಗೊಳ್ಳುವ ಕೃಷ್ಣನ ನೃತ್ಯಂ ಮಧುರಂ. ಇದು ರಹಸ್ಯಂಚ ಪ್ರಕಾಶಂಚ. ಒಂದು ಸಾರಿ ಬೆಳಗತ್ತೆ, ಒಂದು ಸಾರಿ ಮುಳುಗತ್ತೆ. ಬೆಳಗಿ ಮುಳುಗುವ ಈ ನೃತ್ಯ ಅದು ಮಧುರ. ಅದಕ್ಕಿಂತ ಸಖ್ಯಂ ಮಧುರಂ. ಕೃಷ್ಣನನ್ನು ತನ್ನನ್ನು ಸಖ ಅಂತ ಅಂದ್ಕೊಂಡ, ತನ್ನನ್ನು ಸಖಿ ಅಂತ ಅಂದ್ಕೊಂಡ. ಕೃಷ್ಣ ನನ್ನ ಇವಳು ಸಖ ಅಂತ ಅಂದ್ಕೊಂಡ್ಳು. ಈ ಸಖ್ಯವೆಂಬುದು ಮಧುರ. 7 ಹೆಜ್ಜೆ ಇಟ್ಟರೆ 7 ಲೋಕಕ್ಕೆ ಬೇಕಾಗುವ ಸಖ್ಯ ರಾಧೆಗೆ ಸಿಕ್ಕಿತು. ಆದ್ದರಿಂದ ಈ ಸಖ್ಯಂ ಮಧುರಂ, ಮಧುರಾಧಿಪತೇರಖಿಲಂ ಮಧುರಂ. ಇದೇ ಭಾವದಲ್ಲಿ ಗೀತಂ ಮಧುರಂ ಪೀತಂ ಮಧುರಂ, ಹಾಡಿದ್ದು ಮಧುರ, ಪೀತಂ ಕುಡಿದದ್ದು ಮಧುರ, ಭುಕ್ತಂ ಮಧುರಂ ಉಂಡಿದ್ದು ಮಧುರ, ಸುಪ್ತಂ ಮಧುರಂ ಇಷ್ಟ ಜನೈ ಸಹ ಸುಪ್ತಂ ಸುಪ್ತಂ, ಪ್ರಿಯಯ ಸಹ ಭುಕ್ತಂ ಭುಕ್ತಂ. ಮನೆಯೊಡತಿಯ ಜೊತೆಗೆ ಊಟ ಮಾಡಿದರೆ ಅದು ನಿಜವಾದ ಊಟ ಅಂತ. ಮನೆ ಯಾಕೆಯ ಜೊತೆಗೆ ಊಟ ಮಾಡಿದರೆ ಮತ್ತೆ ಮನೆ ಯಾಕೆ ಅಂತ ಹೇಳಬೇಕಾಗತ್ತೆ. ಆದ್ದರಿಂದ ಮನೆಯೊಡತಿಯ ಜೊತೆಗೆ ಮಾಡಿದ ಊಟವೇ ನಿಜವಾಗಿ ಊಟ. ಹಾಗೆ ಇಷ್ಟ ಜನರ ಜೊತೆಯಲ್ಲಿ ನಾವು ಮಲಗಿದ್ದೇ ಅದು ನಿಜವಾದ ನಿದ್ದೆ ಅಂತ. ರೂಪಂ ಮಧುರಂ, ಇದಕ್ಕೆ ವರ್ಣನೆ ಬೇಡ. ತಿಲಕಂ ಮಧುರಂ, ತಿಲಕ ಕಣ್ಣಿಗೆ ಕಾಣಿಸುವಂಥದ್ದು. ಕೃಷ್ಣನಿಟ್ಟ ತಿಲಕ ಲೋಕದ ವಾಸನೆಯನ್ನು ತುಂಬುವಂಥದ್ದು. ಯಾಕೆಂದರೆ ಅದು ಕಸ್ತೂರಿ ತಿಲಕ. ಕಸ್ತೂರಿ ಕಾಣುವುದಕ್ಕೆ ಕಪ್ಪು, ಆದರೆ ಸಂಸಾರವನ್ನು ಒಪ್ಪಿಸುವ ಕಂಪು ಅದಕ್ಕಿದೆ. ಸಂಸಾರವನ್ನು ಮರೆಸುವ ತಂಪು ಅದಕ್ಕಿದೆ. ಆದ್ದರಿಂದ ಕೃಷ್ಣನ ತಿಲಕ ನಮ್ಮ ಮೂಗಿಗೆ ಗೊತ್ತಾಗ್ತದೆ, ಕಣ್ಣಿಗೆ ಕಾಣಿಸ್ತದೆ. ತಿಲಕಂ ಮಧುರಂ ಮಧುರಾಧಿಪತೇ ಅಖಿಲಂ ಮಧುರಂ. ಕೃಷ್ಣನ ಮಿತ್ರರೆಲ್ಲ ಗೋಪಾಲಕರು. ಅವರು ಕೃಷ್ಣನನ್ನು ಹೇಗೆ ಅನುಭವಿಸಿದರು, ಕೃಷ್ಣಾನುಭವ ಅವರಿಗೆ ಹೇಗೆ ಬಂತು ಎನ್ನುವುದಕ್ಕೆ ಕರಣಂ ಮಧುರಂ ಚರಣಂ ಮಧುರಂ ಹರಣಂ ಮಧುರಂ ಸ್ಮರಣಂ ಮಧುರಂ. ಕರಣ ಮಾಡಿದ ಮಾಟ, ಚರಣ ಸಂಚಾರ, ಹರಣ ಕಿತ್ತುಕೊಂಡಿದ್ದು ಹಾಲು ಮೊಸರು ಬೆಣ್ಣೆ ಹೆಣ್ಣು ಸೀರೆ ಎಲ್ಲ ಕಿತ್ತುಕೊಂಡಿದ್ದು ಹರಣಂ ಮಧುರಂ. ಸ್ಮರಣಂ ಮಧುರಂ, ಜನ್ಮ ಜನ್ಮಾಂತರದ ಸ್ಮರಣ ಅದು ಮಧುರ. ಯಾಕೆಂದರೆ ಸುಧಾಮನ ಚರಿತ್ರೆಯಲ್ಲಿ ಜನ್ಮ ಜನ್ಮಾಂತರದ ಸ್ಮರಣವನ್ನು ನಾವು ಗ್ರಹಿಸ್ತೇವೆ. ವಮಿತಂ ಮಧುರಂ, ತಿಂದದ್ದು ಹೆಚ್ಚಾದ್ದು, ಅದನ್ನು ಕಾರಿದಾಗ ಕಾರಿದ್ದು ಚಂದ ಅಂದರೆ ಕಾರಿಸಿದ್ದು ಇಲ್ಲಿ ವಮಿತಂ ಮಧುರಂ. ಶಮಿತಂ ಮಧುರಂ, ತಾಪ ಹೆಚ್ಚಾದಾಗ ಅದಕ್ಕೆ ಶಮವನ್ನು ಕೊಟ್ಟಿದ್ದು. ಇಂದ್ರಿಯಗಳ ತಾಪ, ಮನಸ್ಸಿನ ತಾಪ, ಜೀವದ ತಾಪ ಹೆಚ್ಚಾದಾಗ ಅದನ್ನು ತಣಿಸಿದ್ದು ಎಲ್ಲ ಮಧುರ. ಮಧುರಾಧಿಪತೇ ಅಖಿಲಂ ಮಧುರಂ. ಆಭರಣಕ್ಕಾಗಿ ಗುಂಜಾಮಣಿಗಳನ್ನು ತೊಟ್ಟರು, ಗುಂಜಾ ಮಧುರ. ವನಮಾಲೆ, ವನೆಯಲ್ಲಿ ತಾನೇ ಮಾಲೆಯಂತಿರುವ ಬಳ್ಳಿಯನ್ನು ಸುತ್ತಕೊಂಡ್ರು ಕೊರಳಿಗೆ. ಏನು ಶಿವ ದೊಡ್ಡವ ಹಾವನ್ನು ಸುತ್ತಕೊಂಡ, ನಾವು ಇರುವ ಬಳ್ಳಿಯನ್ನು ಸುತ್ತಕೊಳ್ಳೋಣ ಅಂತ. ವನಮಾಲಿ, ಕಟ್ಟಿದ ಮಾಲೆಯನ್ನು ಕೃಷ್ಣ ತೊಟ್ಟವಲ್ಲ, ಹುಟ್ಟಿದ ಮಾಲೆಯನ್ನು ತಾನು ಉಟ್ಟವ. ಆದ್ದರಿಂದ ವನಮಾಲಿ. ವನದಲ್ಲಿರುವ ಬಳ್ಳಿ ಮರವನ್ನು ತಬ್ಬಿಕೊಂಡ ಬಳ್ಳಿ ಅಲ್ಲ, ಪಕ್ಕದಲ್ಲಿ ಮರವಿದ್ದರೂ ಅಲ್ಲಿಂದ ಹೊರ ಚೆಲ್ಲಿದ ಬಳ್ಳಿ ಅದು ವನಲತಾ. ಅದು ವನಮಾಲೆ, ಹೂ ಬಿಟ್ಟಾಗ ಮಾಲೆ ಆಯಿತು. ಅದನ್ನು ಯಾಕೆಂದರೆ ಇರುವ ಮರ ಅದು ಸಂಸಾರ,
ಅದನ್ನು ಬಿಟ್ಟು ಹರಿಯತ್ತ ಹರಿದು ಬಂದ ಆ ಲತಾ, ಅದು ವನಮಾಲೆ ಆಯಿತು ಅವನಿಗೆ. ಕೃಷ್ಣಿಗೆ ಗೊತ್ತು ಅದೇ ಬೇಕು ಅಂತ. ಆದ್ದರಿಂದ ಊರಲ್ಲಿ ಕಟ್ಟಿದ ಮಾಲೆ ಅವನಿಗೆ ಬೇಡ, ಅವನನ್ನು ವನಮಾಲಿ ಅಂತ ಹೇಳ್ತಾರೆ. ಹಾಗಾಗಿ ಗುಂಜಾ ಮಧುರ, ಮಾಲಾ ಮಧುರ, ಯಮುನಾ ಮಧುರ, ನಿರಂತರವಾಗಿ ಹರಿಯುತ್ತಿರುವ ಯಮುನೆ. ನೀವು ವೃಂದಾವನಕ್ಕೆ ಹೋಗಿ ಯಮುನಾ ನದಿ ನೋಡಬೇಕು. ಬಹಳ ದೂರ ಹರಿತಾಳೆ, ಬಹಳ ಹತ್ತಿರ ಇರ್ತಾಳೆ ಅವಳು. ಹೀಗೆ ಹೋಗಿ ಮತ್ತೆ ಹೀಗೆ ಬಂದ್ಬಿಡ್ತಾಳೆ. ಮತ್ತೆ ಅಲ್ಲಿ ಅದರ ಹರಿವನ್ನು ನೋಡಿದರೆ ಆಶ್ಚರ್ಯವಾಗ್ತದೆ. ಯಮುನೆಯ ನೀರು ಹರಿದಂತೆ ಯಾರಿಗೂ ಕಾಣೋದಿಲ್ಲ, ನಿಂತ ಹಾಗೆ ಕಾಣುತ್ತೆ. ನದಿ ನಿಲ್ಲೋದು ಹೇಗೆ? ಕಾರಣ ಕೃಷ್ಣನನ್ನು ಬಿಟ್ಟು ಹೋಗೋದಕ್ಕೆ ಮನಸ್ಸಿಲ್ಲ ಅವಳಿಗೆ. ಕೃಷ್ಣನನ್ನು ಕಟ್ಟಿಕೊಂಡ್ರೆ ಸಮುದ್ರ ಸೇರೋದಕ್ಕಾಗೋದಿಲ್ಲ. ಈ ಒಂದು ತೊಂದರೆಯಿಂದ ಈ ಯಮುನಾ ನಿಜವಾಗಿ ಆ ಯಮುನೆಯ ಮೌನವ್ರತ, ಗುಂಜಾಲತೆಗಳಲ್ಲಿ ಅಲ್ಲಿ ಎಂತೆಂತಹ ಕೂಜಿತಗಳೆಲ್ಲ ಕೇಳಿಸ್ತಾ ಇದ್ದರು. ತಾನು ಮಾತ್ರ ಮೌನಿಯಂತೆ ಸಾಕ್ಷಿಯಾಗಿ ನಿಂತು ಬಿಡ್ತಾಳೆ ಅವಳು. ಯಮುನೆಯ ತರಂಗಗಳಲ್ಲಿ ಪ್ರತಿಸ್ಪಂದ ಇದೆ, ಸದ್ದಿಲ್ಲ. ಆದರೆ ಅದು ಅಲ್ಲೇ ಅನುಭವಿಸಬೇಕದು. ಯಾಕೆಂದರೆ ಇಂದಿಗೂ ಕೃಷ್ಣನನ್ನು ನೆನೆದು ಕುಣಿದು ಕುಪ್ಪಡಿಸುವ ಗೋಪಿಕಾಸ್ತ್ರೀಯರಲ್ಲಿದ್ದಾರೆ. ಅಲ್ಲಿ ನಿರಂತರವಾಗಿ ಕೃಷ್ಣ ಭಜನೆ ಮಾಡುವ ತಾಣಗಳಿವೆ ಅಲ್ಲಿ. ಆದ್ದರಿಂದ ಯಮುನಾ ಮಧುರ, ಪೀಚಿ ಮಧುರ, ಅದರ ತರಂಗಗಳು ಮಧುರವಾಗಿವೆ. ಸಲಿಲಂ ಮಧುರಂ, ಕಮಲಂ ಮಧುರಂ. ಕವಿಗೆ ಬೇರೆ ಕಡೆ ನೆನಪಾಗೋಯ್ತು. ಯಾಕೆಂದರೆ ಯಮುನಾ ನೀರಿನಲ್ಲಿ ಕಮಲ ಇಲ್ಲ. ಸಲಿಲಂ ಮಧುರಂ, ನೀರು ಯಮುನೆ ನೀರು ಮಾತ್ರ ಅಲ್ಲ, ಪ್ರಪಂಚದ ನೀರೆಲ್ಲ. ಅದು ನಿಜವಾದ ಒಂದು ಕಮಲ ಏನಿದೆಯೋ, ಆಧಾರ ಕಮಲ, ಅದರ ಒಂದು ನಿಲ್ದಾಣ ಅದು ನೀರು. ಸಲಿಲಂ ಮಧುರಂ, ಮೂಲಕ್ಕೆ ಹೊರಟ ಕವಿ, ಮೂಲದಲ್ಲಿ ಆಧಾರ ಕಮಲ ಇದೆ, ಕಮಲಂ ಮಧುರಂ. ಆದ್ದರಿಂದ ಮೂಲಕ್ಕೆ ಒಡಸರಿದ ಹಾಗೆ ಮಧುರಾಧಿಪತೇ ಅಖಿಲಂ ಮಧುರಂ. ಇಷ್ಟೂ ಹರಿಚರಿತ್ರೆಯನ್ನು, ಕೃಷ್ಣಾನುಭವವನ್ನು ಎದೆಯೊಳಗೆ ಹೃದಯದಲ್ಲಿ ತುಂಬಿಕೊಂಡವರು ಯೋಗಿಗಳು. ಅವರಿಗೆ ಕೃಷ್ಣಾನುಭವ ಎಷ್ಟು ಮಧುರ ಎಂಬುದೇ ಕೊನೆಯ ಎರಡು ನುಡಿಗಳು ಯೋಗಿ ಪ್ರಸಂಗದಲ್ಲಿ. ಗೋಪೀ ಮಧುರ, ಸಂಸಾರ ಬಿಟ್ಟವರು, ಬ್ರಹ್ಮಚರ್ಯವನ್ನು ಪ್ರೀತಿಸಿದವರು ಯೋಗಿಗಳು. ಆದರೆ ಗೋಪೀ ಮಧುರ ಯಾಕೆ ಅಂತಂದರೆ ಅರ್ಪಣೆಯ, ಕರ್ಪೂರದ ಅರ್ಪಣೆಯ ಪಾಠ ಕಲಿಸಿದ ಗೋಪಿ. ಗೋಪೀ ಮಧುರ, ಲೀಲಾ ಮಧುರ. ಕೃಷ್ಣನ ಚರಿತ್ರೆಯಲ್ಲ ಲೀಲೆ ಎಂಬ ಒಂದು ಸತ್ಯಾನುಭವವುಳ್ಳ ಯೋಗಿಗಳಿಗೆ ಆ ಲೀಲಾ ಮಧುರವಾಗಿ ಕಾಣಿಸ್ತಾ ಇದೆ. ಲೀಲಾ ಮಧುರ. ಯುಕ್ತಂ ಮಧುರಂ, ಯುಕ್ತಂ ಅಂದರೆ ಯೋಗ, ಯೋಗವೂ ಮಧುರ. ಯಾಕೆಂದರೆ ಇದನ್ನು ಕಾಣುವ ಒಂದು ಯೋಗ ಇದೆಯಲ್ಲ ಅವರಿಗೆ. ಭುಕ್ತಂ ಮಧುರಂ, ಕೃಷ್ಣ ತಮ್ಮ ಕಣ್ಣಿಗೆ ವಿಷಯ ಆಗಲಿ, ಕೃಷ್ಣ ಮಮ ಅಕ್ಷಿ ವಿಷಯೋ ಭವತು ಅಂತ ಹೇಳುವ ಯೋಗಿಗಳಿಗೆ ಆ ಕೃಷ್ಣಾನುಭವವೇ ಒಂದು ಭೋಗ ಅದು. ಭುಕ್ತಂ ಮಧುರಂ. ದೃಷ್ಟಂ ಮಧುರಂ, ದರ್ಶನ. ಕೃಷ್ಣನ ಚರಿತ್ರೆಯ ದರ್ಶನ ಮಾತ್ರ ಅಲ್ಲ, ಇದು ಪ್ರಕೃತಿಯ ಮೂಲ ರೂಪದ ದರ್ಶನ, ಪ್ರಕೃತಿಯ ವಿಸ್ತಾರದ, ಅದರ ವೈವಿಧ್ಯ ವೈಚಿತ್ರ್ಯ ಎಲ್ಲದರ ದರ್ಶನ ಇದು. ದೃಷ್ಟಂ ಮಧುರಂ. ಆಮೇಲೆ ಶಿಷ್ಟಂ ಮಧುರಂ. ಈ ದರ್ಶನವನ್ನು ಪಡೆಯುವುದಕ್ಕೆ ಒಂದು ಶಿಷ್ಟ ಇದೆ, ಅದಕ್ಕೆ ಒಂದು ನಿಜವಾದ ಒಂದು ವಿಧಾನವಿದೆ, ಅದನ್ನು ತಿಳಿಸುವ ಒಂದು ಶಾಸನ ಇದೆ. ಆ ಶಿಷ್ಟಂ, ಈ ಶಾಸನವೆಂಬುದೇನಿದೆ, ಮಾರ್ಗವನ್ನು ತೋರಿಸುವಂಥದ್ದು, ಅದು ಮಧುರ. ಮಧುರಾಧಿಪತೇ ಅಖಿಲಂ ಮಧುರಂ. ಎಲ್ಲ ಗೋಪಿಕೆಯರ ಬಗ್ಗೆ ಇಷ್ಟೊತ್ತು ಹೇಳಿದ್ದಾಯಿತು. ಪಾಪ ಗೋಪಾಲಕರ ಬಗ್ಗೆ ಒಂದಾದರೂ ಹೇಳಬಾರ್ದ? ಕೋಪಾ ಮಧುರಾ. ಗಂಡಸರು ಸ್ವಲ್ಪ ಜಡ ಯಾವಾಗಲೂ. ಯಾಕೆ ಜಡ ಅಂತಂದರೆ ಇವರು ಗಂಡಸರಾದ್ದರಿಂದ, ಅಂದರೆ ಸ್ವಲ್ಪ ಮಟ್ಟಿಗೆ ಸ್ಥಾಣುತ್ವ ಇವರಿಗಿರುತ್ತೆ. ಪುರುಷರಿಗೆ ಒಂದು ಸ್ಥಿರತ್ವ, ಸ್ಥೈರ್ಯ, ಸ್ಥಾಣುತ್ವ ಎಂಬುದು ಇರುತ್ತೆ. ಗೋಪಿಕೆಯರೆಲ್ಲ ಕೃಷ್ಣನ ಅಷ್ಟು ಹಚ್ಚಿಕೊಂಡಿದ್ರಲ್ಲ, ಗೋಪಾಲಕರು ಏನು ಮಾಡಿದರು? ಇವತ್ತು ಅನೇಕ ಜನ ವಿಮರ್ಶಕರಿಗೆ ಅದೊಂದು ವಿಷಯ ಆಗಿದೆ. ತಮ್ಮ ಮನೆಯ ಹೆಂಗಸರು ಮಕ್ಕಳೆಲ್ಲ ಹೋಗಿ ಕೃಷ್ಣನ ಕಟ್ಕೊಳ್ಳೋದನ್ನು ನೋಡಿಕೊಂಡು ಒಂದು ಸ್ವಲ್ಪವೂ ಬುದ್ಧಿ ಕಲಿಸದೇ ಇದ್ರಲ್ಲ ಅವರು. ಹೋಗಬೇಡಿ ಅಂತ ನಿರ್ಬಂಧ ಮಾಡ್ಬೋದಿತ್ತು, ನೀವು ಮಾಡ್ತಾ ಇರೋದು ಸರಿಯಲ್ಲ ಅಂತ ಹೇಳ್ಬೋದಿತ್ತು. ಹಾಗೇನೂ ಮಾಡದೆ ಇದ್ದುಬಿಟ್ರಲ್ಲ, ಅಷ್ಟು ಅಜ್ಞರೇ ಅವರು, ಅಷ್ಟು ಮುಗ್ಧರೇ, ಮೂಢರೇ.
ನಮ್ಮ ಮನೆಯ ಹೆಂಗಸರು ಯಾರ್ದೋ ಜೊತೆ ಹೋಗ್ತಾರೆ ಅಂತ ನೋಡಿಕೊಂಡು ಸುಮ್ಮನೆ ಇರೋದಕ್ಕೆ ಅಗತ್ಯ ಅಂತ ಹೇಳ್ತಾರೆ. ಆದರೆ ನಿಜವಾಗಿ ಗೋಪರೆಲ್ಲ ಹೇಗಿದ್ದರು ಅಂತಂದರೆ, ಗೋಪಿಕೆಯರಿಗೆ ಅಂಟಿಕೊಳ್ಳುವುದಕ್ಕೆ ಕೃಷ್ಣ ಬೇಕಾಗಿತ್ತು, ಆದರೆ ಗೋಪರಿಗೆ ಅಂಟಿಕೊಳ್ಳೋದಕ್ಕೆ ಕೃಷ್ಣ ಪ್ರತ್ಯಕ್ಷವಾಗಿರಬೇಕಾದಿರಲಿಲ್ಲ. ಯಾಕೆಂದರೆ ಅವರು ಸ್ವಸ್ವರೂಪವನ್ನು ಅರ್ಥ ಮಾಡಿಕೊಂಡಿದ್ರು. ಅವರು ಭಾಗವತದಲ್ಲಿ ಆ ಮಾತಿದೆ, ಗೋಪಾಲಕರಿಗೆಲ್ಲ ತಮ್ಮ ಸ್ವರೂಪ ಅವರಿಗೆ ಪ್ರಕಟವಾಗಿತ್ತು. ಆದ್ದರಿಂದ ಕೃಷ್ಣನ ಲೀಲೆಗೆ ಒದಗುವ ಆಟದ ಒಂದು ಗೊಂಬೆಗಳು ತಾವು ಅಂತ ಅಂದ್ಕೊಂಡಿದ್ರು. ಗೋಪಿಕೆಯರ ಅರ್ಪಣೆಗಿಂತ ಇದು ಮಹಾರ್ಪಣ. ಇದು ನಿಜವಾಗಿ ಇದು ಧನ್ಯವಾದ ಅರ್ಪಣ. ಯಾಕೆ ಗೋಪಿಕೆಯರಿಗೆ ಕೃಷ್ಣಾನುಗ್ರಹದ ಒಂದು ಲಿಪ್ಸೆ ಇತ್ತು, ಗೋಪಾಲಕರಿಗೆ ಅದು ಇರಲಿಲ್ಲ. ಆದ್ದರಿಂದ ತಮ್ಮ ಅರ್ಧವನ್ನೇ ಅವರು ಬಿಟ್ಟುಕೊಟ್ಟಿದ್ರು, ಪ್ರತಿಬಂಧ ಮಾಡಲಿಲ್ಲ. ಆದ್ದರಿಂದ ಗೋಪಾ ಮಧುರಾಹ ಗಾವೋ ಮಧುರಾಹ. ಯಾಕೆಂದರೆ ಕೃಷ್ಣನ ಈ ಲೀಲೆಗಳನ್ನು, ಕೃಷ್ಣನ ಚರಿತ್ರೆಯನ್ನು ನೋಡ್ತಾ ಇರುವ 33 ಕೋಟಿ ದೇವತೆಗಳು ಗೋವಿನಲ್ಲಿ ನಿವಾಸ ಮಾಡಿದ್ದಾರೆ. ಕೃಷ್ಣನ ಸ್ಪರ್ಶಕ್ಕಾಗಿ, ಕೃಷ್ಣ ಮಾಡುವ ಉಪಚಾರಕ್ಕಾಗಿ ಹಾತೊರೆದು ದೇವತೆಗಳು ಈ ಗೋಮಾತೆಯ ರೋಮಗಳಲ್ಲೆಲ್ಲ ಸನ್ನಿಧಾನ ಮಾಡಿಬಿಟ್ಟಿದ್ರು. ಆದ್ದರಿಂದ ಗಾವಹ ಮಧುರಾಹ, ದೇವತಾ ಸಾನ್ನಿಧ್ಯವನ್ನು ಕಲ್ಪಿಸಿದ ಗೋಮಾತೆ. ಆದ್ದರಿಂದ ಗೋವನ್ನು ನಾವು ದೇವತಾ ಅಂತ ಹೇಳೋದಕ್ಕಿಂತ ದೇವ ಮಂದಿರ ಅಂತ ಹೇಳ್ಬೋದು. ದೇವಾಲಯಗಳೆಲ್ಲ ಹುಡಿಯಾಗಲಿ, ದೇವಾಲಯಗಳೆಲ್ಲ ಮುಳುಗಿ ಹೋಗಲಿ, ದೇವಾಲಯಗಳೆಲ್ಲ ನಾಶ ಹೊಂದಿದ್ರು, ಗೋಮಾತೆ ಬದುಕಿದರೆ ಒಂದು ಜೀವಂತವಾದ ದೇವ ಮಂದಿರ ಇದ್ದ ಹಾಗೆ ಅದು. ಗಾವೋ ಮಧುರಾಹ ಎಷ್ಟಿರ್ಮಧುರ ಸೃಷ್ಟಿರ್ಮಧುರ. ಯೋಗಿಗಳಿಗೆ ಮಾತ್ರ ಹೀಗೆ ಅನಿಸುತ್ತೆ. ಕೃಷ್ಣ ಹಿಡಿದ ಬೆತ್ತ ಅದು ಮಧುರ ಅಂತ. ಏನಿದು ಅನುಭವ? ಇದೇ ಭಗವದ್ ಅನುಭವ. ಅಂದರೆ ಇದು ಮೈಸೂರು ಪಾಕದ ಅನುಭವ ಅಲ್ಲ. ಇದು ಮೈಸೂರು ಪಾಕಕ್ಕಾದರೆ ನಾಲ್ಗೆ ಮೇಲಿಟ್ಟು ಆ ಕಡೆ ಈ ಕಡೆ ಹೊರಡಾಡಿಸ್ಬೇಕಾಗತ್ತೆ. ಎಷ್ಟಿರ್ಮಧುರ. ಕೃಷ್ಣ ದನ ಕಾಯುವುದಕ್ಕೆ ಹೋಗುವಾಗ ಹಿಡಿದುಕೊಂಡ ಒಂದು ಬೆತ್ತ ಇತ್ತಲ್ಲ, ಅದು ಮಧುರ ಅಂತ. ಬೆತ್ತ ಮಧುರ ಹೌದಲ್ವೋ ಅಂತ ಮಕ್ಕಳನ್ನು ಕೇಳಿದರೆ ಮಕ್ಕಳು ಬಾಯಿಗೆ ಇಟ್ಕೊಳ್ಬೋದು. ಅಲ್ಲ, ಈ ಬೆತ್ತವನ್ನು ಯೋಗಿಗಳು ದಂಡವಾಗಿ ಸ್ವೀಕಾರ ಮಾಡ್ತಾರೆ. ತಮ್ಮ ಕಮಂಡೂರಿನ ಜೊತೆಗೆ ಇಟ್ಟುಕೊಡ್ತಾರೆ, ಅದನ್ನು ತಮ್ಮ ಎದೆಗೆ ಒತ್ತು ಕೊಡ್ತಾರೆ. ಯಾಕೆ ಅಂದರೆ ಈ ಬೆತ್ತದ ತುದಿಯಲ್ಲಿ ವೇದಗಳು ಹುಟ್ಟಿವೆ. ಈ ಬೆತ್ತ ತನ್ನೊಳಗೆ ರಂಧ್ರ ಮಾಡಿಕೊಂಡು ವೇದಗಳಿಗೆ ನಾದ ಸಂಪತ್ತಿಯನ್ನು, ಗಾನ ವೈಭವವನ್ನು ಕೊಟ್ಟಿದೆ. ಆದ್ದರಿಂದ ಎಷ್ಟಿರ ಮಧುರ. ನಿಜವಾಗಿ ಸೃಷ್ಟಿಗೆ ಬೆಲೆಯಪ್ಪ. ಯಾಕೆ ಅಂದರೆ ಕೃಷ್ಣ ಇಲ್ಲಿ ಹುಟ್ಟಿ ಬರುವ ಹಾಗೆ ಮಾಡ್ತಾರಲ್ಲ, ಕೃಷ್ಣ ಹುಟ್ಟಿ ಬರುವುದಕ್ಕೆ ಅನುಕೂಲ ಮಾಡಿಕೊಟ್ಟ ಸೃಷ್ಟಿರ್ಮಧುರ. ದಲಿತಂ ಮಧುರಂ ಫಲಿತಂ ಮಧುರಂ. ದಲಿತಂ, ಕೃಷ್ಣ ಬರುವಾಗ ಪಕ್ವವಾಗಿ ಮಾಗಿ ಬಿದ್ದ ಮಾವಿನ ಹಣ್ಣು ಮಧುರ. ದಲಿತಂ ಮಧುರಂ. ಕೃಷ್ಣ ಬರುವಾಗ ಗಾಳಿಗೆ ಹಾರಿ ಬಿದ್ದ ಒಣಗಿದ ಎಲೆ ಮಧುರ. ಯಾಕೆ? ಕೃಷ್ಣನ ಮೈಯನ್ನು ಸವರಿಕೊಂಡು ಕೆಳಬಿತ್ತಲ್ಲ ಅದು. ದಲಿತಂ ಮಧುರಂ ಫಲಿತಂ ಮಧುರಂ. ಹಣ್ಣಾದದ್ದು, ಹೀಚಾದದ್ದು, ಕಾಯಾದದ್ದು ಅದೆಲ್ಲ ಮಧುರವೇ. ಇದೆಲ್ಲ ಯಾರಿಗಾಗಿ ಅಂತ ಕೇಳಿದರೆ ಮಧುರಾಧಿಪತಿಗಾಗಿ. ಆದ್ದರಿಂದ ಮಧುರಾಧಿಪತೇ ಅಖಿಲಂ ಮಧುರಂ. ಸ್ತೋತ್ರ ಇರೋದಿಷ್ಟೇ. ಈ ಸ್ತೋತ್ರವನ್ನು ಇನ್ನಷ್ಟು ಅನುಭವಿಸ್ಬೋದು. ಅದು ನಮ್ಮ ಸಮಯಾವಕಾಶವನ್ನು ಅವಲಂಬಿಸಿಕೊಂಡಿದೆ. ಸಮಯ ಅಂದರೂ ಒಪ್ಪಂದ ಮತ್ತು ಅವಕಾಶ. ಈ ನಮ್ಮ ವ್ಯವಧಾನ ಮತ್ತು ಅವಧಾನಗಳನ್ನು ಅವಲಂಬಿಸಿಕೊಂಡು ನಾವು ಎಷ್ಟು ಹೊತ್ತು ಇದನ್ನು ಅನುಭವಿಸ್ಬೋದು. ವಿಮರ್ಶೆ ಎನ್ನುವ ದೃಷ್ಟಿಯಿಂದ ನಾನು ಹೇಳೋದಿಲ್ಲ, ಆದರೆ ವಿಮರ್ಶೆಯೂ ನಮಗೆ ಇದಕ್ಕೆ ಸಹಕಾರಿಯಾಗ್ತದೆ. ವಲ್ಲಭರ ಈ ಸ್ತೋತ್ರವೆಂಬುದು ಕೃಷ್ಣಾನುಭವದ, ಹರಿದರ್ಶನದ ಒಂದು ಪ್ರವಾಹ ಇದು. ಈ ಪ್ರವಾಹದಲ್ಲಿ ನಾವು ಸ್ನಾನ ಮಾಡಬಹುದು. ಈ ಪ್ರವಾಹದಿಂದ ಒಂದು ಬೊಗಸೆ ಎತ್ತಿ ನಾವು ಪಾನ ಮಾಡಬಹುದು. ನಾವು ಧನ್ಯರಾಗಬಹುದು. ಇದರ ಒಂದು ಆತ್ಯಂತಿಕ ಪ್ರಯೋಜನ ಅಂತಂದರೆ ಈ ಅಣು ಗುಣಿಯಾಗೋದು, ಈ ಜೀವ ದೇವ ಆಗೋದು, ಜೊತೆಗೆ ಅಪೂರ್ಣನಾದವನು ಪ್ರೀತಿಪೂರ್ಣ ಆಗೋದು. ನಮಗೆ ಪಾಠ ಮಾಡಿದ ಆಚಾರ್ಯರು ಹೇಳಿದ ಒಂದು ಮಾತು ಕೊನೆಯ ಪಾಠದಲ್ಲಿ ಅವರು ಹೇಳಿದ್ದು, ಅದನ್ನು ನಾನು ಸಾಮೂಹಿಕವಾಗಿ ಜ್ಞಾಪಿಸಿಕೊಳ್ಳುವುದಕ್ಕೆ ನನಗೆ ಇಷ್ಟವಾಗುತ್ತೆ. ಅವರು ಈ ಲೋಕವನ್ನು ಬಿಟ್ಟು ಹೋಗುವಾಗ ಅವರಿಗೆ 86 ವರ್ಷ. ಅದಕ್ಕಿಂತ 1 ತಿಂಗಳ ಮುಂಚೆ ಒಂದು ಅಪೂರ್ವ ಸಂದರ್ಭದಲ್ಲಿ ಒಂದು ಪಾಠ ಮಾಡಿದ್ರು ಅವರು. ನಾವು ಪಾಠ ಕೇಳೋದಕ್ಕೆ ಕೂತ್ಕೊಂಡಾಗ, ಏನಪ್ಪ ವಯಸ್ಸಾಯಿತು,
ನನಗೆ ಹಲ್ಲು ಬಿದ್ದು ಹೋಗಿದೆ, ಬಾಯಿ ಒಣಗಿ ಹೋಗುತ್ತೆ, ಮೊದಲಿನ ಸ್ಫೂರ್ತಿಗಳಿಲ್ಲ, ಶಬ್ದಗಳು ಹುಟ್ಟಿ ಬರೋದಿಲ್ಲ, ಸಮರ್ಪಕವಾದ ಪದಗಳು ಅವರೇ ಬಳಸೋದು, ಅರ್ಥಕ್ಕೆ ಸಮರ್ಪಕವಾದ ಶಬ್ದಗಳು ಒದಗಿ ಬರೋದಿಲ್ಲಪ್ಪ, ಆದರೂ ನೀವು ಪಾಠ ಬೇಕು ಅಂತ ಹೇಳ್ತೀರಿ ಅಂತ ಹೇಳಿದರು. ನಾನು ಹೇಳಿದೆ, ಇಲ್ಲ, ನನಗೇನು ಹಾಗೆ ಅನ್ನಿಸ್ತಾ ಇಲ್ಲ, ನೀವು ಮೊದಲಿನ ಹಾಗೆ ನನಗೆ ಅನ್ನಿಸ್ತಾ ಇದೆ. ಮೊದಲಿನ ಹಾಗೆ ಅಂತಂದರೆ ಅಂತ ಕೇಳಿದರು. ನೀವು ಮೊದಲು ಪಾಠ ಮಾಡಿದಾಗ ನನಗೆ ಹೇಗೆ ನನ್ನ ದೇಹವೆಲ್ಲ ತುಂಬಿಕೊಂಡು ಹಾಗೆ ಆಗ್ತಿತ್ತೋ ಹಾಗೆ ಆಗತ್ತೆ ಅಂತ ಹೇಳಿದೆ. ನೋಡಪ್ಪ, ಇದಕ್ಕೆ ಪ್ರೀತಿ ಅಂತ ಹೆಸರು. ನನ್ನ ಬಾಯಲ್ಲಿ ಹಲ್ಲಿಲ್ಲ ಎಂಬುದು ವಾಸ್ತವ ಅಲ್ವಾ? ಆದರೆ ನಿನ್ನ ಪ್ರೀತಿ ಇಲ್ಲದೇ ಇರುವ ಹಲ್ಲನ್ನು ತುಂಬಿಕೊಟ್ಟಿದೆ ನನಗೆ. ಹಲ್ಲಿದ್ದಾಗ ನಾನು ಹೇಗೆ ಉಚ್ಚಾರ ಮಾಡ್ತೇನೋ ಹಾಗೆ ನಾನು ಉಚ್ಚರಿಸ್ತಾ ಇದ್ದೇನೆ ಅಂತ ನೀನು ಅಂದುಕೊಡ್ತೀ. ಆದ್ದರಿಂದ ನನ್ನ ಉಚ್ಚಾರಣೆಗೆ ಸೌಷ್ಠವವನ್ನು ತುಂಬಿದ್ದು ನಿನ್ನ ಪ್ರೀತಿ. ಯಾವ ಅಭಿಪ್ರಾಯವನ್ನು ತಿಳಿಸುವುದಕ್ಕೆ ಯಾವ ಶಬ್ದ ಒದಗಿ ಬರಬೇಕೋ ಆ ಶಬ್ದ ಸಿಗದೆ ಪರ್ಯಾಯವಾದ ಯಾವುದೋ ಒಂದು ಪದವನ್ನು ನಾನು ಬಳಸ್ತೇನೆ. ಆದರೆ ಸಮರ್ಪಕವಾದ ಶಬ್ದವನ್ನು ನೀನೇ ನಿನ್ನ ಪ್ರೀತಿಯಿಂದ ಕಲ್ಪಿಸಿ ತುಂಬಿಕೊಡ್ತಿ. ಪದವನ್ನು ತುಂಬಿಸಿಕೊಟ್ಟಿದ್ದು ನಿನ್ನ ಪ್ರೀತಿ. ಮೊದಲಿನ ಹಾಗೆ ನೀವಿದ್ದೀರಿ ಅಂತ ಹೇಳ್ತಾ ಇದೆಯಲ್ಲ, ನನ್ನನ್ನು ಹಿಂದಿನ ನೀನು ಮೊದಲು ನೋಡುವಾಗ, ನನ್ನ ಪಾಠವನ್ನು ಅನುಭವಿಸುವಾಗ ನಾನು ಹೇಗಿದ್ದನು ಅಂತ ಅಷ್ಟು ಕಾಲವನ್ನು ತುಂಬಿಸಿಕೊಟ್ಟಿದ್ದು ನಿನ್ನ ಪ್ರೀತಿ ಇದು. ಆದ್ದರಿಂದ ಪ್ರಪಂಚದಲ್ಲಿ ತುಂಬುವ ಶಕ್ತಿ ಇರುವುದು ಪ್ರೀತಿಗೆ ಮಾತ್ರ, ಬೇರೆ ಯಾವುದಕ್ಕೂ ತುಂಬುವ ಶಕ್ತಿ ಇಲ್ಲ. ಆದ್ದರಿಂದಲೇ ಭಗವಂತನನ್ನು ನಾವು ಪ್ರೇಮಮಯ ಅಂತ ಹೇಳ್ತೇವೆ. ಯಾಕೆಂದರೆ ಪ್ರಪಂಚವನ್ನು ತುಂಬಿದವನು ಭಗವಂತ. ಭಗವಂತನ ಸ್ವರೂಪವೇ ಪ್ರೇಮ, ಆದ್ದರಿಂದ ಪ್ರೀತಿ. ಆದ್ದರಿಂದ ಅದು ಎಲ್ಲವನ್ನೂ ತುಂಬಿಕೊಡುತ್ತದೆ, ಇಲ್ಲದೇ ಇರುವುದನ್ನು ತುಂಬಿಸಿಕೊಡುತ್ತದೆ, ಕೊರತೆಯಾದದ್ದನ್ನು ನೀಗಿಸಿಕೊಡುತ್ತದೆ. ಆದ್ದರಿಂದ ನಿಜವಾಗಿ ಪೂರ್ಣವಾದದ್ದು ಯಾವುದು ಅಂದರೆ ಪ್ರೇಮ. ಆದ್ದರಿಂದ ಗುಣದ ನಿಷ್ಠೆ ಎಲ್ಲಿ ಅಂತ ಕೇಳಿದರೆ ಪ್ರೇಮ ಮೂರ್ತಿಯಲ್ಲಿ. ಆದ್ದರಿಂದ ಈ ಎಲ್ಲ ಗುಣಗಳು ಪ್ರೀತಿ ಎಂಬ ಗುಣದಲ್ಲಿ ಅಡಗಿ ಹೋಗ್ತವೆ. ಈ ಪ್ರೀತಿಯ ನಿಷ್ಠೆ ಇರೋದು ಭಗವಂತನಲ್ಲಿ, ಅವನೇ ನಿಜವಾದ ಗುಣಿ. ಆ ಗುಣಿಯಲ್ಲಿ ಇರುವ ಪ್ರೀತಿಯ ನಿಷ್ಠೆ ಏನಿದೆ ಅದನ್ನು ವಾಕ್ಯದಿಂದ ವಿಸ್ತರಿಸಿಕೊಟ್ಟಿದ್ದು ಈ ಮಧುರಾಷ್ಟಕ. ಆದ್ದರಿಂದ ನಮ್ಮ ವಾಕ್ಯೆಲ್ಲ ಭಗವಂತನ ಪ್ರೀತಿಯನ್ನು ವಿಸ್ತರಿಸುವಲ್ಲಿ ಸಫಲವಾಗಲಿ ಎಂಬ ಸದಾಶಯದೊಂದಿಗೆ ನಮ್ಮ ಪ್ರವಚನವನ್ನು ಉಪಸಂಹಾರ ಮಾಡ್ತಾ ಇದ್ದೇವೆ. ನಾಳೆ ಸಂಜೆ 6:30ಯಿಂದ ಶತಾವಧಾನಿ ಡಾಕ್ಟರ್ ರಾ ಗಣೇಶ್ ಅವರ ಪ್ರವಚನಮಾಲೆ ಮುಂದುವರಿಯುತ್ತೆ. ಭಾರತೀಯ ಸಂಸ್ಕೃತಿಯ ಮೂಲತತ್ವಗಳು, ಇದರ 2ನೇ ಸರಣಿಯ ಪ್ರವಚನಮಾಲೆ ನಾಳೆ ಸಂಜೆ 6:30ಗೆ ಪ್ರಾರಂಭವಾಗುತ್ತೆ. ನಾಳೆ ಇನ್ನೊಂದು ವಿಶೇಷ ಉಂಟು. ಪ್ರಾರಂಭದಲ್ಲಿ ಒಂದು ಗ್ರಂಥದ ಲೋಕಾರ್ಪಣೆ ಇರುತ್ತೆ. ಪೂಜ್ಯ ಕುಮಾರ ನಿಜಗುಣ ಸ್ವಾಮಿಗಳು ಛಂದಸ್ಸನ್ನು ಕುರಿತು ಬರೆದಿರುವ ಒಂದು ಗ್ರಂಥದ ಲೋಕಾರ್ಪಣೆ ನಾಳೆ ಕಾರ್ಯಕ್ರಮದ ಪ್ರಾರಂಭದಲ್ಲಿ ಆಗೋದಿದೆ. ಪೂಜ್ಯ ಸ್ವಾಮಿಗಳು ಕೂಡ ಇಲ್ಲಿ ಉಪಸ್ಥಿತರಿರ್ತಾರೆ. ತಾವೆಲ್ಲ ಬಂದು ಆ ಕಾರ್ಯಕ್ರಮದಲ್ಲಿ ಮತ್ತು ಪ್ರವಚನದಲ್ಲಿ ಭಾಗವಹಿಸಬೇಕು ಅಂತ ಪ್ರಾರ್ಥನೆ ಮಾಡ್ತೇನೆ. ನಿನ್ನೆ ಇವತ್ತು ಮಿತ್ರರಾದ ವಿದ್ವಾನ್ ಉಮಾಕಾಂತ ಭಟ್ಟರ ಅದ್ಭುತವಾದ ಪ್ರವಚನವನ್ನು ಕೇಳಿದ್ದೀರಿ. ಅವರ ಶಾಸ್ತ್ರಾಧಿಕಾರವನ್ನಾಗಲಿ ವಾಕ್ಕೌಶಲವನ್ನಾಗಲಿ ನಾನು ಪ್ರಶಂಸೆ ಮಾಡುವ ಅಗತ್ಯ ಇಲ್ಲ. ನಿನ್ನೆ ದ್ರೌಪದಿ ಸ್ವಯಂವರದ ಬಗ್ಗೆ ಪ್ರವಚನ ಮಾಡಿದರು. ಪೀಠಿಕೆಯಾಗಿ ಮಹಾಭಾರತವನ್ನೇ ಕುರಿತು, ಮಹಾಭಾರತದ ಮೂಲವನ್ನು ಕುರಿತು, ಭಾರತಕ್ಕೆ ಭಾರತೀಯರಿಗೆ ಇರುವ ಘನಿಷ್ಠ ಸಂಬಂಧವನ್ನು ಕುರಿತು ವಿಸ್ತಾರವಾಗಿ ಪರಿಚಯ ಮಾಡಿಕೊಟ್ಟರು. ಮಹಾಭಾರತದ ಜಯತ್ವ ಅದನ್ನು ವಿವರಣೆ ಮಾಡಿದ್ರು. ದ್ರೌಪದಿ ಸ್ವಯಂವರದ ಪ್ರಸಂಗದ ವೈಶಿಷ್ಟ್ಯಗಳನ್ನು ತಿಳಿಸಿಕೊಟ್ಟರು. ಹಾಗೆ ಈ ಒಂದು ಸಣ್ಣ ಪ್ರಸಂಗದಲ್ಲಿ ಕೂಡ ಎಲ್ಲ ಪ್ರಮುಖ ಪಾತ್ರಗಳ ವೈಶಿಷ್ಟ್ಯಗಳ ಪರಿಚಯ ಆಗಿಬಿಡುತ್ತೆ. ಇದನ್ನು ಅವರು ಪ್ರತಿಪಾದನೆ ಮಾಡಿದ್ರು. ಮೊಟ್ಟ ಮೊದಲಿಗೆ ರಂಗಪ್ರವೇಶ ಮಾಡಿದ ಕೃಷ್ಣ ಬಲರಾಮರಿಂದ ಪ್ರಾರಂಭ ಮಾಡಿ ಪಾಂಡವರು ಹಾಗೂ ಕೌರವರು, ದ್ರೌಪದಿ ಎಲ್ಲರ ಸ್ವಭಾವ ವೈಶಿಷ್ಟ್ಯಗಳು ಹೇಗೆ ಈ ಒಂದು ಪ್ರಕರಣದಲ್ಲಿ ವ್ಯಕ್ತವಾಗಿಬಿಟ್ಟಿವೆ ಅದನ್ನು ಬಹಳ ಸೊಗಸಾಗಿ ವರ್ಣನೆ ಮಾಡಿದರು.
ಇವತ್ತು ಬರಲಿರುವ ಕೃಷ್ಣ ಜನ್ಮಾಷ್ಟಮಿಯ ಶುಭ ಪರ್ವದ ಉದ್ಘಾಟನೆ ಎಂಬಂತೆ ಮಧುರಾಷ್ಟಕವನ್ನು ಕುರಿತು ಮಾತನಾಡಿದ್ದಾರೆ. ವಲ್ಲಭಾಚಾರ್ಯರ ಸ್ಮರಣೆ ಸ್ವಲ್ಪ ವಿರಳವೇ, ನಮ್ಮಲ್ಲಿ ಇತ್ತೀಚೆಗಂತೂ ಆಗಿರಲಿಲ್ಲ. ಪುಷ್ಟಿಮಾರ್ಗ ಅಂತ ಯಾವುದನ್ನು ಕರಿತೀವಿ, ಆ ಪುಷ್ಟಿಮಾರ್ಗದ ಪ್ರವರ್ತಕರಾದ ವಲ್ಲಭಾಚಾರ್ಯರು ನಮ್ಮ ಸಂತ ಶ್ರೇಣಿಯಲ್ಲಿ ಅಗ್ರಪಂಕ್ತಿಯವರು. ಈಗಿನ ಛತ್ತೀಸ್ಗಢ ಭಾಗ ಯಾವುದಿದೆ ಅಲ್ಲಿ ಜನಿಸಿ ದೇಶವೆಲ್ಲ ಸಂಚಾರ ಮಾಡಿ ಭಕ್ತಿ ಮಾರ್ಗವನ್ನು ಪ್ರವರ್ತನೆ ಮಾಡಿದರು. ಕರ್ನಾಟಕವೂ ಸೇರಿದಂತೆ ದಕ್ಷಿಣ ಭಾರತದ ಎಲ್ಲ ಕ್ಷೇತ್ರಗಳನ್ನು ವಲ್ಲಭಾಚಾರ್ಯರು ಸಂದರ್ಶನ ಮಾಡಿದರು. ಹೀಗಾಗಿ ಅವರ ಸಂಬಂಧ ಇರುವ ಕ್ಷೇತ್ರಗಳು ಇಡೀ ದಕ್ಷಿಣ ಭಾರತದಲ್ಲಿ, ಕರ್ನಾಟಕದಲ್ಲಿ ಹರಡಿಕೊಂಡಿವೆ. ಇದು ಅವರೇ ಹೇಳಿದ ಹಾಗೆ ಇದು ಚಿಂತೆ ಮಾಡಿದಷ್ಟು ವಿಸ್ತಾರವಾಗ್ತಾ ಹೋಗುವ ವಿಷಯ. ಹೊರಗಿನ ಮಾತುಗಳು ಭಾಳ ಸರಳ ಕಂಡರೂ ಅದನ್ನು ಅಗೆದಷ್ಟು ಈ ಗಡಿಯಿಂದ ಮುತ್ತುಗಳು ರತ್ನಗಳು ಹೊರಡ್ತಾ ಇರ್ತವೆ. ಆಸ್ವಾದನೀಯ ಅಂಶಗಳನ್ನು ಹೇಳಿದರು. ಇನ್ನೂ ಆಳಕ್ಕೆ ಹೋಗಿ ನೋಡಿದರೆ ಸಾಧನೆಯ ಅಂಶಗಳು ಕೂಡ ಅದರಲ್ಲಿ ಎಷ್ಟು ಅಡಕವಾಗಿವೆ ಅಂತ ಅದು ಕೂಡ ಬಿಚ್ಚಿಕೊಳ್ತಾ ಹೋಗ್ತದೆ. ವೇದವಾಂಗ್ಮಯದಲ್ಲಿ ಅನೇಕ ವಿದ್ಯೆಗಳ ಪ್ರಸ್ತಾವ ಬರ್ತದೆ. ಉದ್ಗೀತ ವಿದ್ಯೆ, ದಹರಿ ವಿದ್ಯೆ ಇತ್ಯಾದಿ ಅನೇಕ ವಿದ್ಯೆಗಳ ಪ್ರಸ್ತಾವ ವೇದವಾಂಗ್ಮಯ ಸಂಬಂಧದಲ್ಲಿ ಬರ್ತವೆ. ಅವುಗಳಲ್ಲಿ ಉತ್ಕೃಷ್ಟವಾದ, ಉನ್ನತವಾದ, ಉದಾತ್ತವಾದ ಒಂದು ವಿದ್ಯೆ ಅಂತ ಹೇಳಿದ್ರೆ ಮಧುವಿದ್ಯೆ ಅಂತಲೇ ಅದಕ್ಕೆ ಕರೀತಾರೆ. ಅಲ್ಲಿ ಮಧು ಅನ್ನೋದು ತುಂಬ ಉದಾತ್ತವಾದ ಸಂಕೇತವಾಗಿ ಬಳಕೆ ಆಗಿದೆ. ಅಮರತ್ವವನ್ನು ಕೊಡುವುದಕ್ಕೆ ಮಧು ಅನ್ನುವ ಸಂಕೇತ ಅಲ್ಲಿ ಇದೆ. ಹೀಗೆ ಇಂಥ ಉತ್ಕೃಷ್ಟವಾದ ಸ್ತೋತ್ರದ ಸ್ವಾರಸ್ಯಾಂಶವನ್ನು ಇದ್ದಷ್ಟು ಸಮಯಾವಕಾಶದಲ್ಲಿ ವಿದ್ವಾನ್ ಉಮಾಕಾಂತ ಭಟ್ರು ಪರಿಚಯ ಮಾಡಿಸ್ಕೊಟ್ಟಿದ್ದಾರೆ. ಮುಂದೆ ಅವಕಾಶವಾದಾಗ ಮತ್ತೆ ವಿಸ್ತರಿಸಲು ಯಾವಾಗಲಾದರೂ ಸಂದರ್ಭ ಒದಗಿಯಿತು ಮತ್ತು ಅವರ ಸಹವಾಸವನ್ನು ಸವಿಯೋ ಅವಕಾಶವೂ ನಮಗೆ ಮತ್ತೆ ಒದಗಲಿ ಅಂತ ಹಾರೈಸ್ತಾ ತಮಗೆಲ್ಲ ವಂದನೆ ಸಲ್ಲಿಸ್ತಾ ಗೋಖಲೆ ಸಂಸ್ಥೆಯ ಪರವಾಗಿಯೂ ವಿದ್ವಾನ್ ಉಮಾಕಾಂತ ಭಟ್ಟರಿಗೆ ವಂದನೆ ಸಲ್ಲಿಸ್ತೆ.